ಈ ಕೋರ್ಸ್ನಲ್ಲಿ ನಾವು ಈಶೋಪನಿಷತ್ ಪುಸ್ತಕದ ಅಧ್ಯಯನದಲ್ಲಿ ಮಂತ್ರ 9 ಹಿಂದಿನ ತರಗತಿಯಲ್ಲಿ ಚರ್ಚೆ ನೋಡಿದ್ವಿ. ಈ ದಿನ ಈ ಚರ್ಚೆಯನ್ನು ಮುಂದುವರಿಸ್ತಾ ನಾವು ಮಂತ್ರ 10 ಆದರೆ 11 ಕೂಡ ಪ್ರಾರಂಭ ಮಾಡ್ತೇವೆ ಇವತ್ತು. ಸೊ ಬನ್ನಿ ಪ್ರಾರ್ಥನೆಯೊಂದಿಗೆ ಇದನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸ ಅಗ್ರಜಾತಂ ಸಹಗಣರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಶ್ರೀಲ ಪ್ರಭುಪಾದರ ಈಶೋಪನಿಷತ್ ಪುಸ್ತಕದ ಚರ್ಚೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಂತ್ರ 9 ನಾವು ಹಿಂದೆ ಚರ್ಚಿಸಿದ್ವಿ. ಈ ದಿನ ಮಂತ್ರ 10 ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ಆ ಮುಖ್ಯ 2 ಶ್ಲೋಕಗಳ ಪಠಣೆಯನ್ನು ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಶಾವಾಸ್ಯಮಿದಂ ಜಗತ್ಯಾ ಜಗತ್ತೆ ತೇನ ತೆಕ್ತೇನ ಮುಂಜಿತ ಮಾಗೃತ ಕಸ್ಯ ಸೇತನಂ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ಪರೀಕ್ಷೆ ಆಯ್ತಾ ಕೆಲವರಿಗೆ? ಆಯ್ತು ಪ್ರಭು, ನಮ್ದು ಆಯ್ತು. ಸಂತೋಷ. ಚೆನ್ನಾಯ್ತಾ? ಚೆನ್ನಾಗಾಯ್ತು ಪ್ರಭು. ಓಕೆ. ನಾಳೆ ಕೆಲವ್ರದ್ದಿರ್ಬೇಕು, ಮತ್ತೆ ಶನಿವಾರವೂ ಕೂಡ ಕೆಲವ್ರದ್ದಿರ್ಬೇಕು ಮೋಸ್ಟ್ಲಿ. ನಾಳೆ ಆಗಿದೆ ಪ್ರಭುಜಿ ನಮ್ದು. ನಾಳೆ ಇದೆಯಾ? ಓಕೆ. ಸೊ ಸರಳವಾಗಿರುತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ಶ್ಲೋಕಗಳನ್ನು ಕೇಳ್ತಾರೆ, ಯಾವುದರ ಅನುವಾದ ಕೇಳ್ತಾರೆ ಅಂತ. ಸೊ ಕಣ್ಮುಚ್ಚಿ ಭಗವಂತ ನೆನಪಿಸ್ಕೊಂಡು, ಇಲ್ಲಿ ಇರುವಂಥ ಪರೀಕ್ಷೆಗಳೆಲ್ಲವೂ ಕೂಡ ಭಗವಂತನ ಸ್ಮರಣೆಯನ್ನು ಹೆಚ್ಚು ಮಾಡ್ತವೆ. ಪರೀಕ್ಷೆಯಲ್ಲಿ ಪಾಸ್ ಆದ್ವೋ ಫೇಲ್ ಆದ್ವೋ ಅದೆಲ್ಲ ಇಂಪಾರ್ಟೆಂಟು. ಪರೀಕ್ಷೆಯಲ್ಲಿ ಪ್ರಯತ್ನ ಮಾಡಿದ್ವೋ ಇಲ್ಲೋ ಅಂತ. ಯಾಕಂದರೆ ಪರೀಕ್ಷೆಯಲ್ಲಿ ಪ್ರಯತ್ನ ಮಾಡೋದಂದ್ರೆ ಏನು? ಹೆಚ್ಚು ಕೃಷ್ಣನ ಸ್ಮರಣೆ ಮಾಡೋದು ಅಂತ. ಸೊ ಹಾಗಾಗಿ ಈ ಪರೀಕ್ಷೆಗಳಲ್ಲಿ ನೀವೇನೋ ಹೆಚ್ಚು ಆತಂಕ ಪಡೋದು ಬೇಕಿಲ್ಲ. ಫೇಲ್ ಆದರೆ ನಿಮ್ಮನ್ನು ಎಲ್ಲಿಂದ ಹೊರಹಾಕೋದಿಲ್ಲ. ಪಾಸ್ ಆದರೆ ಏನು ನಿಮಗೆ ದೊಡ್ಡ ಕಿರೀಟನೂ ಕೊಡೋದಿಲ್ಲ. ಭಗವಂತನ ಭಕ್ತಿಯಲ್ಲಿ ನಾವು ಇನ್ನಷ್ಟು ಮುಂದುವರಿಲಿಕ್ಕೆ, ಜ್ಞಾನ ಅಥವಾ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಲಿಕ್ಕೆ ಅಂತ ಇವೆಲ್ಲ ಪರೀಕ್ಷೆಗಳು. ಸೊ ಹಾಗಾಗಿ ಆ ಭಾವದಲ್ಲಿ ನಾವು ಇದನ್ನು ನೋಡಬೇಕು. ಬನ್ನಿ, ಈ ಮಂತ್ರ 9ರಿಂದ 14 ಏನು ವಿಶೇಷವಾದಂತಹ ಭಾಗ ಇತ್ತು ಅದನ್ನ ನಾವು ಆ ಹ್ಯಾಂಡ್ ಬುಕ್ ಅಲ್ಲೂ ಕೂಡ ನೋಡಿದೀವಿ ಅಲ್ವಾ? ಲಾಸ್ಟ್ ಟೈಮ್ ಅದನ್ನ ತೋರಿಸ್ತಾ ಇದ್ವಿ. ಸೊ 9ರಿಂದ 14 15 ಇಲ್ಲ 14 ಒಟ್ಟಾರೆ ಇರೋದು 6 ಶ್ಲೋಕಗಳು. 6 ಶ್ಲೋಕಗಳಲ್ಲಿ 3 ಶ್ಲೋಕದ 2 ಭಾಗ, 2 ಸೆಟ್. ಅದು ಮೊದಲ 3 ಶ್ಲೋಕಗಳು ವಿದ್ಯೆಯ ಬಗ್ಗೆ, ಮುಂದೆ ಬರುವಂತಹ 3 ಶ್ಲೋಕಗಳು ಅದು ಉಪಾಸನೆಯ ಬಗ್ಗೆ.
ಉಪಾಸನೆ ಅಥವಾ ಪೂಜೆಯ ಬಗ್ಗೆ. ಹ್ಮ್. ನಿಮ್ಮ ಹ್ಯಾಂಡ್ ಬುಕ್ ಅಲ್ಲಿ ಇದೆ, ನೋಡಿದ್ದೀರಾ ಅದನ್ನ? ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ, ಚೆಕ್ ಮಾಡ್ಬೇಕೀಗ ಮತ್ತೆ. ನೆನ್ಪಿದ್ಯಾ? ಹರೇ ಕೃಷ್ಣ. ಹ? ಹೌದು ಪ್ರಭುಜಿ. ಹ್ಞೂ ಪ್ರಭು ನೆನಪಿದೆ. ಕನ್ನಡ 9 ರಿಂದ 14 ಸಂಪೂರ್ಣ ಮತ್ತು ಸಾಪೇಕ್ಷೆ. ಸಾಪೇಕ್ಷ ಮತ್ತೆ ಇದು ಏನಿದೆ ಮಾತು ಸಂಪೂರ್ಣ ಅನ್ನೋದು, ಅದು ನಿಮಗೆ ಮುಂದೆ ಸ್ಪಷ್ಟ ಆಗುತ್ತೆ. ಬಟ್ ತಿಳ್ಕೊಳ್ಳೋಂತಹ ಮಾತಂದ್ರೆ 9 ರಿಂದ 11 ನೋಡಿ, ಈಗ ಸಿಕ್ತು ನನಗೆ. ಜ್ಞಾನಕ್ಕೆ ಜ್ಞಾನ ಅಥವಾ ಸಂಬಂಧಪಟ್ಟದ್ದು. ವಿದ್ಯೆಯ ಕುರಿತಾಗಿರೋದು. 12 ರಿಂದ 14 ಇದು ಪೂಜೆ ಅಥವಾ ಉಪಾಸನೆ ಕುರಿತಾಗಿರೋದು. ಪೂಜೆ ಸೊ ಸಂಬಂಧ. ವಿದ್ಯೆ ಅಥವಾ ಜ್ಞಾನವನ್ನ ಹೇಗೆ ಪಡಿತೀವೋ ಅದಕ್ಕೆ ತಕ್ಕಂತೆ ನಾವು ಉಪಾಸನೆಯನ್ನ ಮಾಡ್ತೀವಿ. ಈ ಜಗತ್ತಿನಲ್ಲಿ ಯಾವಾಗ ನಾವು ಭೌತಿಕ ಜ್ಞಾನದಲ್ಲಿ ಇರ್ತೀವೋ ಭೌತಿಕವನ್ನೇ ನಾವು ಮುಂದೆ ಪೂಜೆ ಮಾಡ್ತೀವಿ. ಭೌತಿಕ ಜನರನ್ನ, ಭೌತಿಕ ಜೀವಿಗಳನ್ನ, ಭೌತಿಕ ವಸ್ತುಗಳನ್ನ ನಾವು ನಮ್ಮ ಜೀವನದ ಪರಮ ಅಂತ ಹೇಳಿ ಪೂಜಿಸ್ತೀವಿ ಅಲ್ವೇ? ಸೊ ಸರಿಯಾದ ಜ್ಞಾನ ಪಡೆದು ಸರಿಯಾದ ಪೂಜೆಯನ್ನ ನಾವು ಮಾಡಬೇಕು. ಅದನ್ನ ಈ ಉಪನಿಷತ್ತು ಇಲ್ಲಿ ಈ 6 ಶ್ಲೋಕಗಳಲ್ಲಿ ಹೇಳ್ತಾ ಇದೆ. ಮೊದಲ 3 ಶ್ಲೋಕಗಳು ಆ ಅವು ಅದರಂತೆಯೇ ಮುಂದೆ ಬರುವಂತಹ 3 ಶ್ಲೋಕಗಳು. ಸೊ ಅದೇನು ಟೆಂಪ್ಲೇಟ್ ಇದೆ, ಅದೇನು ರಚನೆ ಇದೆ, ಅದು ಆ ವಿದ್ಯೆ ಮತ್ತೆ ಉಪಾಸನೆ ಎರಡರಲ್ಲೂ ಕೂಡ ಅದೇ ರೀತಿಯಾಗಿ ಕಾಣುತ್ತೆ. ಸೊ ಹಿಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದ್ವಿ, ವಿದ್ಯೆ ಅನ್ನೋದು ನಾವು ಮುಖ್ಯವಾಗಿ 3 ವಿಭಾಗಗಳಲ್ಲಿ ನೋಡಬಹುದು. ನಾಸ್ತಿಕ ವಿದ್ಯೆ, ಅಲ್ಲಿ ವೇದ ಶಾಸ್ತ್ರಗಳು, ಭಗವಂತ, ಅದರ ಉಲ್ಲೇಖವೂ ಇರೋದಿಲ್ಲ, ಆಧಾರವಂತೂ ಇರೋದೇ ಇಲ್ಲ. ನಾಸ್ತಿಕ ವಿದ್ಯೆ, ಭೌತಿಕ ಆಧುನಿಕ ವಿದ್ಯೆಗಳೇನು ನಾವು ಕಾಣ್ತಾ ಇದ್ದೀವಿ, ನಾಸ್ತಿಕ ವಿದ್ಯೆ, ಅದರಿಂದ ಸಾಕಷ್ಟು ಲಾಭವನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ಅದರದೇ ಆದಂತಹ ಪ್ರಯೋಜನ ಇದೆ. ಎರಡನೇದು ಅಪರ ಅಥವಾ ಭೌತಿಕ ವಿದ್ಯೆ. ಏನಿದು? ಏನಿದು ಅಪರ ವಿದ್ಯೆ ಅಂದ್ರೆ? ವಾಸ್ತುಶಾಸ್ತ್ರ, ಆಯುರ್ವೇದ, ವೇದಗಳು, ಉಪದೇಶಗಳು, ಕಲೆಗಳು ಎಲ್ಲ ಬರುವ ಭಗವಂತನಿಂದ ಸೃಷ್ಟಿಯಾಗಿ ಭಗವಂತನಿಂದ ಸೃಷ್ಟಿಯಾಗಿರೋದು. ಓಕೆ, ಸೃಷ್ಟಿಯಾಗಿರೋದು ಅಂದ್ರೆ ಅರ್ಥ ಏನು? ಮುಂದೆ ಹೇಳ್ಬೇಕು ಸ್ವಲ್ಪ ಇನ್ನು. ಹರೇ ಕೃಷ್ಣ ಪ್ರಭು, ಇದು ವೇದಗಳಲ್ಲೇ ಇರುತ್ತೆ, ಆದ್ರೆ ಅದು ಭೌತಿಕಕ್ಕೆ ನಮ್ಗೆ ಅಂಟ್ಕೊಳ್ಳೋ ರೀತಿ ಆಗುತ್ತೆ. ನಮ್ ಭೌತಿಕ ಇಚ್ಛೆಗಳು, ವಾಸ್ತು ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಇದೆಲ್ಲ ವೇದದಿಂದ ಬಂದಿದ್ರು ನಮ್ ಭೌತಿಕದ ಅಪೇಕ್ಷೆನೇ ಆಗಿರುತ್ತೆ. ಅಪರಾಗೆ ಭೌತಿಕದಿಂದ ಇರುತ್ತೆ, ಪರಾಗೆ ಆಧ್ಯಾತ್ಮಿಕದಿಂದ ಇರುತ್ತೆ. ಸೊ ಅಪರ ಮತ್ತೆ ಪರ ಎರಡೂ ಕೂಡ ವೇದಗಳಿಂದನೇ ಪಡೆಯುವಂಥದ್ದು, ವೇದಗಳ ಆಧಾರವೇ ಅವು. ವೇದಗಳ ಮೇಲೆ ಆಧಾರಿತವಾಗಿದೆ. ಸಾರಿ. ಸೊ ಅಪರ ಅಂದ್ರೆ ವೇದಗಳಲ್ಲಿ ಈ ಭೌತಿಕ ಜಗತ್ತಿನ ಬಗ್ಗೆ ವಿದ್ಯೆ ಇದೆ, ಜ್ಞಾನ ಇದೆ, ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆಯೂ ಜ್ಞಾನ ಇದೆ, ಎರಡರ ಬಗ್ಗೆನೂ ಜ್ಞಾನ ಇದೆ. ಸೊ ಯಾವ ವೇದಶಾಸ್ತ್ರಗಳು ಅಥವಾ ವಿಭಾಗಗಳು ಅವು ಭೌತಿಕ ಜಗತ್ತಿನ ಕುರಿತಾಗಿ ವರ್ಣಿಸ್ತವೋ ವಿವರಿಸ್ತವೋ ಅವುಗಳನ್ನ ಅಪರಾವಿದ್ಯೆ ಅಂತ ಹೇಳಿದ್ದಾರೆ. ನೀವೆಲ್ಲ ಉದಾಹರಣೆ ಹೇಳಿದ್ರಲ್ವಾ, ಅವೆಲ್ಲವೂ ಕೂಡ ಇದರಲ್ಲಿ ಬರ್ತದೆ. ಸೊ ಭೌತಿಕ ಜಗತ್ತಿನಲ್ಲಿ ವಾಸಿಸುವಾಗ ಭೌತಿಕ ಜಗತ್ತಿನ ನಿಯಮಗಳನ್ನ ನಾವು ಸರಿಯಾಗಿ ತಿಳ್ಕೊಂಡು ಪಾಲಿಸಿದ್ರೆ ಇಲ್ಲಿಯ ಅನುಭವಗಳು ಕಡಿಮೆ ಮಯವಾಗಿರುತ್ತವೆ. ದುಃಖವಿರುತ್ತೆ, ಬಟ್ ಅಟ್ಲೀಸ್ಟ್ ಅತಿರೇಕ ಇರೋದಿಲ್ಲ. ಸೊ ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ವಾಸಿಸುವಾಗ ನಾವು ಈ ಅಪರಾವಿದ್ಯೆಯನ್ನ ಪಾಲನೆ ಮಾಡೋದು ಜೀವಿಯ ಅನುಕೂಲಕ್ಕಾಗಿರುತ್ತೆ. ಬಟ್ ಅದೆಲ್ಲದಕ್ಕಿಂತ ಮುಖ್ಯವಾದಂತಹ ವಿದ್ಯೆ ಅಂದ್ರೆ ಪರಾವಿದ್ಯೆ. ಅದು ವೇದಶಾಸ್ತ್ರಗಳ ಆಧಾರಿತವಾದದ್ದು. ಅಲ್ಲಿ ಆಧ್ಯಾತ್ಮಿಕ ಜಗತ್ತಿನ ಕುರಿತಾಗಿ, ಈ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ಹೇಗೆ ತೆರಳಬೇಕು ಅನ್ನೋದ್ರ ಕುರಿತಾಗಿರುವಂಥದ್ದು. ಆ ಶಾಸ್ತ್ರಗಳಿಗೆ ಮೋಕ್ಷಶಾಸ್ತ್ರಗಳು ಅಥವಾ ನಿಗಮಶಾಸ್ತ್ರಗಳು, ಭಕ್ತಿಶಾಸ್ತ್ರಗಳು ಅಂತ ಹೇಳ್ತಾರೆ. ಗೀತೆ, ಭಾಗವತ ಇತ್ಯಾದಿ ಪುರಾಣಗಳೇನಿವೆ ಮುಖ್ಯವಾಗಿ ಇವೆಲ್ಲವೂ ಕೂಡ ಇದರಲ್ಲಿ ಬರ್ತದೆ. ಈ 3 ವಿಭಾಗಗಳನ್ನ ನಾವು ಗಮನಿಸ್ಬೇಕು, ಯಾಕಂದ್ರೆ ಈ ವಿಭಾಗಗಳು ನಮಗೆ ಬಹಳಷ್ಟು ನೆರವಾಗ್ತವೆ ಈ 3 ಶ್ಲೋಕಗಳನ್ನ ತಿಳ್ಕೊಳ್ಳೋದ್ರಲ್ಲಿ. ಸೊ ಇದಲ್ಲದೇನೆ ಇನ್ನೊಂದು ಯಾವುದೋ ವಿಭಾಗ ಇತ್ತು, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಸಪರೇಟ್ ವಿದ್ಯೆ ಅಂತ ಅಲ್ಲ, ಬಟ್ ಅದು ಒಂದು ರೀತಿಯ ತಪ್ಪು ಕಲ್ಪನೆ. ಹುಸಿ ಜ್ಞಾನ ಅಂತ ಪ್ರಭುಜಿ. ಹುಸಿ ಜ್ಞಾನ, ಸುಳ್ಳು ಜ್ಞಾನ, ಹುಸಿ ಹುಸಿ ಜ್ಞಾನ. ಜ್ಞಾನ ಅಂತ ತೋರಿಸ್ಕೊಳ್ಳುತ್ತೆ ಅದು, ಬಟ್ ಆಕ್ಚುಲಿ ಅದು ಜ್ಞಾನ ಅಲ್ಲ. ಅದು ಆಕ್ಚುಲಿ ತಪ್ಪು ತಿಳುವಳಿಕೆ.
ಆ? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅದು. ಸೊ ಅದನ್ನ ಆಕ್ಚುಲಿ ಅದಕ್ಕೆ ಅಲ್ಲಿ 3ರಲ್ಲಿ ಅದನ್ನು ಒಂದು ಸೇರಿಸಿ ಹೇಳಿಲ್ಲ, ಸಪರೇಟ್ ಆಗೇ ಇಟ್ಟಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದಂದ್ರೆ, ನೀವು ಮಂತ್ರ 9ನ್ನ ನೆನಪು ಮಾಡ್ಕೊಳ್ಳಿ. ಮಂತ್ರ 9 ಏನ್ ಹೇಳ್ತು? ಯಾರು ಅವಿದ್ಯೆಯನ್ನ ಪಾಲಿಸ್ತಾರೋ ಅವರ ಗತಿ ಏನಾಗುತ್ತೆ? ಏನ್ ಹೇಳ್ತೆ ಹೇಳಿ? ಹರೇ ಕೃಷ್ಣ. ನೋಡಿ, ಅನುವಾದ ಓದಿ ಹೇಳಿ. ಅನುವಾದ ಓದಬೇಡಿ, ಅದರ ಅರ್ಥವನ್ನ ನನಗೆ ತಿಳಿಸಿ. ಲಾಸ್ಟ್ ಟೈಮ್ ನಾವು ನೋಡಿದ್ದೀವಿ ಇದನ್ನು. ಮಂತ್ರ 9ರಲ್ಲಿ ಯಾರು ಅವಿದ್ಯೆಯನ್ನ ಪಾಲಿಸ್ತಾರೋ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ? ನೋಡಿ, ಜ್ಞಾನದಂತಹ ಪ್ರದೇಶವನ್ನು ಅಜ್ಞಾ ಪ್ರವೇಶಿಸ್ತಾರೆ. ಅಜ್ಞಾನ ಅಜ್ಞಾನ, ಅಂಧಕಾರ, ಅಜ್ಞಾನ ಕತ್ತಲಿಗೆ ಪ್ರವೇಶ ಮಾಡ್ತಾರೆ ಅಲ್ವಾ? ಅದೇ ಜ್ಞಾನವನ್ನ ಪಾಲಿಸುವವರು ಕಡಿಮಿರುವಂತವ್ರು ಇನ್ನೂ ಕೀಳಾಗ ಬೀಳ್ತಾರೆ. ಇನ್ನೂ ಕೀಳು ಅಂದ್ರೆ ಇನ್ನೂ ಅಂಧಕಾರ, ಇನ್ನೂ ಅಜ್ಞಾನ, ಇನ್ನೂ ಕತ್ತಲಿನ ಜಾಗಕ್ಕೆ ಪ್ರವೇಶಿಸ್ತಾರೆ ಅಲ್ವಾ? ಸೊ ಆ ಶ್ಲೋಕದಲ್ಲಿ ಏನ್ ಹೇಳಲಾಗ್ತಾ ಇದೆ? ವಿದ್ಯೆ ಅವಿದ್ಯೆಗಿಂತ ಅಪಾಯಕಾರಿ ಅಂತ ಹೇಳಿದ್ದಾರೆ. ಹೊರರೂಪದಲ್ಲಿ ನೋಡೋದಾದ್ರೆ ವಿದ್ಯೆ ಅವಿದ್ಯೆಗಿಂತ ಅಪಾಯಕಾರಿ. ಸೊ ಇಲ್ಲಿ ಅವಿದ್ಯೆ ಅಂದ್ರೆ ಯಾವುದು? ತಪ್ಪು ಜ್ಞಾನ. ತಪ್ಪು ಜ್ಞಾನ. ಇಲ್ಲ ಇಲ್ಲ ಇಲ್ಲ, ವಿದ್ಯೆ ಅಂದ್ರೆ ತಪ್ಪು ಜ್ಞಾನ ಪ್ರಭು, ಅದೇ ಕರೆಕ್ಟ್. ನಾನು ಕೇಳ್ತಾ ಇರೋದು ಅವಿದ್ಯೆ ಅಂದ್ರೆ ಏನು ಅಂತ. ಅದೇ ಅಜ್ಞಾನ. ಹೌದು, ಅಜ್ಞಾನ, ಹುಸಿ ಜ್ಞಾನ. ಅದು ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ರಿ ನೀವು. ಈ ಚಾರ್ಟ್ ತೋರಿಸಿದ್ರ ಉಪಯೋಗ ಏನಾಯ್ತು? ಲಾಸ್ಟ್ ಟೈಮ್ ನಿಮ್ಗೆ ಇದನ್ನ ಚಾರ್ಟ್ ಕೊಟ್ಟಿದ್ನಲ್ಲ ನಾನು, ಟೇಬಲ್. ನೋಡಿ, ಇಲ್ಲಿ ಅವಿದ್ಯೆ ಅಂದ್ರೆ ಏನು? ಅಜ್ಞಾನ, ನಾಸ್ತಿಕ ಜ್ಞಾನ ಅಲ್ವಾ? ಸೊ ಈ ಚಾರ್ಟ್ ಅಲ್ಲಿ, ಈ ಹಿಂದೆ ತೋರಿಸಿದ್ನಲ್ಲ ಈ ಚಾರ್ಟ್ ಅಲ್ಲಿ, ಅವಿದ್ಯೆ 9ನೇ ಮಂತ್ರದಲ್ಲಿ ಅವಿದ್ಯೆ ಅನ್ನೋದು ಈ ಒಂದು ಬಾಕ್ಸ್ ನ ಕುರಿತಾಗಿರೋದು, ನಾಸ್ತಿಕ ವಿದ್ಯೆ. ಆಯ್ತಾ? ವಿದ್ಯೆ ಅನ್ನೋದು ಏನಾಗುತ್ತೆ 9ನೇ ಮಂತ್ರದಲ್ಲಿ? ಯಾವ್ದದು? ಜ್ಞಾನ ಒಂದು ಹುಸಿ ಜ್ಞಾನ. ಸೊ 9ನೇ ಶ್ಲೋಕದಲ್ಲಿ ಅವಿದ್ಯೆ ಅಂದ್ರೆ ನಾಸ್ತಿಕ ವಿದ್ಯೆ, ವಿದ್ಯೆ ಅಂದ್ರೆ ಹುಸಿ ಜ್ಞಾನ. ನೆನಪಿಟ್ಕೊಳ್ಬೇಕು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಇದನ್ನ ನೀವು ಬರ್ಕೊಳ್ಳಿಲ್ಲ ಅಂದ್ರೆ, ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಈ ಮಂತ್ರ ನಿಮ್ಗೆ, ಅನುವಾದ ನಿಮ್ಗೆ ಸ್ಪಷ್ಟ ಆಗೋದಿಲ್ಲ. ಸೊ ಅವಿದ್ಯೆ ವಿದ್ಯೆ 9ನೇ ಮಂತ್ರದಲ್ಲಿ ಹೇಳಿದರೆ ವಿದ್ಯೆ ಅವಿದ್ಯೆಗಿಂತ ಅಪಾಯಕಾರಿ. ನೆನಪು ಮಾಡ್ಕೊಳ್ಳಿ. ಅಂದ್ರೇನು? ಹುಸಿ ಜ್ಞಾನ, ಸುಳ್ಳು ಜ್ಞಾನ, ಅದು ಅಜ್ಞಾನಕ್ಕಿಂತ ಅಪಾಯಕಾರಿ. ನೋಡಿದ್ವಲ್ವಾ ಇದನ್ನ ನಾವು ಲಾಸ್ಟ್ ಟೈಮು? ಅವಿದ್ಯೆ ಅಂದ್ರೆ ಭೌತಿಕ ಜಗತ್ತಿನ ವಿದ್ಯೆ, ನಾಸ್ತಿಕ ವಿದ್ಯೆ. ವ್ಯಕ್ತಿ ಶಿಕ್ಷಣ ಪಡೆದಿರುವಂತವನು ವಿದ್ಯಾವಂತ ಅಂತ ಕಂಡ್ರೂ ಕೂಡ ಆತನಲ್ಲಿ ಅಜ್ಞಾನವೇ ತುಂಬಿಕೊಂಡಿದೆ, ಮೌಲ್ಯಗಳಿಲ್ಲ, ಒಳ್ಳೆ ಗುಣಗಳಿಲ್ಲ. ಹೊರರೂಪದಲ್ಲಿ ಆತ ಡಿಗ್ರಿ ಹೋಲ್ಡರ್ ಆಗಿರಬಹುದು ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬಹುದು, ಏನೇ ಆಗಿರಬಹುದು, ಬಟ್ ಆತನಿಗೆ ಒಂದು ಒಳ್ಳೆಯ ಗೌರವ, ಏನ್ ಹೇಳ್ತಾರೆ, ನಮ್ರತೆ, ಪ್ರಾಮಾಣಿಕತೆ, ಪರೋಪಕಾರ, ಈ ರೀತಿಯಾದಂತಹ ಗುಣಗಳೇ ಇಲ್ಲ. ನಾವೆಲ್ಲ ಆ ಪದ ಕೇಳಿರ್ತೀವಲ್ವಾ, ವಿದ್ಯೆಗೆ ವಿನಯವೇ ಭೂಷಣ. ವಿನಯ ಇಲ್ಲದೆ ಇರುವಂತಹ ವಿದ್ಯಾವಂತನನ್ನ ನಾವೆಂದು ಗೌರವಿಸೋದಿಲ್ಲ. ನಿಜವಾಗಿಯೂ ವಿದ್ಯೆ ಇದೆ ಅಂದ್ರೆ ಆತ ವಿನಮ್ರನಾಗಿರ್ತಾನೆ ಅಲ್ವಾ? ಯಾವ ಮರಕ್ಕೆ ಹಣ್ಣಿದೆಯೋ ಅದು ಬಾಗತ್ತೆ ಅಲ್ವಾ? ಅದು ತಂತಾನೇ ಬಾಗತ್ತೆ. ಸೊ ಹಾಗೆ ವಿದ್ಯೆ ಉಳ್ಳವನು ಆತ ನಮ್ರನಾಗಿರ್ತಾನೆ. ಬಟ್ ಈಗಿನ ಕಾಲದಲ್ಲಿ ವಿದ್ಯಾವಂತರು ಹೇಗಿದ್ದಾರೆ? ಹೆಚ್ಚು ಅಹಂಕಾರಿಗಳಾಗಿದ್ದಾರೆ. ಸುಳ್ಳು, ಅಪ್ರಾಮಾಣಿಕತೆ, ಅಗೌರವ, ಹಿಂಸೆ, ಈ ರೀತಿಯಾದಂತಹ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ಇದನ್ನ ಅವಿದ್ಯೆಯ ಪೂಜೆ ಅನ್ನೋ ಒಂದು ಮಾತಿನಲ್ಲಿ ಪ್ರಭುಪಾದರು ವರ್ಣಿಸಿದ್ರು. ನೆನಪು ಮಾಡ್ಕೊಳ್ಳಿ. ಅಲ್ಲಿ 2 ಉದಾಹರಣೆ ಕೂಡ ಕೊಟ್ಟಿದ್ರು ನಿಮ್ಗೆ. ಹಾವಿನ ಉದಾಹರಣೆ. ಮಣಿಭೂಷಿತವಾದ ಹಾವು ಮಣಿರಹಿತವಾದಂತಹ ಹಾವಿಗಿಂತ ಕಡಿಮೆ ಅಪಾಯ ಅಂತ ಅಲ್ಲ. ಆದ್ರೆ ಮಣಿ ಇರೋದ್ರಿಂದ ಜನ ಆಕರ್ಷಿತರಾಗಿ ಆ ಹಾವನ್ನ, ಅದರಲ್ಲಿ ವಿಷ ಇಲ್ಲ, ಅಷ್ಟೇನು ಅಪಾಯಕಾರಿ ಅಲ್ಲ ಅಂತ ಹೇಳಿ ಅದ್ರ ಹತ್ರ ಹೋಗ್ತಾರೆ.
ಎರಡನೇದು ನೆನಪು ಮಾಡ್ಕೊಳ್ಳಿ, ಮಣಿರಹಿತವಾಗಿರುವ ಹೆಣ. ಹೆಣಕ್ಕೆ ಶೃಂಗಾರ. ಶೃಂಗಾರ. ಹೌದು. ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಹೆಣ ಏನು ಜೀವಂತವಾಗ್ತದ? ಆ ಇಲ್ಲ. ಆತ ನಾಸ್ತಿಕ. ಆತ ಹೊರರೂಪದಲ್ಲಿ ತಾನು ವಿದ್ಯೆ ಪಡೆದಿದ್ದೀನಿ ಅಂತ ಎಲ್ಲ ಏನ್ ತೋರಿಸ್ಕೊಂಡ್ರು ಕೂಡ ಆತನಲ್ಲಿ ಮೌಲ್ಯಗಳು ಬರ್ತದ? ಇಲ್ಲ. ಆ ಹ್ಮ್. ಇಲ್ಲ. ಸೊ ಹೀಗೆ ಇದೆಲ್ಲ ಏನಿದು? ಇದು ಎರಡನೇ ಅಂಶ. ಏನದು ಎರಡನೇ ಅಂಶ? ಜ್ಞಾನ, ತಪ್ಪು ಜ್ಞಾನ. ಅವಿದ್ಯೆ. ಅಲ್ಲ ಅಲ್ಲ ಅಲ್ಲ, ಎರಡನೇ ಅಂಶ. ಇಲ್ಲಿ ನೋಡಿ, ಎರಡನೇ ಅಂಶ ಏನಿದು ಕಾಣಿಸ್ತಾ ಇದೆಯಲ್ವ ಸ್ಕ್ರೀನ್ ಅಲ್ಲಿ? ಐವಿದ್ಯ ಪೂಜೆ. ಅವಿದ್ಯೆಯ ಪೂಜೆ. ಇದಾದ ಮೇಲೆ ಪ್ರಭುಪಾದರು ಹುಸಿ ಜ್ಞಾನ ಅಥವಾ ಜ್ಞಾನ ಅಂತ ಕರೆಯಲ್ಪಡುವುದು, ಅದನ್ನು ಮೂರನೇ ಅಂಶದಲ್ಲಿ ವರ್ಣಿಸಿದ್ರು. ವೇದವಾದ ರಥ, ಮಾಯಾವಾದ ಅಂತ. ವೇದವಾದ ರಥರು ಅವ್ರೇನ್ ಹೇಳ್ತಾರೆ ನೆನಪು ಮಾಡ್ಕೊಳ್ತೀರಾ? ಅವ್ರು ಏನಂತ ಪ್ರತಿಪಾದಿಸ್ತಾರೆ, ಏನಂತ ಅವರು ಹೇಳ್ತಾರೆ? ಅವ್ರ ಏನೋ ಪುಣ್ಯಗಳೆಲ್ಲ ಮಾಡಿ ಅದರಿಂದ ಸುಖ ಪಡಿತಾರೆ. ಅದ್ರಲ್ಲೇನ್ ತಪ್ಪಿಲ್ಲ. ಇಂದ್ರಿಯ ತೃಪ್ತಿನೇ ಅವ್ರದ್ದು ಇದು ಇರ್ತದೆ ಮೇಲೆ. ಆ ಏನೇ ಮಾಡಿದ್ರು ಅವ್ರ ಇಂದ್ರಿಯ ತೃಪ್ತಿ ಸಲುವಾಗಿನೇ ಮಾಡ್ತಾರೆ ಪ್ರಭು ಅವರು. ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರು ಮುಖ್ಯವಾಗಿ ಜೀವನದಲ್ಲಿ ಅಥವಾ ವೇದದಲ್ಲಿ ಪರಮವಾದಂತ ಅಂಶ ಏನದು? ಸ್ವರ್ಗಕ್ಕೆ ಹೋಗೋದು. ಪುಣ್ಯ ಪಡ್ಕೋ, ಸ್ವರ್ಗಕ್ಕೆ ಹೋಗು, ಸುಖ ಪಡು, ಮತ್ತೆ ಜನ್ಮ ಪಡಿ, ಮತ್ತೆ ಪುಣ್ಯ ಮಾಡು, ಮತ್ತೆ ಸ್ವರ್ಗಕ್ಕೆ ಹೋಗು. ಇದೇ ಜೀವನದ ಗುರಿ. ಇದಕ್ಕಿಂತ ಮೇಲಿಂದ ಏನೂ ಇಲ್ಲ. ವೇದಗಳ ನಿಜವಾದ ಗುರಿ ಏನು? ಭೌತಿಕ ಸುಖ ಅಂತ ಹೇಳ್ಬಿಟ್ಟು ವೇದದ ಅರ್ಥವನ್ನ ತಿರುಚಿ ಬಿಡ್ತಾರೆ. ಸೊ ಹೀಗೆ ಅವರು ಅವರ ಅವರ ಗುಣಲಕ್ಷಣಗಳನ್ನು ನೋಡಿದ್ವಲ್ವಾ? ಹೇಗೆ ಅವರು ಪುರಾಣಗಳನ್ನ ಖಂಡಿಸ್ತಾರೆ, ಪರಂಪರೆಯನ್ನ ಕಡೆಗಣಿಸ್ತಾರೆ, ತಮ್ಮದೇ ಒಬ್ಬ ವ್ಯಕ್ತಿನ ಆಚಾರ್ಯ ಅಂತ ಮಾಡ್ತಾರೆ. ಇದೆಲ್ಲ ನೋಡಿದ್ವಲ್ವಾ? ನೆನಪು ಮಾಡ್ಕೊಳ್ಳಿ. ಇದಾದ್ಮೇಲೆ ಮಾಯಾ ಅಪಹೃತ ಜ್ಞಾನ ಅಂದ್ರೆ ಮಾಯಾವಾದದ ಅದು ಇನ್ನೊಂದು ರೀತಿಯ ಹುಸಿ ಜ್ಞಾನ, ಅದನ್ನು ಕೂಡ ನೋಡಿದ್ವಿ. ಅಲ್ಲೇನ್ ಮಾಡ್ತಾರೆ ಜನ? ನಾನೇ ಭಗವಂತ, ಈತ ಭಗವಂತ. ಸಾಮಾನ್ಯರನ್ನ ಭಗವಂತನನ್ನಾಗಿ ಮಾಡ್ಬಿಡ್ತಾರೆ, ಭಗವಂತನನ್ನ ಸಾಮಾನ್ಯನಾಗಿ ಮಾಡ್ತಾರೆ, ಸಾಮಾನ್ಯನನ್ನ ಭಗವಂತನನ್ನಾಗಿ ಮಾಡ್ತಾರೆ. ಎಲ್ಲ ಉಲ್ಟಾ ಮಾಡ್ತಾರೆ. ಭಗವಂತ ಮಾಯೆಗೊಳಗಾದ ಅಂತ ಹೇಳ್ತಾರೆ. ಮಾಯಾವಾದ, ಮಾಯಯಾಪಹೃತ ಜ್ಞಾನ. ಸೊ ಹೀಗೆ ಅವರು ತಾವೇ ದೇವರು ಅಂತ ಹೇಳಿ ಪ್ರತಿಪಾದಿಸ್ತಾ, ಘೋಷಿಸ್ತಾ ಜನರನ್ನೆಲ್ಲರನ್ನು ಕೂಡ, ಜನ ಸಮುದಾಯವನ್ನ, ಜನತೆಯನ್ನ ಎಲ್ಲರನ್ನು ತಪ್ಪು ದಾರಿಗೆ ಎಳೆದು ಹಾಕ್ತಾರೆ. ಇದು ತಪ್ಪು ಜ್ಞಾನ. ಹೊರರೂಪದಲ್ಲಿ ಅವರು ಜ್ಞಾನಿಗಳಂತೆ ಕಾಣ್ತಾರೆ, ಬಟ್ ಅದು ಸರಿಯಾದಂತ ಜ್ಞಾನವಾ? ಹೇಳಿ, ಸರಿಯಾದ ಜ್ಞಾನವಾ? ಅಲ್ಲ. ಹಾಗಾಗಿ ಅಂತಹ ಜ್ಞಾನ, ಅಂತಹ ವಿದ್ಯೆ ಅದು ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ. ತಿಳಿತಾ? ಈ ಶ್ಲೋಕದ ಒಂದು ಸಾಲಿನ ಅಂಶ, ಸಾರಾಂಶ ಏನದು? ಒಂದು ಸಾಲಲ್ಲಿ ನೀವು ಹೇಳೋದಾದ್ರೆ ಏನದು? ಈ 9ನೇ ಮಂತ್ರದ ಸಾರಾಂಶ ಏನ್ ಹೇಳ್ತೀರಾ? ಅವಿದ್ಯೆಯು ವಿದ್ಯೆಗಿಂತ ತುಂಬಾ ಅಪಾಯಕಾರಿ. ಇನ್ನೊಂದ್ಸಲ ಯೋಚನೆ ಮಾಡಿ. ಜ್ಞಾನ ಅಂತ ಕರೆಯಲ್ಪಡುವುದು ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ. ಅಜ್ಞಾನ ಅಲ್ವಾ ಪ್ರಭುಜಿ? ಜ್ಞಾನ ಅಂತ ಕರೆಯಲ್ಪಡೋದು, ವಿದ್ಯೆ ಅಂತ ಜನ ಏನ್ ಕರೀತಾರೆ, ಅದು ಹುಸಿ ಜ್ಞಾನ, ಹುಸಿ ವಿದ್ಯೆ, ತಪ್ಪು ವಿದ್ಯೆ. ಅದು ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ. ಓಕೆ, ಸರಳವಾದಂತ ಅರ್ಥ. ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಸಾರಾಂಶ. ಓಕೆ, ಸೊ ಈಗ ಹೇಳ್ರಿ ಪ್ರಭು. ಈಗ ಹೇಳಿದ್ರಲ್ಲ, ಅದೇ ಇನ್ನೊಂದ್ಸತಿ ರಿಪೀಟ್ ಮಾಡ್ರಿ ಸ್ವಲ್ಪ. ಅದೇ ಜ್ಞಾನ ಅಂತ ನೋಡಿ, ಈ ಶ್ಲೋಕದಲ್ಲಿ ಏನ್ ಹೇಳತ್ತಾರೆ? ಅವಿದ್ಯೆ ಮತ್ತೆ ವಿದ್ಯೆ, ಎರಡು ಅಂಶಗಳಿವೆ. ಶ್ಲೋಕದ ಒಗಟು ಏನು ಅಂದ್ರೆ, ಅದು ಒಗಟದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಏನದು? ಶ್ಲೋಕ ಶಬ್ದಶಃ ಅರ್ಥ ಓದಿದ್ರೆ ಏನ್ ಅರ್ಥ ಆಗತ್ತೆ? ವಿದ್ಯೆ ಅವಿದ್ಯೆಗಿಂತ ಹೆಚ್ಚು ಅಪಾಯಕಾರಿ ಅಂತ ಇದೆ ಅಲ್ವಾ? ಒಗಟು ಅರ್ಥ ಆಗತ್ತಲ್ವಾ? ಒಗಟು ಅಂದ್ರೆ ಏನು? ಅದು ಸಾಮಾನ್ಯದಂತೆ ಅರ್ಥ ಆಗೋದಿಲ್ಲ. ಅದೇನೋ ಉಲ್ಟಾನೇ ಇರುತ್ತೆ ಮೀನಿಂಗ್
ಬಟ್ ಅದನ್ನ ಸ್ವಲ್ಪ ಆಲೋಚಿಸಿದ್ರೆ ಸ್ಪಷ್ಟ ಆಗುತ್ತೆ. ಸೊ 9ನೇ ಮಂತ್ರ ಏನು ಹೇಳುತ್ತೆ? ವಿದ್ಯೆ ಅವಿದ್ಯೆಗಿಂತ. ಇದಕ್ಕಿಂತ ಅಪಾಯಕಾರಿ. ಇಲ್ಲಿ ವಿದ್ಯೆ ಅಂದ್ರೆ ಅರ್ಥ ಏನು? ತಪ್ಪು ನಾಸ್ತಿಕತೆ. ಜ್ಞಾನ. ತಪ್ಪು ಜ್ಞಾನ. ತಪ್ಪು ಜ್ಞಾನ, ತಪ್ಪು ಜ್ಞಾನ. ಹುಸಿ ಜ್ಞಾನ. ಜ್ಞಾನ ಅಂತ ಹೊರ ರೂಪದಲ್ಲಿ ಅದು ಕಾಣುತ್ತೆ, ಕರೆಯಲ್ಪಡುತ್ತೆ, ಬಟ್ ಅದು ತಪ್ಪು ಜ್ಞಾನ. ಅರ್ಧ ಜ್ಞಾನ ಅಲ್ಲ, ತಪ್ಪು ಜ್ಞಾನ ಅದು. ಅರ್ಧ ಜ್ಞಾನ ಆದ್ರೆ ಅದು ಅಪಾಯ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ ಸ್ವಲ್ಪನಾರು ತಿಳ್ಕೊಂಡಿದ್ದಾನೆ ಅಂತ ಅನ್ಬಿಡುತ್ತೆ. ಬಟ್ ಇವ್ರು ತಿಳ್ಕೊಂಡಿರೋದು ಪೂರ್ತಿ ಉಲ್ಟಾ. ನೆನಪು ಮಾಡ್ಕೊಳ್ಳಿ, ಹಾಸನಕ್ಕೆ ಹೋಗೋಣ, ನೀವು ತುಮಕೂರಿಗೆ ದಬ್ಬಿದ್ರಿ. ಆ ಸೊ ಹಾಗೆ ತಪ್ಪು ದಾರಿ ತೋರಿಸ್ತೋರು ಅವರು ಹೆಚ್ಚು ಅಪಾಯಕಾರಿ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ವ್ಯಕ್ತಿ ಬೇರೆಯವ್ರನ್ನಾದ್ರೂ ಕೇಳ್ತಾನಲ್ವಾ ಯಾವ ಕಡೆ ದಾರಿ ಅಂತ ಹಾಸನಕ್ಕೆ. ಬಟ್ ಈ ತಪ್ಪು ದಾರಿಗೆ ಎಳ್ಕೊಂಡು ಹೋಗಿ ಅಲ್ಲಿ ದೂಡಿ ಹಾಕಿ, ಇದೇ ನೋಡಪ್ಪ ನಿಂದು, ಈ ಭ್ರಮೇಲಿರು ನೀನು ಅಂತ ಹೇಳಿ ಇಟ್ಟರೆ ಏನದು ತಪ್ಪಲ್ವಾ? ಹೆಚ್ಚು ಅಪಾಯ ಅದು. ಸೊ ಇದನ್ನೆಲ್ಲಿ ಹೇಳ್ತಾ ಇದ್ದಾರೆ, ಸ್ಪಷ್ಟನಾ? ಓಕೆ. ಈಗ ಮಂತ್ರ 10. ಮಂತ್ರ 9ರಲ್ಲಿ ನಿಮಗೆ ಅವಿದ್ಯೆ ಅಂದ್ರೆ ಅಜ್ಞಾನ, ವಿದ್ಯೆ ಅಂದ್ರೆ ತಪ್ಪು ಜ್ಞಾನ. ತಪ್ಪು ಜ್ಞಾನ. ಪದೇ ಪದೇ ಕೇಳ್ತೀನಿ ನಾನು, ಯಾಕಂದ್ರೆ ಇದು ಸ್ಪಷ್ಟ ಆಗಬೇಕು. ಇಲ್ಲಾಂದ್ರೆ ಇದೇನ್ ಮಂತ್ರ ಏನ್ ಹೇಳ್ತು ಅಂತ ನೀವು ಕನ್ಫ್ಯೂಸ್ ಆಗ್ತೀರಾ. ಅವಿದ್ಯೆ ಅಂದ್ರೆ ನಾಸ್ತಿಕ ಜ್ಞಾನ, ಅವಿದ್ಯೆ ಅಂದ್ರೆ ತಪ್ಪು ಜ್ಞಾನ. ತಪ್ಪು ಜ್ಞಾನ, ಪರ್ಫೆಕ್ಟ್ ಆಗಿ ಹೇಳಿದ್ರಿ, ಕರೆಕ್ಟ್. ಈಗ ಮಂತ್ರ 10ರಲ್ಲಿ ವಿದ್ಯೆ ಅವಿದ್ಯೆ ಅನ್ನೋದ್ರ ಅರ್ಥಗಳು ಬದಲಾಗ್ತವೆ. ಇಲ್ಲೇ ಇರೋದು ಒಗಟು. ಓಕೆ, ಸೊ ಬರ್ಕೊಳ್ಳಿ ನೀವು. ನೀವೇನು ಅಷ್ಟೊಂದು ಕಷ್ಟಪಡೋದು ಬೇಕು, ಬರ್ಕೊಳ್ಳಿ. ಯಾವಾಗ ನೆಕ್ಸ್ಟ್ ಟೈಮ್ ಓದಕ್ ಬಂದಾಗ ಆ ಪುಸ್ತಕ ಮಂತ್ರ ಓದ್ಬೇಕಾದ್ರೆ, ಇಲ್ಲಿ ವಿದ್ಯೆ ಅಂದ್ರೆ ಇದು, ಅವಿದ್ಯೆ ಅಂದ್ರೆ ಇದು, ಆಮೇಲೆ ಶ್ಲೋಕ ಓದಿ, ಅವಾಗ ಸ್ಪಷ್ಟ ಆಗ್ಬಿಡುತ್ತೆ. ಓಕೆ, ಸೊ ಮಂತ್ರ 10ರಲ್ಲಿ ಏನ್ ಹೇಳ್ತಾರೆ ನೋಡಿ, ಶ್ಲೋಕ ನೋಡ್ಬಿಡೋಣ ಡೈರೆಕ್ಟ್. ಫಸ್ಟ್ ಶ್ಲೋಕ ನೋಡ್ಬಿಟ್ಟು ಆಮೇಲೆ ಇಲ್ಲಿ ಬರೋಣ. ಶ್ಲೋಕ ನೋಡಿ. ಅನ್ಯದೇವಾಹುರ್ವಿದ್ಯಯ ಅನ್ಯದಾಹುರ್ ಅವಿದ್ಯಯ ಇತಿ ಶುಶ್ರುಮಧೀರಾಣಾಂ ಯೇನಸ್ತದ್ವಿಚಕ್ಷಿರೇ. ಓದಿ, ಅನುವಾದ ಓದಿ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆಯಾಗಿರುತ್ತೆಂದು ವಿವೇಕಗಳು ಹೇಳಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ ನೋಡಿ, ಜ್ಞಾನ ಅಥವಾ ವಿದ್ಯೆಯಿಂದ ಒಂದು ಫಲ ಸಿಕ್ಕರೆ, ಅವಿದ್ಯೆ ಅಥವಾ ಅಜ್ಞಾನದಿಂದ ಬೇರೆ ಇನ್ನೊಂದು ಫಲ ಸಿಗುತ್ತೆ. ಅಲ್ಲೇನ್ ಹೇಳ್ತಾ ಇದ್ರು, ಎರಡೂ ಅಂಧಕಾರಕ್ಕೆ ಹೋಗ್ತಾರೆ, ಒಂದು ಜಾಸ್ತಿ ಕೊಡುತ್ತೆ, ಒಂದು ಕಡಿಮೆ ಕೊಡುತ್ತೆ ಅಂತಿತ್ತಲ್ವಾ 9ನೇ ಮಂತ್ರದಲ್ಲಿ. ಬಟ್ ಇಲ್ಲೇನ್ ಹೇಳ್ತಾರೆ, ವಿದ್ಯೆಯಿಂದ ಒಂದು ಫಲ ಸಿಗುತ್ತೆ, ಅವಿದ್ಯೆಯಿಂದ ಇನ್ನೊಂದು ಫಲ ಸಿಗುತ್ತೆ. ಅವಿದ್ಯೆಯಿಂದ ಕತ್ಲು ಸಿಕ್ಕರೆ, ವಿದ್ಯೆಯಿಂದ ಬೆಳಕು ಸಿಗುತ್ತೆ. ಪೂರ್ತಿ ಹಿಂದಿನ ಮಂತ್ರದ ಅರ್ಥನೇ ಬೇರೆ ಆಗಿಸ್ತಾ ಇದೆ ಈಗ. ಅದಕ್ಕೆ ಅದು ಸರಿಯಾದ ಅರ್ಥ ತಿಳ್ಕೊಳ್ಳಿದ್ರೆ ಕನ್ಫ್ಯೂಸ್ ಆಗ್ತದೆ. ಪ್ರಭುಪಾದರು ಭಾವಾರ್ಥದಲ್ಲಿ ವರ್ಣಿಸ್ತಾರೆ. ಸೊ ಈ ಶ್ಲೋಕದಲ್ಲಿ ಮಂತ್ರ 10ರಲ್ಲಿ ಅವಿದ್ಯೆ ಅಂದ್ರೆ ಏನು? ಹಿಂದಿನ ಶ್ಲೋಕದಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇತ್ತಲ್ಲ, ಅದೆರಡೂ ಕೂಡ ಅವಿದ್ಯೆ ಅಂತ ಹೇಳ್ಬಿಡ್ತಾರೆ ಈ ಮಂತ್ರದಲ್ಲಿ. ಅರ್ಥ ಆಗ್ತಿದ್ಯಾ? ಏನದು ನಾಸ್ತಿಕ ವಿದ್ಯೆ ಇತ್ತು ಪ್ಲಸ್ ಹುಸಿ ಜ್ಞಾನ ಇತ್ತು, ಅವೆರಡನ್ನೂ ಸೇರಿಸಿ ಅವಿದ್ಯೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಸಮಸ್ತ ಅಜ್ಞಾನ. ಬರ್ಕೊಳ್ಳಿ. ಅವಿದ್ಯೆ ಅಂದ್ರೆ ಏನಿಲ್ಲಿ? ಸಮಸ್ತ ಅಜ್ಞಾನ. ನಾಸ್ತಿಕ ಜ್ಞಾನ ಅದು ಅಜ್ಞಾನವೇ, ನಾಸ್ತಿಕ ಅಲ್ವಾ. ಪ್ಲಸ್ ಹುಸಿ ಜ್ಞಾನ, ಜ್ಞಾನ ಅಂತ ಕರೆಯಲ್ಪಡೋದು, ಅದು ಕೂಡ ಅಜ್ಞಾನವೇ. ಹಾಗಿದ್ದಲ್ಲಿ ಇಲ್ಲಿ ವಿದ್ಯೆ ಅಂದ್ರೆ ಏನು? ಯಾಕಂದ್ರೆ ಅದು ಬೇರೆ ಫಲ ಕೊಡುತ್ತೆ ಅಂದ್ರಲ್ಲ, ಅದೇನು? ಆಧ್ಯಾತ್ಮಿಕ ಜ್ಞಾನ. ಓಕೆ, ಸೊ ಈ ಶ್ಲೋಕದಲ್ಲಿ ಅವಿದ್ಯೆಯ ಫಲ ಒಂದು, ವಿದ್ಯೆಯ ಫಲ ಒಂದು ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು? ವಿದ್ಯೆಯಿಂದ ಪ್ರಭುಪಾದರು ಹೇಳ್ತಾರೆ ಸದ್ಗುಣಗಳು ಬೆಳೀತವೆ. ಸರಳ ಇದೆ ಅಲ್ವಾ? ವಿದ್ಯೆಯಿಂದ ಏನ್ ಬೆಳುತ್ತೆ? ಸದ್ಗುಣಗಳು ಬರೀತವೆ. ಅವಿದ್ಯೆಯಿಂದ ದುರ್ಗುಣಗಳು ಬೆಳೀತವೆ. ವಿದ್ಯೆಯಿಂದ ಸಂಸ್ಕಾರಗಳು. ನೀವು ನಿಜವಾಗಿಯೂ ವ್ಯಕ್ತಿ ವಿದ್ಯಾವಂತ ಅಂದ್ರೆ ಏನ್ ನೋಡ್ಬೇಕು? ಆತನ ಗುಣಗಳನ್ನ ನೋಡಬೇಕು. ಕೇವಲ ಡಿಗ್ರಿ, ಮಾತಾಡುವಂತ ಶೈಲಿ, ಯಾವ ರೀತಿ ಬಟ್ಟೆ ಹಾಕೊಂಡಿದ್ದಾನೆ, ಯಾವ ಭಾಷೆ ಮಾತಾಡ್ತಾನೆ, ಅದರಿಂದ ವಿದ್ಯೆನ ಅಳಿಯೋದಲ್ಲ. ಸೊ ಕೊನೆಗೆ ವಿದ್ಯೆ ಅಂದ್ರೆ ಏನು ಅನ್ನೋದನ್ನ
ಒಬ್ಬ ಧೀರ ವ್ಯಕ್ತಿ, ಒಬ್ಬ ಗುರುವಿನಿಂದ ನಾವು ಪಡಿಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಅದನ್ನು ಕೂಡ ಪ್ರಭುಪಾದರು ಹೇಳ್ತಾರೆ. ಓಕೆ, ಈ ಮೂರು ಅಂಶನೇ ಇರೋದು ಈ ಶ್ಲೋಕದಲ್ಲಿ, ಭಾವಾರ್ಥದಲ್ಲಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸ್ಪಷ್ಟ ಆಯ್ತಾ? ಹ್ಮ್. ಈಗ ಭಾವಾರ್ಥ. ಸೊ ಪ್ರಭುಪಾದರು ಭಾವಾರ್ಥದಲ್ಲಿ ಡೈರೆಕ್ಟ್ ಆಗಿ ಭಗವದ್ಗೀತೆದು ಒಂದು ಬಹಳ ಮುಖ್ಯವಾದಂತಹ ಶ್ಲೋಕಗಳ ರೆಫರೆನ್ಸ್ ಅನ್ನ ತಗೊಳ್ತಾರೆ. 13ನೇ ಶ್ಲೋಕ. ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ವ್ಯಕ್ತಿ ಜ್ಞಾನ ಅಥವಾ ವಿದ್ಯೆನ ಪಾಲಿಸ್ತಾ ಇದ್ರೆ ಆತನಲ್ಲಿ ಯಾವ ಲಕ್ಷಣ ಇರಬೇಕು, ಸಂಸ್ಕಾರಗಳಿರಬೇಕು ಅನ್ನೋದನ್ನ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ 5 ಶ್ಲೋಕದಲ್ಲಿ ಹೇಳಿದ್ದಾನೆ. ಹ್ಮ್. ಸರಿಸುಮಾರು ಎಷ್ಟಪ್ಪ, 20 ಅನ್ಸುತ್ತೆ, ಆಕ್ಚುಲಿ 18 18 ಗುಣಗಳನ್ನ ಕೃಷ್ಣ ಅಲ್ಲಿ ಒಂದೊಂದಾಗಿ ಹೇಳ್ತಾನೆ. ಓಕೆ, ನೋಡಿ ನಿಮ್ಮ ಭಾವಾರ್ಥದ ಪುಸ್ತಕ ನೋಡಿ, ಅಲ್ಲಿ ಎಷ್ಟಿದೆ? ಅಲ್ಲಿ 18 ಇದೆ. 18 ಇದೆ. ಸೊ ಈ ಗುಣಗಳು ಏನು ಅಂತ ನಾವು ಭಗವದ್ಗೀತೆಯ ಶ್ಲೋಕ ನೋಡ್ತಾ ನೋಡ್ತಾ ಓದ್ತಾ ಹೋಗೋಣ. ಓಕೆ, ತಮ್ಮ ಹತ್ರ ಭಗವದ್ಗೀತೆ ಇದೆಯಾ? ಇದೆ ಪ್ರಭು. ಕೈಲಿ ಇಟ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ, ಈಶೋಪನಿಷತ್ ಕ್ಲಾಸ್ ಅಟೆಂಡ್ ಮಾಡುವಾಗ ಭಗವದ್ಗೀತೆ ಕೈಲಿ ಜೊತೆಗಿರಬೇಕು. 13ನೇ ಅಧ್ಯಾಯ 8ನೇ ಶ್ಲೋಕ ಓಪನ್ ಮಾಡಿ. ಅದರ ಅನುವಾದನ ನಾವು ನೋಡ್ತಾ ನೋಡ್ತಾ ಹೋಗುದು. ಸೊ ಪ್ರಭುಪಾದರಲ್ಲಿ ಹೇಳ್ತಾರೆ ನೋಡಿ, ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ 8ರಿಂದ 12ನೇ ಶ್ಲೋಕದಲ್ಲಿ ಹೇಳಿರುವಂತೆ ಈ ಕೆಳಕಂಡಂತೆ ವಿದ್ಯೆಯ ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಬೇಕು. ವಿದ್ಯೆ ಅಂದ್ರೆ, ವಿದ್ಯೆ ಬೆಳೆಸ್ಕೊಳ್ತಾ ಇದೀವಿ ಅಂದ್ರೆ ಏನು? ಈ ಕೆಳಗಿನ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ವಿದ್ಯೆ ಬೆಳೆಸ್ಕೊಳ್ಳೋದಂದ್ರೆ ಕೇವಲ ಮಾಹಿತಿ ಕಲೆ ಹಾಕೋದಲ್ಲ, ಇನ್ಫಾರ್ಮೇಶನ್ ಪಡೆಯೋದಲ್ಲ. ಅದೇನು ನಮ್ಮ ಫೋನು ತೋರಿಸುತ್ತೆ, ಪುಸ್ತಕದಲ್ಲಿ ಮಾಹಿತಿ ಇದ್ದೇ ಇರುತ್ತಲ್ವಾ. ಕೇವಲ ಮಾಹಿತಿಯನ್ನ ನೆನಪಿಟ್ಕೊಳ್ಳೋದು, ಇನ್ಫಾರ್ಮೇಶನ್ ಮೆಮರೈಸ್ ಮಾಡೋದ್ರಿಂದ ಆ ವ್ಯಕ್ತಿ ವಿದ್ಯಾವಂತ ಅಂತ ಹೇಳೋದಿಲ್ಲ. ಆತನಲ್ಲಿ ಈ ಸಂಸ್ಕಾರಗಳು, ಗುಣಗಳು ಬೆಳಿಬೇಕು. ಯಾವುದು ನೋಡಿ, ಈಗ ನಾನು ನಿಮಗೆ ಭಗವದ್ಗೀತೆ ಶ್ಲೋಕವನ್ನು ಕೂಡ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. 13ನೇ ಅಧ್ಯಾಯದ 8ರಿಂದ 12ನೇ ಶ್ಲೋಕ. ಇದು ಬಹಳ ಚೆನ್ನಾಗಿರೋ ಶ್ಲೋಕ, ಪ್ರಸಿದ್ಧವಾದದ್ದು. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ರೀತಿಯಾಗಿದೆ. ನಾನು ಪ್ರತಿಯೊಂದನ್ನು ಈಗ ಹೇಳಿದ್ರೆ ಸಮಯ ಆಗುತ್ತೆ. ಡೈರೆಕ್ಟ್ ಆಗಿ ಅನುವಾದಕ್ಕೆ ಹೋಗೋಣ, ಯಾಕಂದ್ರೆ ಅದು ಇಂಪಾರ್ಟೆಂಟು, ಸರಳವಾಗ್ತಾ ಹೋಗುತ್ತೆ. ಸೊ ಪ್ರಭುಪಾದರ ಅನುವಾದದಲ್ಲಿ ಭಗವದ್ಗೀತೆ ತೋರಿಸ್ತಾ ಇದ್ದೀನಿ ನಾನೀಗ. ನಿಮ್ಮ ಹತ್ರ ಪುಸ್ತಕ ಇದ್ರೆ ನೋಡಿ. ಹೌದು. ಇಲ್ಲಿ ಒಂದೊಂದು ಪದವನ್ನ ಹೇಳಿದ್ದಾರೆ, ಒಂದೊಂದು ಗುಣವನ್ನ ಉಲ್ಲೇಖ ಮಾಡಿದ್ದಾರೆ. ಬೇಕಾದ್ರೆ ನಿಮ್ಗೆ ಸಮಯ ಆದಾಗ ಈ ಪೂರ್ತಿ ಭಾವಾರ್ಥವನ್ನೇ ಓದಿ ಈ ಶ್ಲೋಕದ್ದು. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ ಕಾಣ್ತಾ ಇದೆ ಅಲ್ವಾ? ಇಲ್ಲಿರುವಂತಹ ಒಂದೊಂದು ಗುಣ ಪ್ಲಸ್ ಈಗ ಈಶೋಪನಿಷತ್ ಪುಸ್ತಕದಲ್ಲಿ, ನಿಮ್ ಕೈಯಲ್ಲಿ ಈಶೋಪನಿಷತ್ ಪುಸ್ತಕ ಇದೆ, ಅದರಲ್ಲಿ ಈ 10ನೇ ಮಂತ್ರದಲ್ಲಿ ಕೆಳಗಿರುವಂತಹ ಒಂದೊಂದು ಅಂಶಗಳು ಇವೆರಡು ಮ್ಯಾಚ್ ಆಗ್ತವೆ. ಓಕೆ, ಸ್ವಲ್ಪ ಈಗ ನೀವೆಲ್ಲ ಎಚ್ಚೆತ್ಕೊಂಡು ನನಗೆ ಉತ್ತರ ಹೇಳ್ಬೇಕು. ಮೊದಲನೇ ಅಂಶ ಈಶೋಪನಿಷತ್ನಲ್ಲಿರೋದು ಏನಿದು? ಓದಿ. ಒಬ್ಬನು ಸ್ವತಃ ಸಭ್ಯನಾಗಿ ಇತರಿಗೆ ಸೂಕ್ತವಾಗಿ ಗೌರವ ಕೊಡುವುದನ್ನು ಕಲಿಯಬೇಕು. ಯಾರು ಓದ್ತಾ ಇದ್ದೀರಾ ಮಾತಾಜಿಯವರೇ? ನೀವೇ ಓದ್ಬೇಕು ಪೂರ್ತಿ ಹೇಳೋವರೆಗೂ, ಆಯ್ತಾ? ಓದ್ತಾ ಇರ್ಬೇಕು, ಗಮನಿಸ್ತಾ ಇರ್ಬೇಕು, ಏನು ತೋರಿಸ್ತಾ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ ಅಂತ. ಸೊ ಇಲ್ಲೇನ್ ಹೇಳಿದ್ದಾರೆ? ಇತರರಿಗೆ ಸೂಕ್ತವಾಗಿ ಗೌರವ ಕೊಡುವುದನ್ನು ಕಲಿಯಬೇಕು. ಭಗವದ್ಗೀತೆಯಲ್ಲಿ ನೋಡಿ, ಮೊದಲನೇ ಗುಣ ಏನಿದೆ ಅಲ್ಲಿ? ನಮ್ರತೆ. ನಮ್ರತೆ. ಸೊ ಪ್ರಭುಪಾದರು ನಮ್ರತೆ ಅಂದ್ರೆ ಅರ್ಥ ಏನು? ಜಂಬವಿಲ್ಲದ್ದು, ಅಹಿಂಸೆ, ನೀವು ಮುಂದೆ ಹೊರಟ್ರಿ. ಅಲ್ಲ, ಈಗ ಈಶೋಪನಿಷತ್ನಲ್ಲಿರೋ ಮೊದಲನೇ ಅಂಶ ಆ ನಮ್ರತೆ ಅರ್ಥ. ಅದು ನಮ್ರತೆ ಅಂದ್ರೆ ವಿನಯದಿಂದ ಮಾತಾಡೋದು, ಸಭ್ಯನಾಗಿ ಇತರರಿಗೆ ಸೂಕ್ತವಾಗಿ ಗೌರವ ಕೊಡೋದು. ಸೊ ನಿಮ್ ಈಶೋಪನಿಷತ್ ಪುಸ್ತಕದಲ್ಲಿ ಬೇಕಾದ್ರೆ ಮುಂದೆ ಬರ್ಕೊಳ್ಳಿ, ಇಲ್ಲಿ ಹೈಫನ್ ನಮ್ರತೆ ಬರ್ಕೊಳ್ಳಿ ಬೇಕಿದ್ರೆ. ವಿನಯದಿಂದ ಮಾತಾಡೋದಾಗತ್ತ ಪ್ರಭು? ವಿನಯದಿಂದ ಮಾತಾಡೋದು. ಪ್ರಭುಪಾದರು ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ? ಬರೀ ಮಾತಾಡೋದಲ್ಲ, ಗೌರವ ಕೊಡೋದು ಅಂತ ಹೇಳಿದ್ದಾರೆ. ಗೌರವ ಕೊಡೋದು ಅಂತ ಹಾಕಿದಾರಲ್ಲ. ಸೊ ಗೌರವ ಕೊಡೋದಂತ ಈಶೋಪನಿಷತ್ ಪುಸ್ತಕದಲ್ಲಿ ಬರ್ದಿರಲ್ಲ, ಇಲ್ಲಿ ಮುಂದೆ ನಮ್ರತೆ ಅಂತ ಬರೀರಿ. ಅದು ಎಲ್ಲಿಂದ ತಗೊಳ್ತಾ ಇದ್ದೀರಾ ನಮ್ರತೆ ಅನ್ನೋದನ್ನ? ಭಗವದ್ಗೀತೆಯಲ್ಲಿ. ಓಕೆ, ಈಗ ನೀವು ಇದನ್ನ ಹೇಳ್ತಾ ಹೋಗ್ಬೇಕು. ಈಗ ಎರಡನೇದು ಓದಿಮ್ಮ ಮಾತಾಜಿಯವರ. ಯಾರು?
ಕೇವಲ ಹೆಸರು ಪ್ರಸಿದ್ಧಿಗಳಿಗಾಗಿ ತಾನು ಧರ್ಮಿಷ್ಠನೆಂದು ಸೋಗು ಹಾಕಬಾರದು. ಇದು ಯಾವ ಗುಣ? ಜಂಬ ಇಲ್ಲದಿರೋದು. ಜಂಬ ಇಲ್ಲದಿರುವುದು. ಸೊ ವ್ಯಕ್ತಿ ಅಧಂಭಿತ್ವಂ, ಸಂಸ್ಕೃತದಲ್ಲಿ ಶಬ್ದ ಅದು. ಅಮಾನಿತ್ವಂ, ಅಮಾನಿತ್ವ. ಇದರಲ್ಲೂ ಕೇಳ್ತೀವಲ್ವಾ ಶಿಕ್ಷಾಷ್ಟಕದಲ್ಲಿ, ಅಮಾನೀನ ಮಾನದೇನ ಕೀರ್ತನೀಯ ಕೀರ್ತನೀಯ ಸದಾ. ಸದಾ. ಸದಾ ಹರಿ. ಅಮಾನಿತ್ವ, ಅಮಾನಿ ಅಂದ್ರೇನು? ಗೌರವ ಕೊಡುವುದು. ಎರಡನೇ ಅಂಶ ಏನು? ಜಂಬ ಇಲ್ಲದೆ ಇರುವುದು, ಅದಂಭಿತ್ವಂ. ದಂಭ ಇಲ್ಲದಿರುವವನು ಅಂದ್ರೆ ಅರ್ಥ ಏನು? ಸೋಗು ಹಾಕಬಾರದು, ತೋರ್ಪಡಿಕೆ ಮಾಡಬಾರ್ದು. ನಾನ್ ದೊಡ್ಡವನು, ನನ್ಗೆ ನನ್ಗೆ ಬಹಳಷ್ಟು ತಿಳಿದಿದೆ, ನಾನು ಧರ್ಮಿಷ್ಠ, ನಾನು ಜ್ಞಾನಿ, ಈ ರೀತಿ ಎಲ್ಲ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ಮಾಡಬಾರ್ದು. ಅಂಥವನಿಗೆ ದಂಭ ಇಲ್ಲದವನು, ಜಂಬ ಇಲ್ಲದವನು ಅಂತ ಹೇಳ್ತಾರೆ. ಮೂರನೇದು ಓದಿ. ಕಾಯೇನ ವಾಚ ಮನಸ ಇತರರಿಗೆ ತೊಂದರೆ ಕೊಡಬಾರದು. ಏನಿದೆ ಅಮ್ಮ ಅಲ್ಲಿ ಭಗವದ್ಗೀತೆಯಲ್ಲಿ ಮಾತಾಜಿ? ಅಹಿಂಸೆ. 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 ನೋಡಿ, ಅಹಿಂಸೆ ಅಂದ್ರೆ ಏನು? ಕೇವಲ ಕೊಲ್ದೇ ಇರೋದಲ್ಲ. ಏನೇ ಕೊಟ್ಟಿದ್ದಾರೆ ಪ್ರಭುಪಾದರಲ್ಲಿ? ಕಾಯ ಕಾಯೇ ವಾಚ ಕಾಯ ವಾಚ ಮನಸ್ಸ. ನಾವು ಮಾತುಗಳಿಂದನೂ ಕೂಡ ಹಿಂಸೆ ಮಾಡ್ತೀವಿ. ಬೇರೆಯವ್ರಿಗೆ ಕೋರ್ಸ್ ಹರ್ಟ್ ಕೈ ಮಾಡ್ತೀವಿ ಕಾಲಿಂದ ಅಂತೀವಲ್ಲ. ಒಡೆದು ಬಡದು, ಚೂರಿಯಿಂದ ಚುಚ್ಚಿ ಕೊಂದು, ಅದು ಹಿಂಸೆನೆ. ಬಟ್ ಮಾತಿನಿಂದನೂ ಹಿಂಸೆ ಆಗುತ್ತೆ, ಮನಸ್ಸಿನ ವಿಚಾರಗಳಿಂದನೂ ಹಿಂಸೆ ಮಾಡ್ಬೋದು. ಚುಚ್ಚು ಮಾತಾಡ್ತಾರೆ ಅಲ್ವಾ ಸರ್ ಪ್ರಭು? ಅದು ಅದು ಹಿಂದೆಯಿಂದ ವಾಚ, ಚುಚ್ಚು ಮಾತಾಡೋದು. ಅದು ವಾಚ. ಮನಸ್ಸ Okay. ಅಂದ್ರೆ ಅದಕ್ಕೂ ಸೂಕ್ಷ್ಮ. ನಮ್ಮ ಯೋಚನೆಗಳಲ್ಲಿ ನಾವು ಹಿಂಸೆ ಮಾಡಬಾರದು ಬೇರೆಯವರಿಗೂ. ಅಂದ್ರೆ ತಪ್ಪಾಗಿ ಅವ್ರಿಗೆ ತೊಂದರೆ ಆಗ್ಲಿ ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ಕೂಡ ಹಿಂಸೆ. ಸೊ ಈ ರೀತಿ ಈ ಮೂರೂ ಮಟ್ಟದಲ್ಲಿ ತೊಂದರೆ ಕೊಡದೆ ಇರೋದು ಅದು ಅಹಿಂಸೆ. ಸೊ ಈ ಲೈಫ್ ಅನ್ ಅಹಿಂಸೆ ಅಂತ ಬರ್ಕೊಳ್ಳಿ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ. ಶ್ಲೋಕದಲ್ಲಿದೆಯಲ್ಲ ಅಹಿಂಸಾ. ನಾಲ್ಕನೇದು ಪಟ ಓದಿ ಸ್ವಲ್ಪ. ಇತರರಿಂದ ಪ್ರಚೋದನೆ ಒಳಗಾಗದಾಗಲೂ ತಾಳ್ಮೆಯಿಂದಿರುವುದನ್ನು ಕಲಿಯಬೇಕು. ಇದೇನು? ತಾಳ್ಮೆ. ತಾಳ್ಮೆನೆ, ಕೋಪ ಇರಬಾರ್ದು ಸಂಸ್ಕೃತದಲ್ಲಿ ಅಂತ. ಶಾಂತಿ ಅಂತ ಇದೆ. ಬೇಕಿದ್ರೆ ನೀವು ತುಂಬಾ ಆಗತ್ತಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ. ಶ್ಲೋಕದಲ್ಲಿ ಸಂಸ್ಕೃತ ಪದನೂ ಇದೆ, ಅದನ್ನು ಕೂಡ ಬರ್ಕೋಬಹುದು. ಕ್ಷಾಂತಿ. ಕ್ಷಾಂತಿ ಅಂದ್ರೆ ತಾಳ್ಮೆ. ಅದ್ರಲ್ಲಿ ಕೋಪ ಇಲ್ದಿರೋದು ಬರುತ್ತೆ ಅಲ್ವಾ ಪ್ರಭು? ತಾಳ್ಮೆ ಅಂದ್ರೆ ಕೋಪ, ಅಂದ್ರೆ ಪ್ರಚೋದನೆ. ಜನ ನಿಮ್ ಮುಂದೆ ಬಂದು ಕೂಗಾಡ್ತಿದ್ದಾರೆ, ಬೈತಾ ಇದ್ದಾರೆ, ಏನೆಲ್ಲಾ ಮಾಡ್ತಾ ಇದ್ದಾರೆ, ಆದ್ರೂ ತಾಳ್ಮೆಯಿಂದ ಇರೋದು ಶಾಂತಿ. ಐದನೇದು, ಹೇಳುವುದೊಂದು ಮಾಡುವುದೊಂದು ಎನ್ನುವಂತೆ ನಡೆಯಬಾರದು. ಏನಿದೆ ಭಗವದ್ಗೀತೆಯಲ್ಲಿ ನೋಡಿ? ಸರಳತೆ ಇದೆ. ಸರಳ. ವ್ಯಕ್ತಿ ಸರಳ ಅಂದ್ರೆ ಅರ್ಥ ಏನು? ಸರಳತೆ. ಹೇಳಿದ್ದು ಮಾಡೋದು ಎರಡೂ ಕೂಡ ಎಕ್ಸಾಕ್ಟ್ ಇರಬೇಕು. ಅದು ಒಂದು ಹೇಳೋದೊಂದು ಮಾಡೋದೊಂದು ಆ ರೀತಿ ಮಾಡಿದ್ರೆ ಅದು ಸರಳ ಅಲ್ಲ. ಸರಳತೆ ಅಂದ್ರೆ ಸಿಂಪ್ಲಿಸಿಟಿ, ಅಂದ್ರೆ ನೋ ಡ್ಯೂಪ್ಲಿಸಿಟಿ. ಅಂದ್ರೆ ಏನು? ಈ ರೀತಿ ಒಂದ್ ಹೇಳೋದೊಂದು, ಹಿಂದೊಂದು ಹೇಳೋದು, ಮುಂದ್ ಮಾಡೋದು, ಈ ರೀತಿ ಬೇರೆ ಇದಿದೆಯಲ್ಲ, ಇದು ಸರಳತೆ ಅಲ್ಲ. ಸೊ ಸರಳವಾಗಿದ್ದಾನೆ ಅಂದ್ರೆ ಏನು? ಆತ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಆತ ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಟ್ಟವನ್ನು ಹಂತ ಹಂತವಾಗಿ ತಲುಪಿಸಬಲ್ಲ ಸದ್ಗುರುವನ್ನು ಹುಡುಕಿ ಅವನನ್ನು ಆಶ್ರಯಿಸಿ ಅವನ ಸೇವೆ ಮಾಡಿ ಅವನಿಂದ ಎಲ್ಲವನ್ನು ಕೇಳಿ ತಿಳಿದುಕೊಳ್ಳಬೇಕು. ಗುರುವನ್ನ ಹುಡುಕಿ ಅವರ ಹೌದು. ಆಶ್ರಯ ಪಡೆದು ನಿಜವಾದ ಸೇವೆ ಮಾಡಿ ಗುರುವನ್ನು, ಅವರಿಂದ ಕೇಳಿ ತಿಳ್ಕೊಳ್ಳೋದು. ಏನಿದು? ನಿಜವಾದ ಗುರುವಿನ ಬಳಿಗೆ ಹೋಗುವುದು. ಶ್ಲೋಕದಲ್ಲಿ ಅನುವಾದದಲ್ಲಿ ಏನ್ ಹೇಳಿದ್ದಾರೆ? ನಿಜವಾದ ಗುರುವಿನ ಬಳಿಗೆ ಹೋಗುವುದು. ಸೊ ಸಂಸ್ಕೃತದಲ್ಲಿ ಶ್ಲೋಕದಲ್ಲಿ ನೀವು ನೋಡ್ಬೋದು, ಆಚಾರ್ಯೋಪಾಸನಂ ಅಂತ ಹೇಳಿದ್ದಾರೆ. ಆ ಶ್ಲೋಕದಲ್ಲಿ ಬರೋದು ಅದು. ಶ್ಲೋಕದಲ್ಲಿ ಆಚಾರ್ಯ ಉಪಾಸನ ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬ ಗುರುವನ್ನ ನಾವು ಹುಡುಕ್ಬೇಕು. ಫಸ್ಟ್ ಆಫ್ ಆಲ್ ನಿಜವಾದ ಗುರು ಎಲ್ಲಿದ್ದಾನೆ, ಹೇಗಿರ್ತಾನೆ, ಆತನ ಗುಣ ಏನು, ಆತನ ಅರ್ಹತೆ ಏನಿರುತ್ತೆ ಅಂತ. ಆತನ ಆಶ್ರಯ ಪಡೆಯೋದು, ಆತನ ಸೇವೆ ಮಾಡೋದು, ಅವರಿಂದ ಕೇಳಿ ತಿಳ್ಕೊಳ್ಳೋದು. ಸದ್ಧರ್ಮ ಪೃಚ್ಛ ವಿಶ್ರಂಭೇಣ ಗುರೋರ್ ಸೇವ, ಇವೆಲ್ಲ ಭಕ್ತಿಯ ಅಂಗಗಳು ಆಕ್ಚುಲಿ. ಎನಿವೆ, ಅದು ಭಕ್ತಿರ ಸಾಮೃತ ಸಿಂಧುವಿನಲ್ಲಿ ತಾವೆಲ್ಲ ಓದ್ತೀರಾ. ಸೊ ಈ ಒಟ್ಟಾರೆ 18ರಲ್ಲಿ 2 ಬಹಳ ಮುಖ್ಯವಾದವಿವೆ. ಓಕೆ, ಈ 18 ಏನು ಓದ್ತಾ ಇದೀವಲ್ಲ ನಾವೀಗ, ಇದರಲ್ಲಿ 2 ಬಹಳ ಮುಖ್ಯವಾದವು.
ಮೊದಲನೇದು ಬಹಳ ಮುಖ್ಯವಾದದ್ದು ಇದು. ಯಾವುದು? ಗುರುವನ್ನು ಹುಡುಕೋದು. ಗುರುವಿನ ಬಳಿಗೆ ಗುರುವನ್ನ ಹೋಗುದು. ಸ್ವೀಕರಿಸಿ ಅವರ ಆಶ್ರಯದಲ್ಲಿದ್ದು ಸೇವೆ ಮಾಡ್ತಾ ಅವರಿಂದ ತಿಳ್ಕೊಂಡು ಅದರಂತೆ ನಡೆಯೋದು. ಇದಕ್ಕೇನ್ ಹೇಳ್ತಾರೆ ಸಂಸ್ಕೃತದಲ್ಲಿ? ಆಚಾರ್ಯ ಆಚಾರ್ಯ ಉಪಾಸನ. ಸೊ ತಮ್ಮಲ್ಲೆಲ್ಲರೂ ಕೆಲವರು ಸಾಕಷ್ಟು ಜನ ಇಲ್ಲಿ ಗುರುವಿನಿಂದ ದೀಕ್ಷೆಯನ್ನು ಪಡೆದಿದ್ದೀರಾ, ಆಶ್ರಯವನ್ನ ಸ್ವೀಕರಿಸಿರ್ತೀರಾ ಕೆಲವರು, ಅಲ್ವಾ? ಸೊ ಇದು ಬಹಳ ಮುಖ್ಯವಾದಂತಹ ಗುಣ ವಿದ್ಯೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ. ಇದು ಇದ್ರೆ ಬಾಗ್ಲಿಗೆ ಕೀಲಿ ಸಿಕ್ತ ಹಾಗೆ, ಕೀಲಿ ಕೈ ಸಿಕ್ತ ಹಾಗೆ. ಲಾಕ್ ಓಪನ್ ಮಾಡಕ್ಕೆ ಕೀ ಬೇಕಲ್ವಾ? ಅದು ಸಿಕ್ಕ ಹಾಗೆ. ಇದನ್ನ ನೀವು ಪಡ್ಕೊಂಡ್ರಿ ಅಂದ್ರೆ ಮುಂದೆ ಬೇರೆ ಎಲ್ಲ ಗುಣಗಳು ಒಂದೊಂದಾಗಿ ಬರ್ತಾ ಹೋಗ್ತವೆ. ಇದನ್ನು ಪಡ್ಕೊಳ್ಳದೆ ನೀವು ಬೇರೆನೇ ಮಾಡ್ತಾ ಇದ್ರು ಕೂಡ ಅದು ನಿಮ್ಮ ಮನಸ್ಸಿನ ತಕ್ಕಂಗೆ ಮಾಡ್ತಾ ಇರ್ತೀರ. ಅರ್ಥವಾಗ್ತಾ ಇದೆಯಾ? ಹೌದು ಪ್ರಭು. ಹಾ. ಸೊ ಇದು ಹೆಂಗೆ ಅಂದ್ರೆ ಇದು ಪ್ರವೇಶಕ್ಕೆ ಇದು ಬಹಳ ಅಷ್ಟು ಮುಖ್ಯ. ಕಿಲಿ. ಹಾ. ಸೊ ವಿದ್ಯೆಯನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಅಂದ್ರೆ ಏನು? ಮೊದಲು ಗುರುವಿನ ಆಶ್ರಯವನ್ನ ಪಡೆದು ಅವರ ಸೇವೆ ಮಾಡ್ತಾ ಅವರಿಂದ ಕೇಳಿ ತಿಳ್ಕೊಳ್ತಾ ಹೋಗ್ಬೇಕು. ಓಕೆ, ಬಹಳ ಮುಖ್ಯವಾದದ್ದು. ಅದಕ್ಕೊಂದು ಸ್ಪೆಷಲ್ ಮಾರ್ಕ್ ಹಾಕೊಳ್ಳಿ ಇಲ್ಲಿ, 6ನೇ ಅಂಶ. ನೆಕ್ಸ್ಟ್ ಇನ್ನೊಂದು ಅಂಶ ಮುಂದೆ ಬರುತ್ತೆ, ಅದು ಬಂದಾಗ ಹೇಳ್ತೀನಿ. ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ತಲುಪಲು ಅವನು ಶ್ರುತಿಯಲ್ಲಿ ಹೇಳಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. 7ನೇದೇನು? ಶೌಚ ಅಲ್ಲಿ ಅಂತ ಹೇಳಿದ್ರು. ಶೌಚ ಆ? ಶೌಚ ಶೌಚ. ಶೌಚ ಅಂದ್ರೆ ಸಾಮಾನ್ಯವಾಗಿ ಏನ್ ತಿಳ್ಕೊಳ್ತೀವಿ? ಸ್ವಚ್ಛತೆ ಅಂತ ತಿಳ್ಕೊಳ್ತೀವಿ, ಅಲ್ವಾ? ಸೊ ಸ್ವಚ್ಛತೆ ಅಂದ್ರೇನು? ನಿಯಂತ್ರಕ ತತ್ವಗಳನ್ನ ಅನುಸರಿಸೋದು. ಪ್ರಭುಪಾದರು ಹೇಳಿದಾರಲ್ವ ಕೆಲವು ನಿಯಂತ್ರಕ ತತ್ವಗಳು. ಮಾಂಸಾಹಾರ, ವ್ಯಭಿಚಾರ, ಜೂಜಾಟ, ಮಾದಕ ವಸ್ತುಗಳ ಸೇವನೆ, ಇವುಗಳಿಂದ ನಾವು ದೂರವಿರಬೇಕು. ಇದು ನಿಯಂತ್ರಕ ತತ್ವ, ಹೌದಲ್ವಾ? ಸೊ ಈ ರೀತಿಯಾಗಿದ್ದಾಗ ನಾವು ಒಳಗಿನಿಂದ ಸ್ವಚ್ಛರಾಗಿರ್ತೀವಿ. ಶೌಚ ಅಂದ್ರೇನು? ಸ್ವಚ್ಛತೆ. ಹೊರಗಿಂದ ಸ್ವಚ್ಛತೆ ಅದು ಎಲ್ಲರೂ ಮಾಡ್ತಾರೆ ಬಿಡಿ. ಆನೆನೂ ಮಾಡುತ್ತೆ, ನೀರಿಗೋಗಿ ಇಳಿದು, ಅಥವಾ ಎಮ್ಮೆನೂ ಮಾಡುತ್ತೆ ಪ್ರತಿದಿನ. ಬಟ್ ಏನ್ ಮಾಡುತ್ತೆ ಅದಾದ್ಮೇಲೆ? ಮತ್ ಮಣ್ಣು ಹಾಕೊಂಡು ಬರುತ್ತೆ, ಅಲ್ವಾ? ಬಟ್ ನಾವು ಕೇವಲ ಹೊರಗಡೆಯಿಂದ ಸ್ವಚ್ಛರಾಗೋದಲ್ಲ, ಸ್ನಾನ ಮಾಡೋದು ಅದು ಕೂಡ ಬಹಳ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ, ಅದು ಹೇಳ್ಬೇಕು. ಬಟ್ ಬಹಳ ಮುಖ್ಯವಾಗಿ ಈ ನಿಯಂತ್ರಕ ತತ್ವಗಳು, ಆ 4 ನಿಯಮಗಳೇನಿವೆಯಲ್ಲ ಅವುಗಳನ್ನ ಪಾಲಿಸೋದು. ಅದರಿಂದ ನಾವು ಶೌಚ ಆ ತತ್ವ ಗುಣವನ್ನ ಬೆಳೆಸ್ಕೊಳ್ತೀವಿ. 8ನೇದು ಕೃತಿಗಳ ತತ್ವಗಳಲ್ಲಿ ನಿಷ್ಠೆ ಇರಬೇಕು. ಏನಿದು? ಸ್ಥೈರ್ಯ ಸ್ಥೈರ್ಯ, ಸ್ಥಿರತೆ ಅಂದ್ರೇನು? ನಿಷ್ಠೆ. 9ನೇದು ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕಾರಕವಾದ ಕೆಲಸ ಕಾರ್ಯಗಳನ್ನು ಶುದ್ಧಾಂಗವಾಗಿ ಮಾಡಕೂಡದು. ಸೊ ಯಾವುದು ನಮ್ಮ ಆತ್ಮ ಸಾಕ್ಷಾತ್ಕಾರ ಭಕ್ತಿಗೆ ಹಾನಿ ಉಂಟು ಮಾಡುತ್ತೋ ಅದನ್ನ ಮಾಡಬಾರ್ದು. ಏನಿದು? ಆತ್ಮ ಸಂಯಮ. ಆತ್ಮ ಆತ್ಮ ಸಂಯಮ, ಅಥವಾ ಶ್ಲೋಕದಲ್ಲಿ ಆತ್ಮ ವಿನಿಗ್ರಹ ಅಂತ ಹೇಳಿದ್ದಾರೆ. ಆತ್ಮ ಸಂಯಮ ಅಂದ್ರೇನು? ಯಾವುದು ನನಗೆ ಹಾನಿ ಮಾಡುತ್ತೋ ಅದರಿಂದ ನಾನು ದೂರ ಇರೋದು. ಸಂಯಮ. ನನ್ನ ಮನಸ್ಸು ತುಡಿತಾ ಇರುತ್ತೆ, ಆದ್ರೆ ನಾನು ಸಂಯಮನ ಪಾಲಿಸ್ಬೇಕು. ಓಕೆ, ಎಸ್. ಮುಂದಿಂದು 10ನೇದು ದೇಹ ಧಾರಣೆಗೆ ಅವಶ್ಯಕವಾದಕ್ಕಿಂತ ಹೆಚ್ಚಾಗಿ ಸ್ವೀಕರಿಸಬಾರದು. ಏನಿದು? ಭಗವದ್ಗೀತೆಯಲ್ಲಿ ಇಂದ್ರಿಯ ಇಂದ್ರಿಯ ತೃಪ್ತಿಯ ತೃಪ್ತಿ. ವಸ್ತುಗಳಲ್ಲಿ ವೈರಾಗ್ಯ. ವಸ್ತುಗಳಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂತ ಸಂಸ್ಕೃತ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೇನು? ನಮ್ಮ ಇಂದ್ರಿಯಗಳು ಯಾವಾಗ್ಲೂ ಇಂದ್ರಿಯ ವಿಷಯಗಳನ್ನ ಬಯಸ್ತಾ ಇರ್ತವೆ. ತಮ್ಗೆಲ್ಲ ಗೊತ್ತಿದೆ, ಕಣ್ಣು ರೂಪವನ್ನ ಬಯಸುತ್ತೆ, ಮೂಗು ಸುಗಂಧವನ್ನ ಬಯಸುತ್ತೆ, ನಾಲಿಗೆ ರುಚಿಯನ್ನ ಬಯಸುತ್ತೆ, ಚರ್ಮ ಸ್ಪರ್ಶವನ್ನ ಬಯಸುತ್ತೆ, ಕಿವಿ ಶಬ್ದವನ್ನ ಬಯಸುತ್ತೆ. ಎಲ್ಲೆಲ್ಲಿ ಇದು ತುಂಬಾ ಆಕರ್ಷಕವಾಗಿದೆಯೋ ಅಲ್ಲಿ ನಮ್ಮ ಇಂದ್ರಿಯಗಳು ಹರಿದು ಹೋಗ್ತವೆ, ಅಲ್ವಾ? ಯಾವ ವಸ್ತುಗಳಲ್ಲಿ, ಯಾವ ವ್ಯಕ್ತಿಯಲ್ಲಿ ಇವುಗಳು ಕಾಣ್ತವೋ ಅಲ್ಲಿ ಹರಿದು ಹೋಗಿ ಅಲ್ಲಿ ಆಕರ್ಷಿತವಾಗಿ ಆಸಕ್ತವಾಗ್ತವೆ, ಅಲ್ವಾ? ಸೊ ಅವುಗಳನ್ನ ಹೆಚ್ಚಾಗಿ ಸ್ವೀಕರಿಸಬಾರ್ದು ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್. ಅಂದ್ರೆ ಅರ್ಥ ಏನು? ಸ್ವಲ್ಪ ಮಟ್ಟಿಗೆ, ಈಗ ಹೇಗೆ ಅಡಿಗೆಲಿ ಉಪ್ಪಿರ್ಬೇಕೋ ಹಾಗೆ ಶರೀರಕ್ಕೆ ಸ್ವಲ್ಪ
ಯಾಕಂದ್ರೆ ಶರೀರ ಅದು ಅದರ ಸ್ವಭಾವ ಕೆಲವೊಂದಿಷ್ಟಿದೆ. ಆ, ಅದು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಅರ್ಥವಾಗ್ತಾ ಇದೆಯಾ? ಎಲ್ಲರಿಗೂ ಅದರ ಅವಶ್ಯಕತೆ ಒಂದೇ ರೀತಿ ಇರೋದಿಲ್ಲ. ಭೀಮನಿಗೆ ಹಸಿವು ಎಷ್ಟಾಗ್ತಾ ಇತ್ತು, ನಕುಲನಿಗೆ ಎಷ್ಟು ಹಸಿವು ಆಗ್ತಾ ಇತ್ತು, ಆ, ಬೇರೆ ಇತ್ತು. ಸೊ ದೇಹ ಧಾರಣೆಗೆ ಅವಶ್ಯವಾದುದಕ್ಕಿಂತ ಹೆಚ್ಚಾಗಿ ಸ್ವೀಕರಿಸಬಾರದು. ಸೊ ಹಾಗಾಗಿ ಇಂದ್ರಿಯ ವಿಷಯಗಳ ಕುರಿತಾಗಿ ಸ್ವಲ್ಪ ಅನಾಸಕ್ತಿ ಇರಬೇಕು. ಎಷ್ಟು ಅವಶ್ಯಕತೆ ಅಷ್ಟೇ, ಇಚ್ಛೆಗೆ ಕೊನೆ ಇಲ್ಲ. ಅವಶ್ಯಕತೆ ಎಷ್ಟು ಬೇಕು ಅಷ್ಟನ್ನ ಸ್ವೀಕರಿಸಿ ಮುನ್ನೆ, ಅದಕ್ಕಿಂತ ಹೆಚ್ಚು ಸ್ವೀಕರಿಸಬಾರದು. ಮುಂದೆ ಓದಿ. ಒಬ್ಬನು ತನ್ನನ್ನು ಸ್ಥೂಲ ಶರೀರದೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಳ್ಳಬಾರದು. ತನ್ನ ಶರೀರಕ್ಕೆ ಸೇರಿದವನ್ನು ತನ್ನವರೆಂದು ಭಾವಿಸಬಾರದು. ಏನಪ್ಪಾ ಇದು? ಯಾವ್ದಿದು? ಅಹಂಕಾರ ಅಹಂಕಾರ ಇಲ್ಲದೆ ಇಲ್ಲದೆ ಇರುವುದು. ಇನ್ನೊಂದ್ಸಲ ಹೇಳಿ. ಅಹಂಕಾರ ಅಹಂಕಾರ ಇಲ್ಲದಿರುವುದು. ಇಲ್ಲದಿರುವುದು. ಶ್ಲೋಕದಲ್ಲಿ ಕೂಡ ಅನಹಂಕಾರ ಅಂತ ಹೇಳಿದ್ದಾರೆ. ಸೊ ಅಹಂಕಾರ ಅಂದ್ರೆ ಏನು? ಈ ಶರೀರವನ್ನ ನನ್ನದು, ನಾನು ಶರೀರ, ಈ ಶರೀರಕ್ಕೆ ಸಂಬಂಧಪಟ್ಟವರು ನನ್ನವರು, ಈ ರೀತಿ ಭಾವಿಸೋದಲ್ವಾ? ಅದಕ್ಕೆ ವಿರುದ್ಧ ಅನಹಂಕಾರ, ಅದನ್ನ ಇಲ್ಲಿ ವರ್ಣಿಸಿದ್ದಾರೆ. ಸೊ ಅವರ ಕುರಿತಾಗಿ ಕರ್ತವ್ಯಗಳು ಇರ್ತದೆ, ಬಟ್ ಆಸಕ್ತಿ ಬೇಕಿಲ್ಲ. ನಮ್ಮ ಆಸಕ್ತಿ ಎಲ್ಲಿರಬೇಕು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಯ್ಯಾಸಕ್ತ ಮನ ಪಾರ್ಥ. ಆಸಕ್ತಿ ನೀನು ನನ್ನಲ್ಲಿ ಬೆಳೆಸ್ಕೊಳಪ್ಪ. ಯಾಕಂದ್ರೆ ಈ ಜಗತ್ತಿನಲ್ಲಿ ಆಸಕ್ತಿ ಇಟ್ಟರೆ ಅದು ನಿನಗೆ ನೋವೇ ಕೊಡುತ್ತೆ. ಆ ಈ ಜಗತ್ತಿನಲ್ಲಿ ಆಸಕ್ತಿ ಇಟ್ಟರೆ ನೋವೇ ಕೊಡುತ್ತೆ. ಅಶಾಶ್ವತ ಮೊದಲನೇದಾಗಿ. ಅದಲ್ಲದೆ ನೀವು ಎಷ್ಟು ಮಾಡಕ್ ಹೋದ್ರೂ ಕೂಡ ಅವರು ಅದಕ್ಕೆ ತಕ್ಕಂತೆ ವರ್ತಿಸೋದಿಲ್ಲ, ಸ್ಪಂದಿಸೋದಿಲ್ಲ. ಹಾಗಾಗಿ ಅದು ನೋವನ್ನೇ ಕೊಡುತ್ತೆ. ಕರ್ತವ್ಯ ರೂಪದಲ್ಲಿ ಮಾಡಬೇಕು, ಬೇಜವಾಬ್ದಾರಿ ಆಗೋದಂತಲ್ಲ. ಅವರನ್ನು ಕೂಡ ಭಕ್ತರನ್ನಾಗಿಸ್ಲಿಕ್ಕೆ ಶ್ರಮಿಸ್ಬೋದು, ತೊಂದರೆ ಇಲ್ಲ. ಭಗವಂತನನ್ನ ಕೇಂದ್ರ ಇಟ್ಟು ನಾವು ನಡೆದಾಗ ಅದು ಅಹಂಕಾರ ಆಗುದಿಲ್ಲ. ಅರ್ಥವಾಗ್ತಿದೆಯಲ್ಲ? ಬಟ್ ಭಗವಂತನಿಲ್ಲದೆ ನಾವು ಕಂಡಾಗ ಅದು ನಮ್ಮ ಅಹಂಕಾರವೇ ಆಗ್ಬಿಡ್ತದೆ. 12ನೇದು ಓದಿ. ತನಗೆ ಭೌತ ಶರೀರ ಇರುವವರೆಗೂ ಮತ್ತೆ ಮತ್ತೆ ಹುಟ್ಟು, ಮುಪ್ಪು ಮತ್ತು ಸಾವುಗಳ ದುಃಖಗಳನ್ನು ಎದುರಿಸಬೇಕಾಗುತ್ತೆಂದು ಅವನು ಸದಾ ನೆನಪಿನಲ್ಲಿಡಬೇಕು. ಭೌತ ಶರೀರದ ಈ ಕ್ಲೇಶಗಳಿಂದ ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸುವುದರಿಂದ ಏನು ಪ್ರಯೋಜನವಿಲ್ಲ. ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯುವ ಸಾಧನೋಪಾಯಗಳನ್ನು ಕಂಡುಕೊಳ್ಳುವುದು ಉತ್ತಮ. ಏನಿದು ಶ್ಲೋಕ? ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ? ಅದೇ ಜನನ ಮರಣದ್ದು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ. ಭಗವದ್ಗೀತೆ ಅನುವಾದದಲ್ಲಿ ಹೇಗೆ ಹೇಳಿದ್ದಾರೆ ಅದ್ ನೋಡಿ ಹೇಳಿ. ಅದೇ ಬರೀ ಜನ್ಮ, ಸಾವು, ಮುಪ್ಪು. ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು. ಇಲ್ಲಿ ಬರ್ದಿದೆಯಲ್ಲ ನೋಡಿ. ಇಲ್ಲಿ ನಾನು ಪದೇ ಪದೇ ತೋರಿಸೋದ್ರ ಬದಲು ನಿಮ್ಮಿಂದನೇ ಕೇಳ್ತಾ ಇದ್ದೆ. ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು. ನೋಡಿ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಭಗವದ್ಗೀತೆ ಶ್ಲೋಕದಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಓ, ಜನ್ಮ, ಮೃತ್ಯು, ವಯಸ್ಸಾಗೋದು, ರೋಗ, ಇದು ದೋಷ. ಇದು ನಮ್ಮ ಅಸ್ತಿತ್ವದಲ್ಲಿ ಇದು ದೋಷ. ಇದು ಆತ್ಮಕ್ಕೆ ಇದು ಇಲ್ಲ ಆಕ್ಚುಲಿ, ಬಟ್ ಇದು ದೋಷ. ಹಾಗಾಗಿ ನಾವು ಸ್ವೀಕರಿಸಿ ಕೂತ್ಕೊಂಡಿದ್ದೀವಿ. ಈ ಕೆಡುಕನ್ನ, ಈ ದೋಷವನ್ನ ಪ್ರತಿದಿನ ಕಾಣೋದು, ಪ್ರತಿದಿನ ಸುತ್ತಮುತ್ತ ಜನನ, ಮರಣ, ವ್ಯಾಧಿ, ಮುಪ್ಪಾಗೋದು, ಇದೆಲ್ಲ ನೋಡ್ತಾ ಇರ್ತೀವಿ. ಬಟ್ ಇದನ್ನ ಅನುದರ್ಶನಂ, ಶಾಸ್ತ್ರ ಹೇಳುವಂತೆ ನೋಡೋದು, ಅದರಲ್ಲಿ ದೋಷ ನೋಡೋದು. ಅದನ್ನ ನೋಡೋದ್ರಿಂದ ವ್ಯಕ್ತಿ ಜಗತ್ತಿನ ಕುರಿತಾಗಿ ಅನಾಸಕ್ತಿಯನ್ನು ಬೆಳೆಸ್ಕೊಳ್ತಾನೆ. ಇದು ನಮ್ಮ ವಿದ್ಯೆ ಲಕ್ಷಣ. ಇದು ವಿದ್ಯೆ ಲಕ್ಷಣ ಅಂದ್ರೇನು? ಈ ಜಗತ್ನಲ್ಲಿ ಈ 4 ತೊಂದರೆ ದೋಷಗಳು ಇವೆಯಪ್ಪ. ಜನ್ಮ, ಮೃತ್ಯು, ಜರ, ವ್ಯಾಧಿ. ಬರೀ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಚಪ್ಪಾಳೆ, ಕೇಕ್ ಕಟ್ ಮಾಡೋದಲ್ಲ. ಬಟ್ ಅದು ಆಕ್ಚುಲಿ ಏನರ್ಥ? 1 ದಿನ, 1 ವರ್ಷ ನಾನು ಹೆಚ್ಚಾದೆ ಈಗ ಅಂದ್ರೇನು? 1 ವರ್ಷ ಇನ್ನು ಹತ್ತಿರವಾದೆ ನಾನು ಸಾವಿಗೆ. ನಾನು ನಿಜ ಜನ್ಮ, ಇದರ ಅನುಭವ ನನ್ನದಲ್ಲ. ಇದು ಶರೀರದ್ದು. ಈ ದೋಷವನ್ನ ಕಾಣೋದಿದೆಯಲ್ಲ, ಇದು ವಿದ್ಯೆಯ ಲಕ್ಷಣ.
ಬಹಳ ಮುಖ್ಯವಾದದ್ದು ಆಕ್ಚುಲಿ. ತಾವೆಲ್ಲ ಸಿದ್ಧಾರ್ಥ ಬುದ್ಧನ ಕತೆ ಕೇಳಿರ್ತೀರ. ಆತ ಈ ದೋಷವನ್ನು ಕಂಡ ತಕ್ಷಣವೇ ಆತ ಅನಾಸಕ್ತನಾದ ಆಕ್ಚುಲಿ, ಅಲ್ವಾ? So, ಹೌದು ಪ್ರಭು. ಓಕೆ, ಈಗ ಇನ್ನೊಬ್ರು ಯಾರಾದ್ರೂ ಓದ್ತೀರಾ ಇಲ್ಲಿಂದ? 13ನೇ ಅಂಶದಿಂದ ಬೇರೆಯವರೊಬ್ರು ಓದಿ. ಯಾರು? ಕೃಷ್ಣ ಪ್ರಭು, ನಾನು ಸ್ಪಷ್ಟವಾಗಿ ಭಗವದ್ಗೀತೆ ಅಂಶನ ಓದ್ಬೇಕು, ಆಮೇಲೆ ಹೇಳಬೇಕು, ಇದನ್ನು ಓದ್ಬೇಕು. 13ನೇ ಅಂಶ ಓದಿ. ಯಾರು ಓದಿ? ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾದುದಕ್ಕಿಂತ ಹೆಚ್ಚಾಗಿ ಜೀವನಾವಶ್ಯಕ ವಸ್ತುಗಳಿಗೆ ಅನುರಕ್ತನಾಗಿರಬಾರದು. ಏನಿದೆ ಅಮ್ಮ ಭಗವದ್ಗೀತೆಯಲ್ಲಿ? ಅನಾಸಕ್ತಿ, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮಕ್ಕಳ ಹೆಂಡತಿ, ಅದು ಆಕ್ಚುಲಿ ನೆಕ್ಸ್ಟ್ ಪಾಯಿಂಟ್. ಅದು ಸಮಚಿತ್ತತೆ ಪ್ರಭು. ಅನಾಸಕ್ತಿ ಅಷ್ಟೇ. ಅನುರಕ್ತನಾಗಬಾರದು, ಹೆಚ್ಚಾಗಿ ವಸ್ತುಗಳಿಗೆ ಅನುರಕ್ತ ಕೇಳಿರ್ತೀರ? ಆಸಕ್ತ, ಅನುರಕ್ತ, ರಕ್ತ ಇವೆಲ್ಲವೂ ಅದೇ ರೀತಿ ಶಬ್ದಗಳು. ಹೆಚ್ಚಾಗಿ ಅನುರಕ್ತನಾಗಬಾರದು. ಅಸಕ್ತಿ ಅಂತ ಹೇಳ್ತಾರೆ. ಅಸಕ್ತಿ ಅಂದ್ರೆ ಆಸಕ್ತಿ ಇಲ್ಲದ್ದು. ಆಸಕ್ತಿ, ಆಸಕ್ತಿ ಇವೆರಡರಲ್ಲಿ ಬಹಳ ವ್ಯತ್ಯಾಸ ಉಂಟು. ಆಸಕ್ತಿ ಅಂದ್ರೆ ಅನಾಸಕ್ತಿ ಅರ್ಥ. ಆಸಕ್ತಿ ಅಂದ್ರೆ ಹೆಚ್ಚು ಆಸಕ್ತಿ ಅಂತ, ಹೆಚ್ಚು ಅಂಟ್ಕೊಳ್ಳೋದು ಅಂತ ಅರ್ಥ. ಸೊ ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯವಾದುದಕ್ಕಿಂತ ಹೆಚ್ಚು ಅನುರಕ್ತನಾಗಬಾರದು. ಆಕ್ಚುಲಿ ಹೇಳ್ಬೇಕಂದ್ರೆ ಹಿಂದೆ ಕೂಡ ಒಂದು ಅಂಶ ಬಂತು, ಇಂದ್ರಿಯಾರ್ಥೇಶು ವೈರಾಗ್ಯ. ಅದು ವಸ್ತುಗಳ ಕುರಿತಾಗಿತ್ತು. ಇಲ್ಲಿ ಇರೋದು ಇದು ವ್ಯಕ್ತಿಗಳ ಕುರಿತಾಗಿ. ಇಲ್ಲಿರೋದು ವಸ್ತುಗಳ ಕುರಿತಾಗಿ. ಇಲ್ಲಿದೆ ನೋಡಿ, ಜೀವನಾವಶ್ಯಕ ವಸ್ತುಗಳು ಅಂತ ಬರೆದಿದೆ ಅಲ್ವಾ ಇಲ್ಲಿ. ಅಲ್ಲಿರುವುದು ಅನಹಂಕಾರ, ಇಂದ್ರಿಯಾರ್ಥೇಶು ವೈರಾಗ್ಯ. ಅದು ಆಕ್ಚುಲಿ ಸಂಬಂಧಗಳು, ವ್ಯಕ್ತಿಗಳ ಕುರಿತಾಗಿ. ಓಕೆ, ಕೆಳಗೋದಿ 14ನೇ ಅಂಶ. ಹೆಂಡತಿ ಮಕ್ಕಳು ಮನೆಗಳಿಗೆ ಧರ್ಮಶಾಸ್ತ್ರಗಳಲ್ಲಿ ವಿಧಿಸಿರುವುದಕ್ಕಿಂತ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಸೊ ಹೆಂಗಸರಿಗೆ ಗಂಡ, ಗಂಡಸರಿಗೆ ಹೆಂಡತಿ. ಸೊ ಆ ರೀತಿಯಾಗಿ ತಿಳ್ಕೊಳ್ಬೇಕು ಇಲ್ಲಿ. ಸೊ ಇಬ್ರು ಭೌತಿಕ ಆಸಕ್ತರಾಗಿದ್ರೆ ಅದು ಒಂದು ರೀತಿ ಆಧ್ಯಾತ್ಮಿಕ ಮಾರ್ಗಕ್ಕೆ ತೊಡಕಾಗತ್ತೆ. ಹೆಚ್ಚಾಗಿ ಅಂಟಿಕೊಳ್ಳಬಾರದು. ನೋಡಿ, ಅದೇ ಹೆಂಡತಿ ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಅನಭಿಸ್ವಂಗ ಪುತ್ರದಾರ ಗೃಹಾದಿಷು. ಅರ್ಜುನ ಪುರುಷನಾಗಿರೋದ್ರಿಂದ ಹೆಂಡತಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹೆಂಗಸರು ಅದನ್ನು ಗಂಡ ಅಂತ ತಿಳ್ಕೊಳ್ಬೇಕು, ಅಲ್ವಾ? ಸೊ ನಮ್ಮ ಪರಿವಾರದವರು ನಮಗೆ ಒಂದು ತಪ್ಪು ಭ್ರಮೆಯನ್ನ ಉಂಟು ಮಾಡ್ತಾರೆ. ಏನದು? ಯಾವಾಗ್ಲೂ ನಾವಿರ್ತೀವಿ ನಿನ್ನ ಜೊತೆ, ನಿನ್ನ ರಕ್ಷಣೆ, ನಿನ್ನ ಪೋಷಣೆ ಎಲ್ಲವನ್ನೂ ಮಾಡ್ತೀವಿ, ಹಾಗೆ ಅಂತ. ಜೀವನ್ ಸಾಥಿ. ಬಂಧುಗಳಿಂದ ದೂರ ಇರಬೇಕು ಅಂತ, ಬಂಧುಗಳಿಂದ ವಿಮುಕ್ತಿ ಪಡೆಯಬೇಕು. ಓಕೆ, ದೂರ ಇರೋದು ಒಂದು ಮಾತು. ಇಲ್ಲಿ ಏನ್ ಹೇಳಿದಾರೆ ನೋಡಿ, ಅಂಟಿಕೊಳ್ಳಬಾರದು, ತುಂಬಾ ಹೆಚ್ಚು ಇದಾಗಿರ್ಬಾರ್ದು, ಕೃಷ್ಣ ಹೇಳ್ತಾನಲ್ವಾ, ಆ ಎಲೆಯ ಮೇಲಿರುವ ನೀರಿನಂತೆ. ಸೊ ಹಾಗೆ ಇದ್ರೂ ಕೂಡ ಆಸಕ್ತಿಯನ್ನು ಬೆಳೆಸ್ಕೋಬಾರ್ದು. ಸ್ನೇಹವಿರಲಿ, ಆಸಕ್ತಿ ಬೇಡ. ಸ್ನೇಹ ಅದು ಅವರ ಹಿತಕ್ಕೋಸ್ಕರ ಸ್ನೇಹ ಅಥವಾ ಪ್ರೀತಿ. ಆಸಕ್ತಿ ಅದು ನಮ್ಮ ತೃಪ್ತಿಗೋಸ್ಕರ ಆಗ್ಬಿಡುತ್ತೆ. ಅರ್ಥವಾಗುತ್ತಾ? ಆಸಕ್ತಿ ಅದು ಸ್ವಾರ್ಥ. ಪ್ರೀತಿ ಅಥವಾ ಸ್ನೇಹ ಅದು ಅವರ ಹಿತ, ಅವರಿಗೋಸ್ಕರ ಮಾಡುವಂತ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಮನೆಗಳಿಗೆ ಧರ್ಮಶಾಸ್ತ್ರದಲ್ಲಿ ವಿಧಿಸಿರುವಂತೆ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಭೌತಿಕ ಸಂಬಂಧಗಳು ಆ ರೀತಿಯಾದಂತ ಭ್ರಮೆ ಉಂಟು ಮಾಡ್ತಾವ ನಮಗೆ. ಕರ್ತವ್ಯನು ಮಾಡ್ಬೇಕಲ್ವ ಪ್ರಭು? ಏನಂದ್ರಿ? ಆದ್ರೆ ಕರ್ತವ್ಯನೂ ಇರುತ್ತೆ ಅಲ್ಲ, ಕರ್ತವ್ಯ ಮಾಡ್ಬೇಕಲ್ವ? ಹೇಳಿದ್ವಲ್ಲ ನಾವು, ಕರ್ತವ್ಯ 10 ಸಲ ಹೇಳಿದೀವಿ. ಅದನ್ನೆಲ್ಲ ಕೂಡ ನಾವು ಇದನ್ನ ಹಾಕಿಲ್ಲ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಹೆಚ್ಚಾಗಿ. ಆ ಶಬ್ದ ಇದೆಯಲ್ಲ ಇಲ್ಲಿ, ಹೆದರ್ಕೋಬೇಡಿ, ಯಾರು ಇಲ್ಲಿ ವೈರಾಗಿಗಳಾಗಿ ಅಂತ ಎಲ್ಲೂ ಪ್ರಭುಪಾದ್ರೆ ಹೇಳಿಲ್ಲ. ಓಕೆ, ಪಾಯಿಂಟ್ ಇದನ್ನ ತಿಳ್ಕೊಳ್ಬೇಕು. ಏನಿದು? ನಾನು ಅದೇ ಮತ್ತೆ ಹೇಳ್ತಾ ಇದ್ದೆ, ಆ ತಪ್ಪು ಭ್ರಮೆಗೆ ನಮ್ಮನ್ನ ಆ ಕೌಟುಂಬಿಕ ಸಂಬಂಧಗಳು ದೂಡ್ತವೆ. ಅದು ಒಂದು ರೀತಿ, ಇವರೆಲ್ಲ ನನ್ನ ಜೊತೆ ಯಾವಾಗ್ಲೂ ಇರ್ತಾರೆ, ಇವರೆಲ್ಲರೂ ನನ್ನ ಕೋಟೆಯಂತೆ, ಇವರಲ್ಲಿ ನಾನು ರಕ್ಷಣೆ ಪೋಷಣೆಯನ್ನ ಪಡಿತಾ ಇರ್ತೀನಿ. ಇದು ಭ್ರಮೆ ಅಲ್ವಾ? ಪ್ರಶ್ನೆ ಮಾಡಿ,
ನಮ್ಮ ಹ್ಮ್. ತಾತ ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ವಯಸ್ಸಾಗಿದೆ. ಸೊ ಹಾಗಾಗಿ ತಾತರು, ನಮ್ಮ ಮುತ್ತಾತ, ತಾತ ಎಲ್ಲಿದ್ದಾರೆ? ಯಾರು ಹ? ಯಾರು ಶಾಶ್ವತ ಅಲ್ಲ ಆಮೇಲೆ ಇಲ್ಲಿ. ಬೇರೆಯವರು ಕೂಡ ನಮ್ಮ ಕಣ್ಮುಂದೆ ಮರೆ ಆಗ್ತಾ ಇದಾರಲ್ವಾ? ಹ್ಮ್ ನಮ್ಮ ವಯಸ್ಸಿನವರು ಕೂಡ ನಮ್ಮ ಸುತ್ತಮುತ್ತ ಮರೆ ಆಗ್ತಾ ಇದಾರಲ್ವಾ? ಯಾಕೆ ನಾವು ಆಗೋದಿಲ್ವಾ? ನಿತ್ಯ ಇದೆಂತ ರೀತಿ ಆಲೋಚನೆ? ಬಟ್ ಈ ತಪ್ಪು ಭ್ರಮೆ ಉಂಟು ಮಾಡುತ್ತೆ ನಮಗೆ. ಈ ರೀತಿ ಸಂಬಂಧಗಳಲ್ಲಿ ಹೆಚ್ಚಾಗಿದ್ದಾಗ ಅದು ಆ ವಾಸ್ತವತೆ ನಾವು ಮರೆತು ಬಿಡ್ತೀವಿ. ಅದಕ್ಕೆ ಆ ಕಠೋರವಾಗಿ ಶಾಸ್ತ್ರ ಕೆಲವೊಮ್ಮೆ ನಮಗೆ ಉಪದೇಶ ಮಾಡುತ್ತೆ, ಅಂಟ್ಕೋಬೇಡ ನೀನು, ಅನಾಸಕ್ತನಾಗು, ಕರ್ತವ್ಯ ಎಂದು ಅದನ್ನ ಹೇಳಿ. ಅದು ಆಕ್ಚುಲಿ ಹೇಳದೇ ಇದ್ರು ಮಾಡೇ ಮಾಡ್ತಾರೆ ವ್ಯಕ್ತಿಗಳು. ಮಾಡ್ತಾರೆ ತಾನೆ? ಹೇಳಿಮ್ಮ, ಹೌದು. ಮಾಡ್ತಾರೆ ತಾನೆ? ಅದನ್ನ ಹಿಂದೆ ಅದು ಹೇಳಾಗಿದೆ ಆಕ್ಚುಲಿ. ಅದನ್ನೆಂದು ಇದು ಮಾಡಬಾರ್ದು ಅಂತ ಏನೇ ಹೇಳಿಲ್ಲ. ಹ? ಈಶಾವಾಸ್ಯಮಿದಂ ಸರ್ವಂ ತೇನ ತ್ಯಕ್ತೇನ ಭುಂಜೀತ, ಆ ಶಬ್ದಗಳೆಲ್ಲ ಏನಕ್ಕೆ ಅದು? ಹ? ವರ್ಣ ಆಶ್ರಮಗಳನ್ನ ಸರಿಯಾಗಿ ಪಾಲಿಸಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಹ? ಪಾಲಿಸುವಾಗ ಯಾವ ಭಾವದಲ್ಲಿ ನಾವು ಪಾಲಿಸ್ಬೇಕು? ಹೇಗೆ ಅಂಟ್ಕೋಬಾರ್ದು. ಇಲ್ಲ ಅಂದ್ರೆ ಸಂಸಾರಿಗಳು ಮತ್ತೆ ಭಕ್ತರಲ್ಲಿ ಏನ್ ವ್ಯತ್ಯಾಸ ಉಳಿಯುತ್ತೆ ಹೇಳಿ? ಹೌದು ಪ್ರಭು. ಸೊ ಇದನ್ನ ನಾವು ಕಾಣಬೇಕು. ಮುಂದೆ ಓದಿ 15. 15 ಮನಸ್ಸಿನಿಂದುಂಟಾದ ಆಸೆ ನಿರಾಸೆಗಳ ಬಗ್ಗೆ ಸುಖಿಸಲೂ ಬಾರದು, ದುಃಖಿಸಲೂ ಬಾರದು. ಆ ಇಷ್ಟಾನಿಷ್ಟ ಘಟನೆಗಳ ಮಧ್ಯೆ ಸಮಚಿತ್ತತೆ ಇರ್ಬೇಕು. ಇಷ್ಟ ಮತ್ತು ಇಷ್ಟಾನಿಷ್ಟ ಹ. ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಎಲ್ಲರಲ್ಲೂ ಹೆಚ್ಚು ಸಮಚಿತ್ತನ. ಒಪ್ಪೋದಲ್ಲ, ಇಷ್ಟ ವಸ್ತುಗಳನ್ನ ಪಡೆದುಬಿಟ್ಟೆ, ಆಸೆಯನ್ನ ನಾನು ಪೂರೈಸಿಕೊಂಡೆ, ಅಥವಾ ನಿರಾಸೆ ಆಯ್ತು, ದುಃಖ ಉಂಟಾಯ್ತು ಅಂತ ಹೇಳಿ ಖಿನ್ನರಾಗೋದು ಅಲ್ಲ. ದುಃಖಿಸ. ಹೆಚ್ಚು ಸುಖ ಹೆಚ್ಚು ದುಃಖ ಇವಿದವಲ್ಲ, ಇವು ನಮ್ಗೆ ಬಹಳ ಕಷ್ಟ ಉಂಟು ಮಾಡ್ತವೆ. ಆಕ್ಚುಲಿ ಹೆಚ್ಚು ಹಿಗ್ಗಲಬಾರದು, ಹೆಚ್ಚು ಕುಗ್ಗಲಬಾರದು, ಸಮಭಾವದಲ್ಲಿ ನಡಿಬೇಕು. ಮುಂದೆ ಓದಿ. ಅದೇ ದುಃಖ ಸುಖ ಬಂದ್ರೆ ಇದು ಮಾಡೋದು, ಸಂತೋಷ ಪಡೋದು, ದುಃಖ ಬಂದ್ರೆ ಕುಗ್ಗೋದು, ಆತರ ಇರ್ಬಾರ್ದು. ಸಂತೋಷ ಬರೋದು ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆಗತ್ತೆ, ಯಾಕಂದ್ರೆ ಭಾವನೆಗಳಿದ್ದೇ ಇರ್ತದೆ. ಬಟ್ ಆ ಸಂತೋಷದಲ್ಲಿ ನಾವು ನಮ್ಮ ಆತ್ಮಕರ್ತವ್ಯಗಳು, ಆಧ್ಯಾತ್ಮಿಕ ಕಾರ್ಯಗಳನ್ನು ಮರಿಬಾರದು. ಸುಖ ಮತ್ತೆ ದುಃಖ ಎರಡೂ ಕೂಡ ನಮ್ಮನ್ನು ಎಷ್ಟು ಮುಳುಗಿಸ್ಬಿಡುತ್ತೆ ಅಂದ್ರೆ, ನಮ್ಮ ನಿತ್ಯ ಕರ್ತವ್ಯಗಳು ಏನಿವೆಯಲ್ಲ, ನಿತ್ಯ ಕರ್ತವ್ಯ ಅಂದ್ರೆ ಆಧ್ಯಾತ್ಮಿಕ ಕಾರ್ಯಗಳು, ದಿನ ಬೆಳಗಾಗೂ ಮಾಡೋಂಥ ಕಾರ್ಯಗಳು ಆ ರೀತಿ ಅಲ್ಲ. ನಿತ್ಯ ಕರ್ತವ್ಯ ಅಂದ್ರೆ ಏನು? ಆತ್ಮದ ಕರ್ತವ್ಯಗಳು, ಅವುಗಳನ್ನು ಮರಿಬಾರ್ದು. ಭಗವಂತನ ನಾಮಸ್ಮರಣೆ, ಭಗವಂತನ ಸೇವೆ, ಭಗವಂತನ ಚಿಂತನೆ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ನಡೆಸ್ಕೊಳ್ತಾ ಹೋಗಬೇಕು. ಮುಂದೆ ಓದಿ 16. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿ ಅವನನ್ನು ತನ್ಮಯತೆಯಿಂದ ಸೇವೆ ಮಾಡಬೇಕು. ಸೊ ಮೊದಲು ಒಂದು ಬಹಳ ಮುಖ್ಯವಾದಂತಹ ಗುಣ ಬಂದಿತ್ತು, ಇದು ಎರಡನೇದು. ಒಟ್ಟು ಎರಡಿದಾವೆ ಅಂತ ಹೇಳಿದ್ವಲ್ಲ ನಾವು. ಮೊದಲನೇದು ಅದು ಪ್ರವೇಶ, ಗುರು ಮುಖಾಂತರ ಒಳಗಡೆ ಇದು 16 ಇದೆಯಲ್ಲ, ಇದು ನಿಮ್ಮ ಪರಿಪೂರ್ಣತೆ. ಸೊ ಇದನ್ನ ನೀವು ಸಾಧಿಸಿದರೆ ಬೇರೆಲ್ಲವೂ ಬಂದಂತೆ. ಬಟ್ ಇದನ್ನ ಪಡಿಲಿಕ್ಕೆ ನಾವು ಎಲ್ಲಿಂದ ಪ್ರವೇಶ ಮಾಡಬೇಕು? 6ರಿಂದ. 6ನೇ ಅಂಶ ನೋಡಿ, 6ನೇ ಅಂಶ. ಗುರುವಿನಿಂದ ಪಡಿಬೇಕು ಜ್ಞಾನವನ್ನು. 6 ಮತ್ತೆ 16 ನಂಬರ್ ನೋಡ್ಕೊಳ್ಳಿ. ಸೊ 16 ಸಾರ. ಆಕ್ಚುಲಿ ಇದು ಭಗವದ್ಗೀತೆಯಲ್ಲಿ ಬಹಳ ಇನ್ನೂ ವಿವರವಾಗಿ ಹೇಳ್ತಾರೆ ಅಲ್ಲಿ. ನಾನು ಇಲ್ಲಿ ಜಸ್ಟ್ ಮೆನ್ಷನ್ ಯಾಕೆಂದ್ರೆ ಇಲ್ಲಿ ಬಂದಿದೆ ಅಂತ ಕಂಟಿನ್ಯೂ ಮಾಡ್ತೇನೆ. ಸೊ ಇದು ಏನು? ಮಯೀಚ ಅನನ್ಯ ಯೋಗಿನ ಭಕ್ತಿರ್ ಅವ್ಯಭಿಚಾರಿಣಿ. ಅನನ್ಯವಾಗಿ ಭಗವಂತನನ್ನ ತನ್ಮಯತೆಯಿಂದ ಸೇವೆ, ಅವ್ಯಭಿಚಾರಿಣಿ, ಸದಾ ಆತನ ಸೇವೆಯನ್ನ ಮಾಡೋದು, ಶುದ್ಧ ಭಕ್ತನಾಗೋದು. ಇದು ವಿದ್ಯೆಯ ಪರಮಲಕ್ಷಣ. ವಿದ್ಯೆಯ ಪರಮಲಕ್ಷಣ ಏನು? ಭಗವಂತನ ಶುದ್ಧ ಭಕ್ತಿ. ಶುದ್ಧ ಭಕ್ತಿ ನನ್ನಲ್ಲಿ ನಿರಂತರವಾಗಿ ಮತ್ತು ಪರಿಶುದ್ಧವಾದ ಭಕ್ತಿ. ಅದನ್ನ ನಿರಂತರವಾದ ಪರಿಶುದ್ಧವಾದ ನಿರಂತರ ಶುದ್ಧ ಪರಿಶುದ್ಧ ಭಕ್ತಿ. ಎಸ್, ಪರ್ಫೆಕ್ಟ್. 17 ಓದಿ. ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸವನ್ನು ಬಯಸಬೇಕು ಮತ್ತು ಅಭಕ್ತರು ಸೇರುವ ಸ್ಥಳಗಳಿಗೆ ಹೋಗಬಾರದು. ಇದರಲ್ಲಿ 2 ಅಂಶಗಳನ್ನ ಒಟ್ಟಾಗಿ ಬರೆದಿದ್ದಾರೆ. ಹೌದು, ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ
ಆವಾಸವನ್ನು ಬಯಸಬೇಕು. ಏಕಾಂತ ಭಕ್ತ ಪ್ರದೇಶದಲ್ಲಿ ಏಕಾಂತ ವಾಸ ಹಾ ಮಾಡಬೇಕು. ಪ್ರದೇಶದಲ್ಲಿ ವಾಸ ಏಕಾಂತ ಅಂತ ಮಾಡುವುದು. ಹೇಳ್ತಾರಲ್ಲ ಅಂದ್ರೆ ಏನು, ಅನುಕೂಲದ ಆವಾಸ ಪಡೆಯಬೇಕು. ಹ್ಮ್. ಆಮೇಲೆ ಎರಡನೇ ಅಂಶ ಏನಿದೆ ನೋಡಿ, ಆಸಕ್ತಿ ಜನ ಇಲ್ಲದೆ ಜನಸಮೂಹದಲ್ಲಿ ಆಸಕ್ತಿ ಇಲ್ಲದೆ ಇಲ್ಲದಿರುವುದು. ಅರತಿರ್ ಜನಸಂಸದಿಯಲ್ಲಿ ಜನಸಭೆಗಳಲ್ಲಿ ಅಲ್ಲಿ ಹೋಗಬಾರದು. ಯಾಕಂದ್ರೆ ಅಲ್ಲಿ ಏನ್ ಬರೀ ಪ್ರಜಲ್ಪ, ಬರೀ ಭೌತಿಕ ವಿಷಯ, ಲೌಕಿಕ ಇಚ್ಛೆಗಳ ಕುರಿತಾಗಿ ಮಾತಾಡ್ತಾರೆ. ಸೊ ವ್ಯಕ್ತಿ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಜೀವನ ಅಂದ್ರೆ ಏಕಾಂತದಲ್ಲಿ ಇರ್ತಾನೆ. ಬಟ್ ಭಕ್ತಿಲಿ ಏಕಾಂತ ಅಂತ ಹೇಳ್ತಾರ ಹೇಳಿ? ಹೌದು ಪ್ರಭು. ಭಕ್ತಿಲಿ ಏಕಾಂತವಾಗಿರ್ಬೇಕಾ? ಹೌದು. ಭಕ್ತಿಲಿಲ್ಲ ಅದ ಭಕ್ತರ ಜೊತೆ ಭಕ್ತಿಲಿ ಇರ್ಬೇಕು. ಏಕಾಂತ ಭಕ್ತಿನಲ್ಲಿ ಅಂದ್ರೆ, ಇರಬಾರ್ದು, ಎಲ್ಲಾರ ಜೊತೆಯಲ್ಲೂ ಇರ್ಬೇಕು ಪ್ರಭು. ಭಕ್ತರ ಜೊತೆ ಭಕ್ತಿಲಿ ಇರ್ಬೇಕು. ಏಕಾಂತ ಅಂದ್ರೆ ಭಕ್ತರ ಜೊತೆ. ಭಕ್ತರ ಜೊತೆನೇ ಜೊತೆ ಅಷ್ಟೇ ನಾವು ಆಸೆ ಇರೋದು. ಭಕ್ತಿ ಎಂದು ಏಕಾಂತವಾಗಿ ಮಾಡುವುದಿಲ್ಲ. ಭಕ್ತಿ ಜಪ ಏಕಾಂತವಾಗಿ ಮಾಡ್ತೀವಿ, ಬಟ್ ಅದನ್ನು ಕೂಡ ಭಕ್ತರ ಜೊತೆ ಮಾಡ್ತೀವಿ. ಸೊ ಭಗವಂತ ವೈಷ್ಣವ ಭಕ್ತರ ಅಂತ. ಜೊತೆ ನಾವು ಭಕ್ತಿ ಕಾರ್ಯಗಳನ್ನು ಮಾಡಿದಾಗ, ಸಂಕೀರ್ತನೆ ಅಂದ್ರೆ ಅದೇ ಅರ್ಥ ಅಲ್ವಾ, ಒಟ್ಟಾಗಿ ಮಾಡೋದು, ಎಲ್ಲರೂ ಸೇರಿ ಮಾಡೋದು. ಆ ಭಗವಂತನ ಸೇವಾ ಭಾವ ಎಲ್ಲರಲ್ಲೂ ಕೂಡ, ಆ ಕೋಆಪರೇಷನ್, ಸಹಕಾರ ಭಾವ, ಅದನ್ನು ಭಗವಂತ ಬಹಳ ಮೆಚ್ಚುತ್ತಾನೆ. ಸೊ ಭಕ್ತಿಯಲ್ಲಿ ಏಕಾಂತ ಜೀವನ, ಏಕಾಂತ ಆಧ್ಯಾತ್ಮಿಕ ಜೀವನ ಅಂದ್ರೆ ಅರ್ಥ ಏನು? ನಾವು ಭೌತಿಕರ ಜೊತೆ ಇರುವುದಲ್ಲ, ನಾವು ನಮ್ಮ ಮನಸ್ಸಿನ ಜೊತೆ ಇರುವುದಿಲ್ಲ, ಯಾಕಂದ್ರೆ ಮನಸ್ಸು ಶುದ್ಧ ಇಲ್ಲ ಅಲ್ವಾ. ಸೊ ಭಕ್ತರ ಜೊತೆ ಇರೋದು ಅದು ನಿಜವಾದ ಏಕಾಂತ. ಅದಲ್ಲದೆ ಅಭಕ್ತರ ಇರುವಂಥ ಜಾಗದಲ್ಲಿ ಹೋಗಬಾರದು, ಯಾಕಂದ್ರೆ ಅದು ನಮಗೆ ನಮ್ಮ ಮನಸ್ಸನ್ನು ಇನ್ನು ಕಲುಷಿತ ಮಾಡುತ್ತೆ. 18 ಇದು ಕೂಡ 2 ಗುಣಗಳನ್ನು ಇಲ್ಲಿ ಬರೆದಿದ್ದಾರೆ. 18 ಓದಿ. ಒಬ್ಬನು ವಿಜ್ಞಾನಿ ಅಥವಾ ದಾರ್ಶನಿಕನಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಬೇಕು. ಆಧ್ಯಾತ್ಮಿಕ ಜ್ಞಾನ ನಿತ್ಯವಾದದ್ದು, ಆದರೆ ಭೌತ ಜ್ಞಾನ ದೇಹ ವಾಸನದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಯಬೇಕು. ಇದು 2 ಗುಣ ಬರೆದಿದ್ದಾರೆ ಇಲ್ಲಿ. ಒಬ್ಬನು ವಿಜ್ಞಾನಿ ದಾರ್ಶನಿಕ. ಪರಿಪೂರ್ಣ ಭಗವದ್ಗೀತೆಯಲ್ಲಿ ಒಟ್ಟು 20 ಗುಣ ಇದೆ, ಇಲ್ಲಿ 18 ಮಾಡಿ ಅಂದ್ರೆ 2 ಗುಣಗಳನ್ನು ಒಂದೊಂದರಲ್ಲಿ ಒಟ್ಟಿಗೆ ಸೇರಿಸಿದ್ದಾರೆ. ಸೇರಿಸಿದ್ದಾರೆ. ಪರಿಪೂರ್ಣ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ತತ್ವಜ್ಞಾನಾರ್ಥ ದರ್ಶನಂ, ಈ 2 ಗುಣಗಳನ್ನು 18ರಲ್ಲಿ ಸೇರಿಸಿದ್ದಾರೆ. ಓಕೆ, ಆಧ್ಯಾತ್ಮ ಜ್ಞಾನ ಹೇಗೆ ನಿತ್ಯವಾದದ್ದು ಅನ್ನೋದನ್ನ ನಾವು ಆಲೋಚಿಸಿ ಅದರ ಕುರಿತು ವಿಮರ್ಶೆ ಮಾಡಬೇಕು. ನಂತರ ಹೇಗೆ ತತ್ವಜ್ಞಾನವನ್ನು ಪಡಿಲಿಕ್ಕೆ ನಾವು ಪ್ರಯತ್ನಿಸಬೇಕು. ಸೊ ಇವೆರಡುಗಳನ್ನ ಇಲ್ಲಿ ಬರ್ತಿದ್ದಾರೆ. ಸೊ ಈ 18 ಲಕ್ಷಣಗಳೇನಿವೆಯಲ್ಲ, ನಿಜವಾಗಿಯೂ ವಿದ್ಯೆ ಅನ್ನೋದಿದ್ರೆ ಈ ಲಕ್ಷಣಗಳು ಕಾಣಬೇಕು. ಅಮಾನಿತ್ವಂ ಅದಂಭಿತ್ವಂ ಇಂದ ಹಿಡಿದು ಇಲ್ಲಿ ಕೊನೆಯದು ತತ್ವಜ್ಞಾನಾರ್ಥ ದರ್ಶನಂ. ಸೊ ಇದರಲ್ಲಿ 2 ಮುಖ್ಯವಾದದ್ದು, ಗುರುವಿನ ಆಶ್ರಯದಲ್ಲಿ ಸೇವೆ ಮಾಡ್ತಾ ಪಾಲಿಸೋದು, ಮತ್ತೆ ಇನ್ನೊಂದು ಯಾವುದು? ಭಕ್ತಿ. ನಿರಂತರ ಮತ್ತು ಪರಿಶುದ್ಧವಾದ ಭಕ್ತಿ. ಸೊ ಇವೆರಡು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಓಕೆ, ಅವುಗಳು ಬೇರೆವು ಕೂಡ ಅಲ್ಲಿ ಬೆಳೀತಾ ಹೋಗ್ತವೆ, ಅವಕ್ಕೂ ಪ್ರಯತ್ನಿಸ್ಬೇಕು, ಬಟ್ ಮುಖ್ಯವಾದದ್ದನ್ನು ಕೂಡ ಗಮನಿಸ್ಬೇಕು. ಸೊ ಈಗ ಪ್ರಭುಪಾದರು ಇದನ್ನೆಲ್ಲ ಯಾಕೆ ಹೇಳಿದ್ರು? ಯಾಕೆಂದ್ರೆ ಶ್ಲೋಕದಲ್ಲಿ ಏನ್ ಹೇಳಿದಾರೆ ನೋಡಿ, ವಿದ್ಯೆ ಪಡೆದ್ರೆ ನಿನಗೊಂದು ಫಲ ಸಿಗುತ್ತೆ, ಅವಿದ್ಯೆಯಿಂದ ಇನ್ನೊಂದು ಫಲ ಸಿಗುತ್ತೆ ಅಂತ ಅಲ್ವಾ. ವಿದ್ಯೆಯಿಂದ ಈ ಫಲ ಕಾಣಬೇಕು ನಮ್ಮಲ್ಲಿ. ಪ್ರಭುಪಾದರು ಕೆಳಗಡೆ ಬರೀತಾರೆ, ಈ 18 ಅಂಶಗಳನ್ನು ಕ್ರಮವಾಗಿ ಅನುಸರಿಸುವುದರಿಂದ ನಿಜವಾದ ಜ್ಞಾನ ಬೆಳೆಸ್ಕೊಳ್ಬಹುದು. ಇವನ್ನು ಬಿಟ್ಟರೆ ಉಳಿದೆಲ್ಲ ವಿಧಾನಗಳು ನೋಡಿ ಅವಿದ್ಯೆ ಅಂತ ಕರೆಯಲ್ಪಡ್ತವೆ. ಶ್ಲೋಕದಲ್ಲೂ ಕೂಡ ಇದೆ ಅದು, ಭಗವದ್ಗೀತೆ ಶ್ಲೋಕದಲ್ಲಿ ಈ ಶ್ಲೋಕ ಏನಿತ್ತಲ್ಲ, ಇದ್ರ ಕೊನೆಯಲ್ಲಿ ಕೂಡ ಅದನ್ನ ಹೇಳಿದ್ದಾರೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಯಾರಿದು ನಾನು ಅಂದ್ರೆ? ಭಗವಂತ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಕೃಷ್ಣ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ, ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು ಅಂತ ಭಗವದ್ಗೀತೆಯಲ್ಲಿ. ಅದನ್ನ ನಾವು ತಿಳಿದೆ ಈ ಶ್ಲೋಕ ನೋಡ್ಲಿಕ್ಕೆ ಹೋದ್ರೆ ಕನ್ಫ್ಯೂಸ್ ಆಗ್ತೀವಿ ಅಲ್ವೇ. ಸೊ ಕೃಷ್ಣ ಅದನ್ನ ಸ್ಪಷ್ಟವಾಗಿಸಿದ್ದಾನೆ, ಅದನ್ನ ಪ್ರಭುಪಾದರಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ನಮ್ಮ ಆಚಾರ್ಯರಾದಂಥ ಭಕ್ತಿವಿನೋದ್ ಠಾಕೂರರು ಒಂದು ಬಹಳ ಮುಖ್ಯವಾದಂಥ ಅಂಶ ಹೇಳ್ತಾರೆ. ಏನದು ನೋಡಿ, ಶ್ರೇಷ್ಠ ಆಚಾರ್ಯರಾದ ಭಕ್ತಿವಿನೋದ್ ಠಾಕೂರರು ಎಲ್ಲ ಬಗೆಯ ಭೌತ ಜ್ಞಾನಗಳು ಮಾಯಾಶಕ್ತಿಯ ಬಾಹ್ಯ ಸ್ವರೂಪಗಳು. ಅಂದ್ರೆ ಭೌತಿಕ ಜಗತ್ತಿನ ಕುರಿತಾದಂತಹ ಜ್ಞಾನ ಏನಿದೆ, ಇದು ಮಾಯಾಶಕ್ತಿಯ ರೂಪ. ಅವನ್ನು ಬೆಳೆಸ್ಕೊಳ್ಳೋದ್ರಿಂದ ಒಬ್ಬ ಕತ್ತೆಗಿಂತ ಏನು ಉತ್ತಮನಾಗಲಾರ ಎಂದು ಹೇಳಿದ್ದಾರೆ. ಅಬ್ಬಬ್ಬಾ, ಏನಿದು ಮಾತು! ಭೌತಿಕ ಜಗತ್ತಿನಲ್ಲಿ ಡಿಗ್ರಿ, ಪೋಸ್ಟ್ ಗ್ರಾಜುಯೇಟ್ ಎಲ್ಲ ಆದ್ರೆ ಏನಾದ ಆತ? ಭಕ್ತಿವಿನೋದ್ ಠಾಕೂರ್ ಮಾತಲ್ಲಿ ಕತ್ತೆಗಿಂತ ಏನು ಉತ್ತಮನಾಗಲಾರ ಅಂತ ಹೇಳಿ.
ಏನು ಕತ್ತೆನೆ ಪ್ರಯೋಜನ ಅವನಿಗಿಂತ ಇಲ್ಲ ಅಂತ. ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಆ, ಯಾಕೆ ಹಾಗೆ ಹೇಳ್ತಾರೆ ನೋಡಿ? ಎ- ಕತ್ತೆ ಏನು ಹೊತ್ಕೊಂಡು ಹೋಗುತ್ತೆ? ಅದಕ್ಕೆ ಉಪಯೋಗ ಎಷ್ಟ್ ಆಗೋ ವಸ್ತು ಹೊತ್ಕೊಂಡು ಹೋಗುತ್ತಾ? ಹ್ಮ್. ಆಧ್ಯಾತ್ಮಿಕ ಇಲ್ಲ. ಜ್ಞಾನ ಇಲ್ದಿರ ಎಷ್ಟು ಓದಿದ್ರೇನು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಪ್ರಭು. ಹೌದು ಹೌದು ಹೌದು. ಈಗ ನಾನು ಅದನ್ನ ಸರಳವಾಗಿ ಕೇಳ್ತಾ ಇದ್ದೀನಿ. ಏನಂದ್ರೆ, ಕತ್ತೆ ಹೊತ್ಕೊಂಡೋಗೋ ಬಟ್ಟೆನ ಕತ್ತೆ ಉಪಯೋಗಿಸುತ್ತಾ? ಇಲ್ಲ ಕತ್ತೆ ಉಪಯೋಗಕ್ಕೆ ಬರುತ್ತಾ ಅದರ ಹೊರೆ? ಇಲ್ಲ 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 ಜಗತ್ನಲ್ಲಿ ವ್ಯಕ್ತಿ ಭೌತಿಕ ಜ್ಞಾನವನ್ನ ಪಡೆದು ಹೋಗ್ತಾನಲ್ಲ ಮುಂದೆ, ಆತನಿಗೆ ಅದು ಜ್ಞಾನ ಉಪಯೋಗ ಆಗತ್ತಾ? ಆಗಲ್ಲ. ಇಲ್ಲ ಪ್ರಭು. ಕೆಲ ಸಂಪಾದನೆಗೆ ಅಂತ ಹೇಳ್ತೀವಿ, ಬಟ್ ಆಕ್ಚುಲಿ ಸಂಪಾದನೆ ನಾನು ಅದಕ್ಕೆ ಅಂತ ಆ ಜ್ಞಾನ ಬೇಕಿಲ್ಲ ಆಕ್ಚುಲಿ. ಪ್ರಾಣಿ ಪಶು ಪಕ್ಷಿಗಳೇನು ಸಂಪಾದನೆ ಮಾಡಿ ಜೀವಿಸ್ತಾ ಇದಾವ? ವಿದ್ಯೆ ಓದಿ ಜೀವಿಸ್ತಾ ಇದ್ದ ಇಲ್ಲ. ಹ್ಮ್. ಮುಂಚಿನ ಕಾಲದಲ್ಲಿ ಏನ್ ಜನ ಈ ರೀತಿಯಾಗಿ ಓದಿ ದುಡಿಮೆ ಮಾಡಿ ಜೀವಿಸ್ತಾ ಇದ್ರೆ ಇಲ್ಲ. ಇಲ್ಲ ಪ್ರಭು. ಬಟ್ ವ್ಯಕ್ತಿ ಈಗಿನ ಕಾಲದಲ್ಲಿ ಪಡಿತಾ ಇರೋ ಜ್ಞಾನ ಅದು ಆತನಿಗೆ ಮುಂದೆ ನೆರವಾಗೋದೇ ಇಲ್ಲ. ವಯಸ್ಸಾದ ಹಾಗೆ, ಮುಪ್ಪು ಬಂದ ಹಾಗೆ ನಾವೇನೆಲ್ಲ ಓದಿದ್ವಲ್ಲ, ಎಷ್ಟೆಲ್ಲ ಓದಿದ್ವಲ್ಲ, ಅಯ್ಯೋ ಎಷ್ಟು ಸಮಯ ವ್ಯರ್ಥ ಮಾಡಿದ್ವಲ್ಲ ನಾವು ಅಂತ ಅನ್ಸುತ್ತೆ. ಬರೀ ಈಗ ಅಜ್ಞಾನವನ್ನ ತಲೆ ಹಾಕೊಂಡ್ವಲ್ಲ, ಎಲ್ಲ ತಪ್ಪು ತಪ್ಪು ಭ್ರಾಂತಿಗಳು ಉಂಟಾಗಿದಾವಲ್ಲ ಮನಸ್ಸಲ್ಲಿ, ಬುದ್ಧಿಲಿ. ಸೊ ಹೀಗೆ ಆ ವ್ಯಕ್ತಿ ಕತ್ತೆ ತರ ತನಗೆ ಉಪಯೋಗ ಇಲ್ಲದೆ ಇರುವಂತಹ ಹೊರೆನ ಹೊತ್ಕೊಂಡು ನಡೀತಾ ಇದ್ದಾನೆ. ಅದು ಅರ್ಥ ಇಲ್ಲಿ ಹೇಳ್ತಾ ಇರೋದು. ಪ್ರಭುಪಾದ್ರ ಮುಂದೆ ಹೇಳ್ತಾರೆ, ನಾವು ಈಶೋಪನಿಷತ್ನಲ್ಲಿ ಕಾಣೋದು ಈ ತತ್ವನೇ. ಐಹಿಕ ಜ್ಞಾನದ ಪ್ರಗತಿಯಿಂದ ಆಧುನಿಕ ಮಾನವ ಮುಂದೆ ಏನ್ ಹೇಳಿದಾರೆ ನೋಡಿ, ಕೇವಲ ಕತ್ತಿ ಕತ್ತೆಯಾಗುತ್ತಿದ್ದ. ಕತ್ತೆಯಾಗುತ್ತಿದ್ದಾನಷ್ಟೇ. ನಾನು ಬಹಳ ವರ್ಷ ಓದಿದ್ದೆ, ದೊಡ್ಡ ಕತ್ತೆ ಆಗಿದ್ದೆ. ಇವಾಗೆಲ್ಲ ಓದದೇ ಒಂದು, ಕೆಲ್ಸಕ್ಕೆ ಹೋಗೋದೇ ಒಂದು ಪ್ರಭುಜಿ. ಇವಾಗ ಕೆಲ್ಸಕ್ಕೆ ಈಗ ಹೋಗೋದು ಬೇರೆ ಇರತ್ತೆ, ಓದದ್ದೇ ಬೇರೆ ಇರತ್ತೆ. ಈ ಮಾತು ಅದಕ್ಕೂ ಇದಕ್ಕೂ ನಿಮ್ಮಿಂದಾನೇ ಬರಲಿ ಅಂತ ಸಂಬಂಧನೇ ಕಾಯ್ತಾ ಇರಲ್ಲ. ಇದ್ದೆ ನಾನು. ಕರೆಕ್ಟ್ ಆಗಿ ಹೇಳಿದೆ. ಹೌದು. ಕರೆಕ್ಟ್. ಏನೋ ಸೊ ಒಂದು ಈಗ ಡಿಗ್ರಿ ಜನ ಶಾಲೆಯಲ್ಲಿ ಏನ್ ಓದ್ತಾರೆ, ಏನೆಂತ ಪಡಿತಾರೆ, ಅದೆಲ್ಲ ಕೊನೆಗೆ ಏನ್ ಅವ್ರ ಹೇಳಿದ್ರೆ ಯೂಸೇ ಸಂಪಾದನೆಗೆ ಬರಲ್ಲ. ಜೀವನೋಪಾಯಕ್ಕೆ ಬೇಕು, ಅದು ಹೌದು. ಅದು ಬೇರೆನೆ ಇರುತ್ತೆ. ಸುಮ್ಮನೆ ಅದೊಂದು ಡಿಗ್ರಿ ಅಷ್ಟೇ, ಅದರಿಂದ ನಮ್ಗೆ ಏನ್ ಯೂಸ್ ಇಲ್ಲ. ಕೆಲಸ ಮಾಡ್ತಿರೋದೇನೋ ಆಗ್ತಾ ಇದೆ ಈಗೆಲ್ಲ ಈಗಿನ ಕಾಲದಲ್ಲೆಲ್ಲ. ಇದು ಭೌತಿಕ ಜೀವನ ಕುರಿತಾಯ್ತು. ಬಟ್ ಹೌದು. ಅದೇ ಆ ವ್ಯಕ್ತಿ ಜೀವನೋಪಾಯನೂ ಪಡ್ಕೊಂಡ ಹೇಗೋ, ಬಟ್ ಅದಾದ್ಮೇಲೆ ಆತನ ಜೀವನಕ್ಕೆ ನೆರವಾಗುವಂತ ವಿದ್ಯೆನ, ಅದು ವಿದ್ಯೆ ಅಂದ್ರೆ ಏನು? ವ್ಯಕ್ತಿಯ ಜೀವನವನ್ನು ಸುಖಮಯ ಮಾಡಬೇಕು, ಅಂದ್ರೆ ನಮ್ಗೆ ಶಾಂತಿಯುತ. ಬೇಕಾದ ಇದೆಲ್ಲ ರಿಸರ್ಚ್ ಮಾಡ್ಬೇಕಲ್ವ ಪ್ರಭು? ನಮ್ಗೆ ಬೇಕಾದ್ದೆಲ್ಲ ಸಿಗ್ಬೇಕ ಅಂದ್ರೆ ನಮ್ಗೆ ಇವಾಗ ಫೋನ್ ಸಿಕ್ಕಿದೆ, ಅದೆಲ್ಲ ಸಿಕ್ಕಿದೆ, ಅದೆಲ್ಲ ಅದು ಬೇಕೇ ಬೇಕಲ್ವ ಪ್ರಭು? ಅವೆಲ್ಲನೂ ನಾವಂಗ್ ಮಾಡ್ಕೊಂಡ್ ಬಿಟ್ಟಿದೀವಲ್ವಮ್ಮ. ಅದೇ ಅದಿಲ್ದೆ ಮುಂಚೆ ಜೀವಿಸ್ತಾ ಇರ್ಲಿಲ್ವಾ ಹೇಳಿ? ಅದೇ. ಹ್ಮ್ ಸೊ ಇದು ಒಂದ್ ರೀತಿ ನಾವು ಆ ರೀತಿ ಉಂಟು ಮಾಡ್ಕೊಂಡ್ ಬಿಟ್ಟಿದೀವಿ. ಹ್ಮ್ ವಿದ್ಯೆ ಆಗಿದೆ ಆಹಾರ ಎಲ್ಲರೂ. ಅದು ಬೇಕು, ಬಟ್ ಹೋಟೆಲ್ ರೆಸ್ಟೋರೆಂಟ್ ನಾವು ಮಾಡ್ಕೊಂಡ್ ಬಿಟ್ಟಿದೀವಿ. ಹಾ ಅದೇ. ಅಗತ್ಯವಾದ ವಸ್ತುಗಳು ಮಾತ್ರ So ನಮ್ಗೆ ನಾವು ಇದು. ಒಂದ್ ರೀತಿ ಕೃತಕವಾದಂತಹ ಜೀವನ ನಡೆಸ್ಕೊಳ್ತಾ ಅವಶ್ಯಕತೆಗಳನ್ನ ಬೇರೆ ಬೇರೆ ರೂಪದಲ್ಲಿ ರೂಪಿಸ್ಕೊಂಡ್ ಬಿಟ್ಟಿದೀವಿ. ಕಾರ್ ಇಲ್ಲ ಅಂದ್ರೆ, ಫೋನ್ ಇಲ್ಲ ಅಂದ್ರೆ, ಮೆಟ್ರೋ ಇಲ್ಲ ಅಂದ್ರೆ, ಟೂ ವೀಲರ್ ಇಲ್ಲ ಅಂದ್ರೆ ಜೀವಿಸಕ್ಕೆ ಆಗೋದಿಲ್ಲ ಅಂತ ಆ ರೀತಿ ಮಾಡ್ಕೊಂಡ್ ಬಿಟ್ಟಿದೀವಿ. ಹೌದು. ಬಟ್ ಹೋಗಿ ನಾನು ಯಾವುದೋ ಒಂದು ಹಳ್ಳಿಲಿ ಕಾಡಲ್ಲಿರೋ ವ್ಯಕ್ತಿಗೆ ಇದೆಲ್ಲ ಬೇಕಾ? ಯೋಚನೆ ಮಾಡಿ, ಮನುಷ್ಯನ ಜೀವನಕ್ಕೆ ಇವೆಲ್ಲ ಬೇಕಾ? ಇಲ್ಲ ನಾನು ಪ್ರಭು. ಹೇಳೋದ್ರ ಅರ್ಥ ಇದನ್ನೆಲ್ಲ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ, ಬಟ್ ವಾಸ್ತವ ತಿಳ್ಕೊಳ್ಬೇಕಲ್ವಾ ನಾವು ಯಾವ ಮಟ್ಟಕ್ಕೆ ಜೀವನ ನಡೆಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕಲ್ವಾ? ಪ್ರಭುಪಾದಲ್ಲಿ ಮಾತು ಹೇಳ್ತಾ ಇದ್ದಾರಲ್ಲ, ಕೇವಲ ಕತ್ತೆ ಆಗಿದ್ದಾನೆ ಅಂದ್ರೆ ಇದರ ಅರ್ಥ ಏನು? ಗುರುಗಳು ನಮ್ಮ ಜೀವನವನ್ನ ಗುಣಮಟ್ಟನ ಅಳಿತಾರೆ. ಏನಾಗಿದೆಯಾ ನೀನು, ಕತ್ತೆ ತರ ಆಗಿದೆಯಲ್ಲ ನೀನು ಅಂತ ಅವ್ರು ಬೈತಾ ಇದ್ದಾರೆ ಪ್ರಭುಪಾದರಿಗ್ನ. ಇದು ಓದ್ಬೇಕಾದ್ರೆ ಆ ರೀತಿ ಅನುಭವ ಆಗ್ಬೇಕು. ಪ್ರಭುಪಾದರು ಮುಂದೆ ಹೇಳ್ತಾರೆ ನೋಡಿ, ಕೆಲವು ಪ್ರಾಪಂಚಿಕ ರಾಜಕಾರಣಿಗಳು ಆಧ್ಯಾತ್ಮಿಕತೆಯ ಸೋಗು ಹಾಕಿ ಈಗಿನ ನಾಗರಿಕತೆಯನ್ನು ರಾಕ್ಷಸಿ ಸಂಸ್ಕೃತಿ ಎಂದು ಖಂಡಿಸುತ್ತಾರೆ. ಕೆಲವು ಜನ ಏನ್ ಹೇಳ್ತಾರೆ, ಹೌದು ಹೌದು, ನೀವ್ ಹೇಳೋದು ಕರೆಕ್ಟು, ಹಿಂದಿನ ಸಮಯದಲ್ಲಿದ್ದ ಸಮಯ ಬಹಳ ಚೆನ್ನಾಗಿತ್ತು, ಈಗೆಲ್ಲ ನಾವು ಹಾಳಾಗ್ಬಿಟ್ಟಿದೀವಿ, ಗುರುಕುಲ ಅದು ಇದು ಎಲ್ಲ ಬಹಳ ಚೆನ್ನಾಗಿತ್ತು. ವೈದಿಕ ಸಮಯದಲ್ಲಿ ಈ ಮುಸಲ್ಮಾನರು ಬಂದು ಆಕ್ರಮಣ ಮಾಡೋದಕ್ಕಿಂತ ಮುಂಚೆ ಜೀವನ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇದೆಲ್ಲ ಏನಕ್ಕೆ ಹೇಳ್ತಾರೆ ಗೊತ್ತಾ? ಅವರು ಅದೇ ಸೋಗು ಹಾಕದೆ ಸುಮ್ನೆ ನಿಮ್ಮ ಓಟಿಗೋಸ್ಕರ ಹೇಳ್ತಾರೆ ಅವರು. ಪ್ರಭುಪಾದರು ಮುಂದೆ ಹೇಳ್ತಾರೆ ನೋಡಿ, ಆದರೆ ದುರದೃಷ್ಟದ ಸಂಗತಿ ಎಂದರೆ ಅವರು ಭಗವದ್ಗೀತೆಯಲ್ಲಿ ಹೇಳಿರುವ ನೈಜ ಜ್ಞಾನದ ಸಂಸ್ಕೃತಿಯ ಬಗ್ಗೆ ಲಕ್ಷ್ಯವೇ ಕೊಡುವುದಿಲ್ಲ.
ಓಕೆ, ಯಾವುದೇ ಸಮಯ ಆಗಿರಬಹುದು, ಈ ಗುಣಗಳನ್ನ ಬೆಳೆಸ್ಕೊಳಕ್ ಆಗಲ್ಲ ಅಂತ ಭಗವಂತ ಹೇಳಿದಾನ ಹೇಳಿ? ಇಲ್ಲ. ಆ ಸಮಯ ನಾವು ತರ್ಲಿಕ್ಕೆ ಆಗದೆ ಇರ್ಬೋದು, ಈ ಗುಣಗಳನ್ನ ಬೆಳೆಸ್ಕೊಳಕ್ ಆಗೋದಿಲ್ವಾ? ನಮ್ರತೆ, ಭಕ್ತಿ, ಗುರುಗಳ ಸ್ವೀಕೃತಿ ಹ ಆಗುತ್ತದೆ ಪ್ರಭು. ಆಗತ್ತೆ. ಹಾಗಾಗಿ ಇವರು ಹೊರರೂಪದಲ್ಲಿ ಆಧ್ಯಾತ್ಮಿಕತೆ ತರ ತೋರಿಸ್ಕೊಂಡ್ರು. ಇವ್ರು ಏನು ಅಂತ ಹೇಳ್ತಾ ಇದ್ದಾರೆ? ರಾಕ್ಷಸಿ ಪರಿಸ್ಥಿತಿ, ಅವರು ರಾಕ್ಷಸಿ ಸಂಸ್ಕೃತಿ ರಾಕ್ಷಸಿಗಳು ಇವರು. ಒಂದು ರೀತಿಯಾಗಿ ಅವರು ಬದಲಿಸಿಕ್ ಆಗೋದಿಲ್ಲ. ಅದನ್ನ ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೋತಾ ಇದ್ದಾರೆ, ಸೋಗ್ ಹಾಕ್ತಾ ಇದ್ದಾರೆ ಅಷ್ಟೇ. ಅರ್ಥವಾಗ್ತದೆ? ಪ್ರಭುಪಾದರು ಹೇಳ್ತಾರೆ ಹೀಗಾಗಿ ಅವರು ರಾಕ್ಷಸಿ ಪರಿಸ್ಥಿತಿಯನ್ನು ಬದಲಿಸಿಕ್ ಆಗೋದಿಲ್ಲ. ಸೊ ಹಾಗಿದ್ರೆ ಯಾರು ಇದನ್ನು ಬದಲಿಸಕ್ಕಾಗತ್ತೆ? ಅದು ಮುಂದೆ ಬರುತ್ತೆ, ಅದೇ ರಹಸ್ಯ. ಸೊ ಪ್ರಭುಪಾದರೀಗ ಇಲ್ಲಿವರೆಗೆ ಏನ್ ತೋರಿಸ್ಕೊಟ್ರು? ವಿದ್ಯೆಯ ಲಕ್ಷಣಗಳು ಏನು ಅನ್ನೋದನ್ನ 18 ಅಂಶಗಳಲ್ಲಿ ಹೇಳಿದ್ರಲ್ವಾ? ಈಗ ಅವಿದ್ಯೆ ಲಕ್ಷಣ ನೋಡೋಣ. ಅವಿದ್ಯೆ ವ್ಯಕ್ತಿ ಭೌತಿಕ ವಿದ್ಯೆಯಲ್ಲಿ ಮುಂದುವರಿತಾ ಇದ್ರೆ ಆತನಲ್ಲಿ ಏನೇನ್ ಲಕ್ಷಣ ಕಾಣುತ್ತೆ ಅನ್ನೋದನ್ನ ಪ್ರಭುಪಾದರಲ್ಲಿ ಹೇಳ್ತಾರೆ. ನಾನೇ ಓದ್ತೀನಿ, ಸ್ಪಷ್ಟವಾಗಿ ಕೇಳಿ. ಆಧುನಿಕ ವ್ಯವಸ್ಥೆಯಲ್ಲಿ ಒಬ್ಬ ಚಿಕ್ಕ ಹುಡುಗನು ತಾನು ಸ್ವಯಂ ಪರಿಪೂರ್ಣನೆಂದು ಭಾವಿಸಿ ಹಿರಿಯರಿಗೆ ಗೌರವ ಕೊಡೋದಿಲ್ಲ. ಮೊದಲನೇ ಲಕ್ಷಣ ಏನಿದು? ಗೌರವ ಕೊಡೋದಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಕೊಡುತ್ತಿರುವ ದೋಷಪೂರ್ಣ ಶಿಕ್ಷಣ ವಿಧಾನದಿಂದಾಗಿ ಜಗತ್ತಿನಾದ್ಯಂತ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದೆ. ನೋಡಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ಇದನ್ನ ಬರ್ದಿರೋದು ಎಷ್ಟು ವರ್ಷದ ಹಿಂದೆ, ಬಟ್ ಹೀಗೆ ಈಶೋಪನಿಷತ್ತು ಅವಿದ್ಯೆ ಸಂಸ್ಕೃತಿಗೂ ವಿದ್ಯೆಯ ಸಂಸ್ಕೃತಿಗೂ ತುಂಬಾ ವ್ಯತ್ಯಾಸ ಇದೆ ಎಂದು ಎಚ್ಚರಿಸ್ತಾ ಇದೆ. ಸೊ ಈಗಿನ ಸಮಯದಲ್ಲಿ ಪಡಿತಾ ಇರೋದು ವಿದ್ಯೆಯೋ ಅವಿದ್ಯೆಯೋ? ಈಶೋಪನಿಷತ್ತಿನ ಪ್ರಕಾರ ಅವಿದ್ಯೆ. ವಿಶ್ವವಿದ್ಯಾನಿಲಯಗಳು ಅವಿದ್ಯೆಗಳ ಕೇಂದ್ರಗಳಾಗಿವೆ. ನೋಡಿ, ವಿದ್ಯಾಲಯ ಅವಿದ್ಯೆಯ ಕೇಂದ್ರ ಆಗ್ಬಿಟ್ಟಿದೆ. ಎಲ್ಲ ಬರ್ಕೊಳ್ತಾ ಇದ್ರು, ವಿದ್ಯೆಯ ದೇಗುಲವಿದು, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ. ಪ್ರೇಯರ್ ಇರ್ತಿತ್ತು ಪ್ರಭುಜಿ ಆತರ. ಇವಾಗ ಆತರ ಪ್ರೇಯರ್ಗಳೇ ಇಲ್ಲ. ನಾವೆಲ್ಲ ಹಾಡ್ತಾ ಇದ್ದಾಗ ಈಗ ಅವೆಲ್ಲ ಪೂಜಿತೆ ಜ್ಞಾನದಾತೆ ನಮೋಸ್ತು. ಶಾರದಾ ದೇವಿದು ಹಾಡು ಒಂದು. ಆ ವಿದ್ಯೆನ ಗೌರವದಿಂದ ಕಾಣೋದಿಲ್ಲ. ಹೌದು, ಶಿಕ್ಷಕರು ಕೂಡ ಆ ರೀತಿನೇ ವರ್ತಿಸ್ತಾರೆ. ಅವರು ಹೇಳೋ ಮಾತುಗಳು, ಅವ್ರ ನಡೆಯೋ ಆಚಾರಗಳು, ಅವ್ರ ಬಟ್ಟೆಗಳು, ಅವ್ರ ತಿಳಿಸ್ಕೊಡೋದು ಎಲ್ಲದೂ ಅದೇ ರೀತಿಯಾಗಿ ಭ್ರಷ್ಟವಾಗ್ಬಿಟ್ಟಿದೆ. ಮುಂದೆ ಹೇಳ್ತಾರೆ, ಪರಿಣಾಮವಾಗಿ ವಿಜ್ಞಾನಿಗಳು ಇತರ ರಾಷ್ಟ್ರಗಳನ್ನೇ ಅಳಿಸು ಹಾಕುವಂತಹ ಮಾರಕ ಅಸ್ತ್ರಗಳನ್ನು ಕಂಡುಹಿಡಿತಾ ಇದ್ದಾರೆ. ಜನ ಏನ್ ಮಾಡ್ತಾ ಇದ್ದಾರೆ? ಹೆಚ್ಚು ಹಿಂಸೆಯನ್ನ ಅತಿ ಕಡಿಮೆ ಸಮಯದಲ್ಲಿ ಹೇಗ್ ಮಾಡ್ಲಿಕ್ಕಾಗತ್ತೆ ಅಂತ ಸಂಶೋಧನೆ ಮಾಡ್ತಾ ಇದ್ದಾರೆ. ನೋಡಿ, ಅತ್ಯಂತ ಹೆಚ್ಚು ಹಿಂಸೆ ನೋವನ್ನು ಉಂಟು ಮಾಡ್ಬೇಕಪ್ಪ, ಹೇಗ್ ಮಾಡ್ಬೇಕು? ಒಂದು ಬಟನ್ ಅಲ್ಲೇ ಮಾಡ್ಬಿಡೋಣ. ಎಲ್ಲ ಬಾಂಬ್ ಇಟ್ಟು ಇದಿಟ್ಟು ಮಾಡುವ ಹಾಗೆ ಮಾಡ್ತಾರೆ. ಅದಕ್ಕೂ ಮುಖ್ಯ, ಮುಂದೆ ಪ್ರಭುಪಾದರು ಇನ್ನೂ ಹೇಳ್ತಾರೆ, ಇಂದಿನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯದ ನಿಯಂತ್ರಿತ ತತ್ವಗಳ ಬಗ್ಗೆ ಆಗಲಿ ಆಧ್ಯಾತ್ಮಿಕ ಜೀವನದ ಬಗ್ಗೆ ಆಗಲಿ ಶಿಕ್ಷಣ ನೀಡ್ತಾ ಇಲ್ಲ. ಶಿಕ್ಷಣ ಅಂದ್ರೆ ಅಲ್ಲಿ ಬ್ರಹ್ಮಚರ್ಯ ಇರಬೇಕು. ನೋಡಿ, ಯಾವುದೇ ಡಿಗ್ರಿ ಹೇಗೆ ಹೇಳ್ತಾರೆ ಅದನ್ನ? BA, BCom, BSc, ಬಿ ಅಂದ್ರೆ ಏನು? ಬಿ ಅಂದ್ರೆ ಏನು? ಬ್ಯಾಚುಲರ್. ಅದರ ಅರ್ಥ ಏನು? ಬ್ರಹ್ಮಚಾರಿ. ಅದು ತಾನೆ ಬ್ಯಾಚುಲರ್ ಅಂದ್ರೆ ಬ್ರಹ್ಮಚಾರಿ. ಶಿಕ್ಷಣ ಆ ಪಡೆಯುವಂತ ಹಂತ ಏನಿದೆ ಅದು ಜೀವನದ ಮೊದಲ ಹಂತ. ಬ್ರಹ್ಮಚಾರಿ ಅಂದ್ರೆ ಏನು? ವಿದ್ಯಾರ್ಥಿ ಜೀವನ. ಹಾಗಾಗಿ ಅದನ್ನ ಮರ್ತು ಬಿಟ್ಟಿದ್ವಿ. ಬ್ಯಾಚುಲರ್ ಜನ ಆ ಡಿಗ್ರಿ ಬರೋ ಮುಂಚೆ ತಮ್ಮ ಎಲ್ಲ ಶೀಲವನ್ನ, ಎಲ್ಲ ಶುದ್ಧತೆನ ಕಳ್ಕೊಂಡ್ಬಿಡ್ತಾರೆ. ಇನ್ನೇನ್ ಉಳಿತು? ತುಂಬಾ ಅವ್ರ ಮನಸ್ಸಿನಲ್ಲಿ ಆ ಮತಿ ಅಥವಾ ಬುದ್ಧಿಲಿ ಏನಾದ್ರೂ ಇರುತ್ತಾ? ಬರೀ ಅದೇ ತಿರುಗಾಡ್ತಾ ಇರತ್ತೆ. ಬುದ್ಧಿ ಎಲ್ಲಿ ನಿಲ್ಲುತ್ತೆ? ಆಧ್ಯಾತ್ಮಿಕ ತತ್ವಗಳನ್ನು ತಿಳ್ಕೊಳ್ಳುವಂತಹ ಸೂಕ್ಷ್ಮತೆ ಇರುತ್ತಾ? ಇಲ್ಲ. ಇಲ್ಲಿ ಬರುವಂತಹ ತತ್ವಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರಿಗೆ ಶಾಸ್ತ್ರೋಕ್ತವಾದ ವಿಧಿಗಳ ಬಗ್ಗೆ ಯಾವ ನಂಬಿಕೆನೂ ಇಲ್ಲ. ಯಾಕೆ ಪಾಲನೆ ಮಾಡ್ಬೇಕು? ಬಿಂದಿ ಯಾಕೆ ಇಟ್ಕೊಳ್ಬೇಕು? ಆ ತರ ಕ್ವಶನ್ ಕೇಳ್ತಾರೆ. ಧಾರ್ಮಿಕ ತತ್ವಗಳನ್ನ ಹೆಸರು ಪ್ರಸಿದ್ಧಿಗಳಿಗಾಗಿ ಹೇಳಿಕೊಡುತ್ತಾರೆ ಹೊರತು ಅನುಸರಿಸೋದಕ್ಕಲ್ಲ. ಇದನ್ನೆಲ್ಲ ಮಾಡ್ಬೇಕಪ್ಪ, ನಮ್ಮ ತಾತ ಮಾಡಿದ್ರು, ನಮ್ಮ ಮುತ್ತಾತ ಮಾಡಿದ್ರು,
ನೀನು ಮಾಡಬೇಕು. ಯಾಕೆ? ಅದಕ್ಕೆ ಉತ್ತರ ಹೇಳುವಂತಹ ತಂದೆ ತಾಯಿಗಳು ಇಲ್ಲ ಈಗ. ಹೌದು, ಅವ್ರಿಗೆ ಕೆಪಾಸಿಟಿ ಗೊತ್ತಿರಲ್ಲ, ಅವರೇ ಹಂಗಿದ್ದಾರೆ, ಮಕ್ಳೇನ್ ಅವ್ರಿಗೆ ಮಾಡ್ತಾರೆ ಗೊತ್ತಿರಲ್ಲ, ಪ್ರಭು? ಅವ್ರೇ ಹೀಗಾಗಿ ಅವರೇ ಫಾಲೋ ಮಾಡಲ್ಲ. ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ದ್ವೇಷವೆಂಬುದಿದೆ. ಸೊ ದ್ವೇಷ, ಶೋಷಣೆ ಅನ್ನೋದು ಎಲ್ಲೆಲ್ಲಿ ಹೋಗ್ಬಿಟ್ಟಿದೆ ನೋಡಿ, ಧರ್ಮದಲ್ಲೂ ಹೋಗ್ಬಿಟ್ಟಿದೆ ಅದು. ಸೊ ಅದು ನಿಜವಾದ ಧರ್ಮನೇ ಅಲ್ಲ ಆಕ್ಚುಲಿ, ಅದು ಕೇವಲ ಭೌತಿಕ ಜೀವನ ಅದು. ಸೊ ಹೀಗೆ ರಾಜಕೀಯ ಕ್ಷೇತ್ರ ಮತ್ತು ಜಗತ್ತು ವಿದ್ಯಾವಂತವಾಗ್ತಾ ಇದೆ, ಅವಿದ್ಯಾವಂತವಾಗ್ತಾ ಇದೆ. ಜನಸಾಮಾನ್ಯರು ಅವಿದ್ಯೆಯನ್ನು ಬೆಳೆಸಿಕೊಂಡಿರೋದ್ರಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ರಾಷ್ಟ್ರವಾದ, ಅಂಧ ರಾಷ್ಟ್ರಾಭಿಮಾನಗಳು ತಲೆ ಎತ್ತಿಕೊಂಡಿವೆ. ಈಗ ಸಣ್ಣ ಮಕ್ಕಳು ಅವ್ರಿಗೆ ಜ್ಞಾನ ಇರೋದಲ್ಲ ಅಂತೀವಲ್ವಾ, ಇದು ನನ್ನದು ಆಟ ಸಾಮಾನು, ನಿನ್ನದಲ್ಲ ಇದು ಅಂತ ಹೇಳಿ ಕಚ್ಚಾಡ್ತಾ ಇರ್ತಾವಲ್ವಾ. ಯಾಕೆ ಕಚ್ಚಾಡ್ತೀಯಪ್ಪ? ಆಟದ ಸಾಮಾನು ಮೇಲೆ ಅಷ್ಟೊಂದು ಯಾಕೆ ನಿನ್ಗಿದು? ತಗೋ, ಇದನ್ನ ತಗೋ, ಹಂಚ್ಕೊಂಡು ಜೀವನ ಮಾಡು ಅಂತೀವಿ. ಯಾಕೆ? ಅವಳಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತೀವಿ. ಬಟ್ ದೊಡ್ಡವರಾದವ್ರು ಏನು ಕಡಿಮೆ ಮಾಡ್ತಾ ಇದ್ದಾರ? ಇದ್ ನನ್ನ ದೇಶ, ಇದ್ ನಂದು ಆಯಿಲ್ಲು, ಇದ್ ನಂದು ಜಾಗ, ಇದ್ ನಂದು ಪೆಟ್ರೋಲು, ಇದ್ ನಂದು ಕಾಶ್ಮೀರ, ಇದ್ ನಂದು, ಇದು ಅದು. ಏನಿದು? ಇದೇನು ಬೇರೆನಾ? ಸಣ್ಣ ಮಕ್ಳು ಆಟ ಆಡೋದಕ್ಕಿಂತ ಬೇರೆನಾ ಇದೇನದು? ಈ ಪುಟ್ಟ ಭೂಮಿಯು ಅಮೇಯವಾದ ಆಕಾಶದಲ್ಲಿ ಇತರ ಅನೇಕ ಭೌತ ವಸ್ತುಗಳಂತೆ ತೇಲುತ್ತಿರುವ ಒಂದು ಮುದ್ದೆ ಅಷ್ಟೇ ಎಂದು ಯಾರೂ ತಿಳಿದಿಲ್ಲ. ಆಕಾಶದ ವಿಸ್ತಾರವಾದ ಹರಹಿಗೆ ಹೋಲಿಸಿದರೆ ಈ ಭೌತ ಕಾಯಗಳು ಗಾಳಿಯಲ್ಲಿನ ಧೂಳಿನ ಕಣಗಳಂತೆ. ಜಗತ್ತೇನು, ನಾವು ಏನಂತ ಕಾಣ್ತಾ ಇದ್ದೀವಿ? ಓ, ಇದು ಸುಂದರವಾದಂತಹ ಜಾಗ, ಇಲ್ಲಿ ಶಾಶ್ವತವಾಗಿ ಆನಂದದಲ್ಲಿ ಎಲ್ಲರ ನನ್ನನ್ನೇ ನಾನು ಹೇಳ್ದ ಹಾಗೆ ನಡೀತಾ ಇರಲಿ, ಹಾಗೆ ಮಾಡ್ತಾ ಇರಲಿ. ಇದು ಒಂದು ಭ್ರಮೆ, ಇದು ಕನಸಿದು. ಈ ಜಗತ್ತು ಏನಿದು? ಭೌತಕಾಯ, ಗಾಳಿಯಲ್ಲಿ ತೇಲಾಡ್ತಿರೋ ಧೂಳಿನ ಕಣ. ಭಗವಂತನು ಈ ಭೌತ ದ್ರವ್ಯದ ಕಾಯಗಳನ್ನು ಸ್ವಯಂ ಪರಿಪೂರ್ಣವಾಗಿ ಸೃಷ್ಟಿಸಿರೋದ್ರಿಂದ ಆಕಾಶದಲ್ಲಿ ತೇಲುವಂತಿರಲು ಅವಕ್ಕೆ ಅವಶ್ಯಕವಾದದ್ದನ್ನು ಒದಗಿಸಿದ್ದಾನೆ. ಇದನ್ನ ಓದಿದ್ವಲ್ಲ, ಪೂರ್ಣಮದಃ ಪೂರ್ಣಮಿದಂ. ನಮಗೆ ಏನು ಅವಶ್ಯಕತೆ ಇದೆ ಅದು ಭಗವಂತ ಎಲ್ಲ ನೀಡ್ತಾ ಇದ್ದಾನೆ. ಹಾಗಾಗಿ ಇದೊಂದು ರೀತಿ ಭ್ರಮೆಯಲ್ಲಿ ನಾವಿದ್ದೀವಿ. ಗಗನ ನೌಕೆಗಳ ಚಾಲಕರು ತಮ್ಮ ಸಾಧನೆಗಳ ಬಗ್ಗೆ ಜಯ ಪಟ್ಕೊಳ್ಬಹುದು, ಆದರೆ ಗ್ರಹಗಳೆಂಬ ಇನ್ನೂ ಬೃಹತ್ ಗಾತ್ರದ ಗಗನ ನೌಕೆಗಳ ಚಾಲಕನ ಬಗ್ಗೆ ಅವರು ಚಿಂತಿಸರು. ಅಷ್ಟೊಂದೆಲ್ಲ ಸ್ಯಾಟಲೈಟ್ಸ್ ಲಾಂಚ್ ಮಾಡ್ತಾರೆ. ಯಾರು ಕಳಿಸಿದ್ರು? ಇಸ್ರೋ, ನಾಸಾ, ಹಂಗೆಲ್ಲ ಹೇಳ್ತಾರೆ. ಬಟ್ ಅಷ್ಟು ದೊಡ್ಡ ದೊಡ್ಡ ಗ್ರಹಗಳಿವೆ ಅಲ್ಲಿ. ಅದನ್ನ ಯಾರು ತೇಲಿಸ್ತಾ ಇದ್ದಾರೆ, ಯಾರು ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಯಲ್ಲ. ಯಾರು ನಡೆಸ್ತಾ ಇದ್ದಾರೆ? ಭಗವಂತ. ಏನದು ಶ್ಲೋಕ? ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. 15ನೇ ಅಧ್ಯಾಯ. ಉಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮ್ ಆವಿಶ್ಯ ಚ ಭೂತಾನಿ, ನಾನು ಅವುಗಳಲ್ಲಿ ಪ್ರವೇಶಿಸಿ, ಕೃಷ್ಣ ಹೇಳ್ತಾ ಇದ್ದಾನೆ, ಭೂಮಿ ಅಥವಾ ಇನ್ನಂತರ ಧಾರಯಾಮ್ಯಹಂ ಓಜಸ, ಅದನ್ನು ಧಾರಣೆ ಮಾಡಿದ್ದೀನಿ ಅಂತ. ಸೊ ಇದನ್ನ ಚಿಂತನೆ ಮಾಡೋಕ್ಕೂ ಕೂಡ ಜನರು ಆ ತಾಳ್ಮೆನೂ ಇಲ್ಲ. ಅಸಂಖ್ಯಾತವಾದ ಸೂರ್ಯ, ಅಸಂಖ್ಯವಾದ ಗ್ರಹ ವ್ಯೂಹಗಳಿವೆ, ಸೂಕ್ಷ್ಮಾತಿ ಸೂಕ್ಷ್ಮ ವಿಭಿನ್ನ ಅಂಶ ಜೀವಿಗಳಿವೆ. ಈ ಜಗತ್ತಿನಲ್ಲಿ ನಮಗೆ ತಿಳಿದೇ ಇರೋದು ಎಷ್ಟು ಹೆಚ್ಚಿದೆ ಅಲ್ವಾ? ನಾವು ಇಷ್ಟು ತಿಳ್ಕೊಂಡು ಅಹಂಕಾರದಲ್ಲಿ ಬೀಗ್ತಾ ಇದ್ದೀವಿ. ನಾವು ಈ ಸೀಮಾರಹಿತವಾದ ಗ್ರಹಗಳ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸುತ್ತಿದ್ದೇವೆ. ಹೀಗೆ ನಾವು ಪುನರಪಿ ಜನನ, ಪುನರಪಿ ಮರಣ ಪಡೆದು ಸಾಮಾನ್ಯದಾಗಿ ವೃದ್ಧ ಕಾಯಿಲೆಯಿಂದ ನಿರಾಶರಾಗಿದ್ದೇವೆ. ಮನುಷ್ಯ ಜೀವನ ಅದು 100 ವರ್ಷ ಹೆಚ್ಚಂದ್ರೆ, ಅದರಲ್ಲಿ ಎಷ್ಟೊಂದು ಸಮಯ ನಾವು ವ್ಯಯ ಮಾಡಿಬಿಡ್ತೀವಿ, ವ್ಯರ್ಥ ಮಾಡ್ಬಿಡ್ತೀವಿ. ಅದಲ್ಲದೆ ಈಗಿನ ಸಮಯದಲ್ಲಿ ವ್ಯಕ್ತಿ ಹೇಗೆ ಜೀವಿಸ್ತಾ ಇದ್ದಾನೆ ಅಂದ್ರೆ, 50-60 ವರ್ಷ ಜೀವಿಸಿದ್ರೆ ಹೆಚ್ಚಾಯ್ತು, ಮುಂದೆ ಇದು ಇನ್ನೂ ಕಡಿಮೆ ಆಗುತ್ತೆ, 20-30 ಇಳಿಯುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಏನಿದೆಲ್ಲ, ಇದೆಲ್ಲ ಅವಿದ್ಯೆಯ ಸಂಸ್ಕೃತಿ ನೋಡಿ. ವಿದ್ಯೆಯ ಸಂಸ್ಕೃತಿ, ಅವಿದ್ಯೆಯ ಸಂಸ್ಕೃತಿ. ಸೊ ಇದೆಲ್ಲ ಅವಿದ್ಯೆಯ ಸಂಸ್ಕೃತಿ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಇನ್ನೇನು ಹೇಳ್ತಾರೆ? ಅವಿದ್ಯೆಯ ಸಂಸ್ಕಾರದಿಂದಾಗಿ ಮೂರ್ಖ ಮನುಷ್ಯರು ಅಲ್ಪಾಯುರ್ದಾಯದಲ್ಲಿ ಹೆಚ್ಚು ಇಂದ್ರಿಯ ಸುಖವನ್ನು ಅನುಭವಿಸಲು ತಮ್ಮದೇ ಆದ ರಾಷ್ಟ್ರಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ಹೆಚ್ಚು ರಾಜ್ಯಗಳು, ರಾಷ್ಟ್ರಗಳು ವಿಭಜನೆ ಆಗಿ 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 ಪ್ರತ್ಯೇಕವಾಗ್ತಾ ಇವೆ ಅಲ್ವಾ? ಮೊದಲು ಎಷ್ಟು ರಾಷ್ಟ್ರಗಳಿದ್ವು, ಈಗ ಎಷ್ಟಾಗಿದ್ದಾವೆ ನೋಡಿ, ಹೆಚ್ಚಾಗ್ತಾ ಇದ್ದಾವೆ
ಅಲ್ವಾ? ಒಂದೊಂದೇ ಹೌದು. ಎರಡೆರಡು ಆಗ್ತಾ ಇದೆ. ಒಂದೊಂದು 2 3 ಆಗ್ತದೆ. ಅಂಥ ಮೂರ್ಖರು ರಾಷ್ಟ್ರೀಯ ವಿಭಾಜಕ ರೇಖೆಯನ್ನು ಆದಷ್ಟು ಪರಿಪೂರ್ಣವಾಗಿ ಎಳೆಯಲು ನಾನಾ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರಾ. ಒಂದು ಲೈನ್ ಹಾಕೊಂಡ್ಬಿಟ್ಟು ಮ್ಯಾಪಲ್ಲಿ ಇದು ನಂದು ಇದು ನಿಂದು. ಕೆಲವೊಮ್ಮೆ ನಾಯಿಗಳು ಮಾಡ್ತಾವೆ ನೋಡಿ, ಈ ಬೀದಿ ನಂದು ಈ ಬೀದಿ ನಿಂದು, ಆ ಬೀದಿಲಿ ಇನ್ನೊಂದು ನಾಯಿ ಬಂತು ಅಂತ ಜಗಳ ಆಡ್ತಕ್ಕಚ್ಚ. ಸೊ ಹಾಗೆ ನಾವೇ ವಿಭಜನೆ ಮಾಡಿದ್ದೀವಿ. ಆ ವಿಭಜನೆಯನ್ನ ನಾವು ಇದನ್ನ ನಂದಿದು ಅಂತ ಹೇಳಿ ಪ್ರಭುಪಾದ ಹೇಳ್ತಾ, ಇದು ಕೊನೆಗೆ ಹಾಸ್ಯಾಸ್ಪದವಾಗುವಂಥದ್ದು. ಈ ದೃಷ್ಟಿಯಿಂದ ನೋಡಿದ್ರೆ ನಮಗೆ ಹಾಸ್ಯನೇ ಅನ್ಸುತ್ತಲ್ವಾ ಹೇಳಿ? ಏನಪ್ಪ ಇದು ನಗೆಪಾಟ್ಲಾಗಿದೆ ಅಲ್ಲ ಅಂತ. ಇದೇ ಕಾರಣದಿಂದ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದಕ್ಕೆ ಕಳವಳಕಾರಿಯಾಗಿದೆ. ಒಂದು ರಾಷ್ಟ್ರದ 50% ಹೆಚ್ಚು ಶಕ್ತಿ ರಕ್ಷಣಾ ವ್ಯವಸ್ಥೆಗೆ ವ್ಯಯ ಆಗ್ತಾ ಇದೆ. ಅಂದ್ರೆ ಹೆಚ್ಚೆಚ್ಚು ಮಿಸೈಲ್ಸು, ಬಂದೂಕು ಅಥವಾ ಬಾಂಬ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಡ್ರೋನ್ ಅಂತೆ, ನ್ಯೂಕ್ಲಿಯರ್ ಬಾಂಬ್ ಅಂತೆ, ಎಷ್ಟೆಲ್ಲ. ಯಾರೂ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸ್ತಾ ಇಲ್ಲ. ಆದರೂ ಜನರು ಐಹಿಕ ಮತ್ತು ಆಧ್ಯಾತ್ಮಿಕಗಳೆರಡರಲ್ಲೂ ತಾವು ಮುಂದುವರೆದಿದ್ದೇವೆ ಎಂದು ಹುಸಿಯಾಗಿ ಹೆಮ್ಮೆ ಪಟ್ಕೊಳ್ತಾ ಇದ್ದಾರೆ. ಐಹಿಕವಾಗೂ ಕೂಡ ಮುಂದುವರೆದಿಲ್ಲ. ಹೇಗೆ ಸಾಧ್ಯ ನೋಡಿ? ಅಜ್ಞಾನ ಇದು ಅಲ್ವಾ? ಪ್ರಭುಪಾದರು ಕೆಳಗೆ ಬರೀತಾರೆ, ಈಶೋಪನಿಷತ್ತು ಈ ದೋಷಪೂರ್ಣವಾದ ಶಿಕ್ಷಣ ವಿಧಾನದ ಬಗ್ಗೆ ನಮಗೆ ಎಚ್ಚರಿಕೆ ನೀಡ್ತಾ ಇದೆ. ಹೀಗೆ ನೀವು ತಪ್ಪು ದಾರಿಲಿ ಹೋಗ್ತಾ ಇದ್ದೀರಾ, ಇದರಿಂದ ನಿಮಗೆ ಮುಂದೆ ಒಳ್ಳೆಯದಾಗೋದಿಲ್ಲ. ಸೊ ಸರಿಯಾದ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು? ಭಗವದ್ಗೀತೆಯು ನಮಗೆ ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳೋದು ಹೇಗೆ ಅಂತ ತಿಳುವಳಿಕೆ ನೀಡುತ್ತೆ. ಹೇಗೆ? ವಿದ್ಯೆಯ ಬಗ್ಗೆ ತಿಳುವಳಿಕೆಯನ್ನು ಧೀರನಿಂದ ಸಂಪಾದಿಸಬೇಕೆಂದು ಈ ಮಂತ್ರದಲ್ಲಿ ಸೂಚನೆ ಇದೆ. ಈ ಶ್ಲೋಕದಲ್ಲಿ ನೋಡಿ, ಶ್ಲೋಕದ ಕೊನೆಯ ಸಾಲು ನೋಡಿ, ಏನಿದೆ ಶ್ಲೋಕದ ಕೊನೆ ಸಾಲು? ಕೊನೆ 2 ಸಾಲು ಏನಿದೆ ನೋಡಿ. ಧೀರಾಣಾಂ ಯೇ ನಸ್ತದ್ವಿಚಕ್ಷಿರೆ. ಇದನ್ನ ಧೀರ ವ್ಯಕ್ತಿಗಳಿಂದ ಶುಶ್ರೂಮ ಅಂದ್ರೆ ಕೇಳಬೇಕು, ಕೇಳಿ ತಿಳ್ಕೊಳ್ಬೇಕು. ಏನನ್ನ ಕೇಳಬೇಕು? ವಿದ್ಯೆಯ ಫಲ ಏನು, ಅವಿದ್ಯೆಯ ಫಲ ಏನು, ಇದನ್ನ ಒಬ್ಬ ಧೀರ ವ್ಯಕ್ತಿಯಿಂದ ಕೇಳಿ ತಿಳಿ. ಧೀರ ಅಂದ್ರೆ ಯಾರು? ಧೀರ ಅಂದ್ರೆ ಏನೋ ತುಂಬಾ ಬಾಡಿ ಬಿಲ್ಡರ್ ತರನ, ಮಿಸ್ಟರ್ ಇಂಡಿಯಾ ಏನೋ ಗೊತ್ತಿಲ್ಲ ಏನಂತ, ಪೈಲ್ವಾನ್ ತರ, ಪಟು ತರ ಇರ್ಬೇಕು. ಧೀರ ಅಂದ್ರೆ ಯಾರು? ಇಲ್ಲಿ ಮುಂದೆ ಧೀರನ ಲಕ್ಷಣಗಳು ಹೇಳ್ತಾರೆ. ಕೊಟ್ಟಿದ್ದಾರೆ. ಸೊ ಈ ಧೀರನ ಲಕ್ಷಣಗಳು ನಿಮಗೆ ಪ್ರಶ್ನೆ ಕೂಡ ಇದೆ. ಸೊ ಧೀರನ ಲಕ್ಷಣಗಳನ್ನ ನೀವು ಸ್ವಲ್ಪ ಇಲ್ಲಿ ಗಮನಿಸಿ. ಯಾರಾದ್ರೂ ಓದ್ತೀರಾ ಇಲ್ಲಿ? ಐಹಿಕ ಭ್ರಮೆಯಿಂದ ವಿಚಲಿತನಾಗಿರುವುದು ಆಗದಿರುವನೇ ಧೀರ. ಮುಂದೆ ಓದಿ, ಮುಂದೆ ಓದ್ಬೇಕು. ಆಧ್ಯಾತ್ಮಿಕ ಧೀರ ಪರಿಪೂರ್ಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾದರೆ ಮಾತ್ರ ವಿಚಲಿತನಾಗದೇ ಇರಲು ಸಾಧ್ಯ. ಆಗ ಅವನು ಯಾವುದೇ ವಸ್ತುವಿಗೂ ಹಾತೊರೆಯುವುದಿಲ್ಲ, ಗೋಳಾಡುವುದೂ ಇಲ್ಲ. ಐಹಿಕ ಸಂಪರ್ಕದಿಂದ ಆಕಸ್ಮಿಕವಾಗಿ ತನಗೆ ಭೌತ ದೇಹ ಮತ್ತು ಮನಸ್ಸುಗಳನ್ನು ಪಡೆಯುವುದಾಗಿಯೂ ಅವು ಬಾಹ್ಯ ದ್ರವ್ಯಗಳೆಂದು ಧೀರನು ಅರಿಯುತ್ತಾನೆ. ಆದ್ದರಿಂದ ಅವನು ಇದ್ದುದರಲ್ಲಿ ತೃಪ್ತಿ ಪಡುತ್ತಾನೆ. ಸೊ ಧೀರನ ಲಕ್ಷಣ ಏನು? 2-3 ಇವೆ ಇಲ್ಲಿ. ಮೊದಲನೇದೇನು? ಐಹಿಕ ಭ್ರಮೆಯಿಂದ ವಿಚಲಿತನಾಗೋದು, ಮೊದಲನೇ. ಪರಿಪೂರ್ಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆತನಿಗಿರುತ್ತೆ ಧೀರನಲ್ಲಿ. ಅದನ್ನ ಪಡೆದಿರೋದ್ರ ಹೊರ ಲಕ್ಷಣಗಳೇನು? ಆತ ಓಡಾಡೋದಿಲ್ಲ, ಗೋಳಾಡಲ್ಲ, ನ ಶೋಚತಿ ನ ಕಾಂಕ್ಷತಿ ಅಂತ ಹೇಳಿದ್ದಾರೆ ಭಗವದ್ಗೀತೆ. ಈ ಶರೀರ ಮನಸ್ಸು ಇದು ನನ್ನ ಹೊರಗಿನ ತೊಡುಗೆ, ಭೌತ ಬಾಹ್ಯ ದ್ರವ್ಯ ಅಂತ ತಿಳಿದಿರ್ತಾನೆ. ಎಷ್ಟು? ಅದು 4 ಆದ್ವಲ್ವಾ? ಮೊದಲನೇದು ಐಹಿಕ ಭ್ರಮೆಯಿಂದ ವಿಚಲಿತನಾಗದೆ ಇರೋದು. ಎರಡನೇದು ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ತುಂಬಾ ಸರಳವಾಗಿದೆ, ನೀವು ನೆನಪಿಟ್ಕೊಳ್ಬೇಕು ಅನ್ನೋ ಒಂದು ಅಂಶದಲ್ಲಿ ನೋಡ್ಬೇಡಿ, ಸರಳವಾಗಿ ಅಷ್ಟು ನೋಡಿ. ಧೀರ ಅಂದ್ರೆ ಏನು? ವ್ಯಕ್ತಿ ಜಗತ್ತಿನ ಏನು ತೋರ್ಪಡಿಕೆ ಇದೆಲ್ಲ ಮಾಯೆ, ಆದ್ರಿಂದ ಆತ ವಿಚಲಿತನಾಗೋದು. ಎರಡನೇದೇನು? ಆತ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರನಾಗಿರುತ್ತೆ, ಸಾಕ್ಷಾತ್ಕಾರ ಪಡೆದಿರ್ತಾರೆ. ಮೂರನೇದೇನು? ಹಾಗಾಗಿ ಆತ ಯಾವುದೇ ಗೋಳಾಡೋದಿಲ್ಲ, ನನಗೆ ಇದು ಬೇಕು ಇದು ಬೇಕು ಅಂತ ಹೇಳಿ ಆಕಾಂಕ್ಷಿ ಅಲ್ಲ,
ಅಯ್ಯೋ ಇದ್ಯಾಕಾಯ್ತು ಇದಾಯ್ತು ಅಂತ ಗೋಳಾಟನು ಮಾಡೋದು. ಇದು ಮೂರನೇದು. ನಾಲ್ಕನೇದು ಏನಂದ್ರೆ ನನ್ನ ಶರೀರ ಮನಸ್ಸು ಇದೆಲ್ಲವೂ ಬಾಹ್ಯ. ಅವು ಬಾಹ್ಯ ದ್ರವ್ಯಗಳು. ಅದು ಇದು ನಾಲ್ಕನೇದು. ಐದನೇದು ಬಹಳ ಮುಖ್ಯವಾದದಂದ್ರೆ ಏನು ಇದೆಯೋ ಇದರ ಅದರಲ್ಲಿ ತೃಪ್ತಿ ಪಡೋದು. ಇದ್ದಿದ್ರಲ್ಲಿ ತೃಪ್ತಿ ಪಡುತ್ತಾನೆ. ಏನಿದೆಯೋ ಅದ್ರಲ್ಲೇ ತೃಪ್ತಿ ಪಡುತ್ತಾನೆ. ಇದರಲ್ಲಿ ತೃಪ್ತಿ ಕಾಲಿಗೆ ಪಡುತ್ತಾನೆ. ಬಂದದ್ದು ಪಂಚಾಮೃತ. ಪಂಚಾಮೃತ. ಸೊ ಈ ಭಾವದಲ್ಲಿ ಭಕ್ತ ಜೀವಿಸ್ಬೇಕು. ಓಕೆ. ಸೊ ಪ್ರಭುಪಾದರು ಈ ಭಾವದಲ್ಲಿ ಜೀವಿಸೋದನ್ನ ಇನ್ನೊಂದಿಷ್ಟು ವರ್ಣಿಸ್ತಾ ಹೇಳ್ತಾರೆ. ಏನದು? ಈ ಶರೀರ ಮತ್ತೆ ಮನಸ್ಸು ಏನಿದೆ ಇದು ನಮಗೆ ಹೊರಗಡೆ ಇರುವಂತಹ ಒಂದು ಬಟ್ಟೆ ರೀತಿ. ಬಟ್ ಇದು ಏನು ಅಂದ್ರೆ ನಮಗೆ ಅನೇಕ ರೀತಿ ತೊಂದರೆ ಕೊಡ್ತಾ ಇರುತ್ತೆ. ಅನೇಕ ರೀತಿ ತೊಂದರೆ ಕೊಡ್ತಾ ಇರುತ್ತೆ. ನಮ್ಮ ನಿಜ ಸ್ವರೂಪ ಆತ್ಮ, ಈ ಹೊರಗಿರುವಂತಹ ಮನಸ್ಸು ಶರೀರ ಇವೆಲ್ಲ ಏನಿವೆ ಇವು ನಮ್ಮ ಬಾಹ್ಯ ಅಂಶಗಳು ಅಂತ ಧೀರ ನಮಗೆ ತಿಳಿಸ್ತಾನೆ. ಧೀರರು ಈ ವಿಷಯಗಳನ್ನೆಲ್ಲ ತಮ್ಮ ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ದಾರೆ. ಇನ್ನೊಂದು ಲಕ್ಷಣ ಬಹಳವಾದ ಮುಖ್ಯವಾದ ಧೀರ ಅಂದ್ರೆ ಏನು? ಆತ ತನ್ನ ಗುರುಗಳಿಂದ ಕೇಳಿ ತಿಳಿದಿರ್ತಾನೆ, ಸ್ವಯಂ ಹೇಳೋದಿಲ್ಲ. ಅರ್ಥವಾಯ್ತಾ? ಅಂದ್ರೆ ಆತ ಪರಂಪರೆಯಲ್ಲಿ ಜ್ಞಾನವನ್ನ ಹೇಳ್ತಾನೆ. ಒಂದು ಪರಂಪರೆ ಜೊತೆ ಆತ ಸಂಬಂಧಿಸಿ ಅವರು ಖುದ್ದಾಗಿ ಪಾಲಿಸ್ತಾ ಇರ್ತಾರೆ. ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡಿ ಅವರು ಈ ಜ್ಞಾನವನ್ನು ಅರಿಯುತ್ತಾರೆ. ಅಂದ್ರೆ ಆ ಗುರುವಿನ ಲಕ್ಷಣವನ್ನು ನೋಡಿದ್ವಲ್ಲ, ಆತ ಇನ್ನೊಬ್ಬ ಗುರುವಿನಿಂದ ಕೇಳ್ತಾ ಇರಬೇಕು, ಅದನ್ನು ಪಾಲಿಸ್ತಾ ಇರಬೇಕು ಅಂತ. ಅದೇ ಇಲ್ಲಿ. ಸೊ ಹೀಗೆ ಧೀರ ವ್ಯಕ್ತಿ ಲಕ್ಷಣಗಳು ಇಲ್ಲಿ ಬರ್ತಾ ಇವೆ. ಒಟ್ಟಾರೆ 6 ಲಕ್ಷಣ ಬಂದ್ವಲ್ವಾ? 6 7 ಬಂದ್ವು ಅನ್ಸುತ್ತೆ. 7. ಓಕೆ. ಸೊ ಸರಳವಾಗಿ ಹೇಳೋದಾದ್ರೆ ಆತ ಒಬ್ಬ ಸದ್ಗುರು ಭಕ್ತ. ಸೊ ಪ್ರಭುಪಾದರು ಮುಂದೆ ಹೇಳ್ತಾರೆ, ಅಂತಹ ಒಬ್ಬ ಗುರು, ಅಂತಹ ಗುರುವನ್ನ ನಾವು ಹುಡುಕಿ ಆತನಿಂದ ಆಶ್ರಯವನ್ನ ಪಡಿಬೇಕು, ಆತನಿಂದ ನಾವು ಶಿಕ್ಷಣವನ್ನ ಪಡಿಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನಲ್ವಾ, ಏನದು? 4ನೇ ಅಧ್ಯಾಯ 34ನೇ ಶ್ಲೋಕ, 24 34. ಏನದು? ಗುರುವನ್ನ ಹುಡುಕಿ ನಾವು ಪಡಿಬೇಕಂತ ಇದೆಯಲ್ಲ. ತತ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಂ ತತ್ವದರ್ಶಿನ. ಅದೇ ಇಲ್ಲಿ ಹೇಳ್ತಾ ಇರೋದು. ಕರೆಕ್ಟ್ ಆಗಿ ತದ್ವಿಧಿ ಪ್ರಣಿಪಾತೇನ ತದ್ವಿಧಿ. ಸ್ಪಷ್ಟ ನೆನಪಿರಲಿಲ್ಲ. ಸೊ ಹೀಗೆ ಶಿಕ್ಷಣವನ್ನ ಪಡಿಬೇಕು. ಈ ಅಜ್ಞಾನದ ಶಿಕ್ಷಣವನ್ನು ಅವ್ರು ನೀಡುವುದಿಲ್ಲ, ಆಧ್ಯಾತ್ಮಿಕ ಶಿಕ್ಷಣವನ್ನ ನೀಡುತ್ತಾರೆ. ಸೊ ಆ ರೀತಿಯಾದಂತಹ ಧೀರ ಶ್ರೀಕೃಷ್ಣನೇ. ಆತ ನೀಡಿರೋ ಜ್ಞಾನವನ್ನ ಬೇರೆ ಯಾರು ನಮ್ಗೆ ಹೇಳ್ತಾರಲ್ಲ ಅವರು ಧೀರರೇ. ಅಂತಹ ಶ್ರೀಕೃಷ್ಣನಿಂದ ಕಲ್ತಂಥವನು ಆತ ಆದರ್ಶ ಶಿಷ್ಯ, ಅವನು ಅರ್ಜುನ. ಅವನಂತೆ ನಾವು ವಿದ್ಯಾವಂತರಾಗಬೇಕು, ಲಕ್ಷಣಗಳನ್ನು ಬೆಳೆಸ್ಕೊಳ್ಬೇಕು. ಧೀರನಿಂದ ವಿದ್ಯೆಯನ್ನು ಕಲಿಯುವ ವಿಧಾನ ಇದು. ಸೊ ಹೀಗೆ ಹೊರರೂಪದಲ್ಲಿ ಜನ ತಾವು ನಾಯಕರು, ಮುಖಂಡರು ಅಂತ ತೋರಿಸ್ಕೊಳ್ಬಹುದು. ಬಟ್ ಎಲ್ಲಿವರೆಗೆ ವ್ಯಕ್ತಿ ಧೀರನಾಗಿರೋದಿಲ್ವೋ ಆತ ನಾಯಕನಾಗ್ಲಿಕ್ಕೆ ಆಗೋದಿಲ್ಲ. ಪ್ರಭುಪಾದರು ಹೇಳ್ತಾರೆ, ರಾಜಕಾರಣಿಗಳು ಇವರೆಲ್ಲರೂ ಕೂಡ ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾತುಗಳನ್ನು ಹೇಳ್ತಾರೆ ಹೊರತು ನಿಜವಾಗಿಯೂ ತಮ್ಮ ಏನು ಪಾಲಿಸ್ತಾ ಇದ್ದಾರಲ್ಲ ಹಿಂಬಾಲಕರು, ಅವರ ಒಳಿತಿಗೋಸ್ಕರ ಶ್ರಮಿಸ್ತಾರ ಹೇಳಿ? ಸೊ ನಿಜವಾದಂತಹ ನಾಯಕ ಯಾರಾಗಿರಬೇಕು? ಆಚಾರ್ಯರು, ಪ್ರಭುಪಾದರಂಥವರು. ಸೊ ಅಂಥವರಿಂದ ನಾವು ವಿದ್ಯೆ ಅವಿದ್ಯೆ, ವಿದ್ಯೆಯನ್ನು ಹೇಗೆ ಪಡ್ಕೊಳ್ಬೇಕು ಇದೆಲ್ಲವನ್ನ ಕಲಿಬೇಕು. ಇದು ಮಂತ್ರ 10ರ ಚರ್ಚೆ. ಚೆನ್ನಾಗಿತ್ತಲ್ಲ? ಪಾಲಿಸೋದು ಬಹಳ ಇಂಪಾರ್ಟೆಂಟ್
ಸೊ ಈ ಒಂದು ಮಂತ್ರದಲ್ಲಿ ನಾವು ಮುಖ್ಯವಾಗಿ 3 ಅಂಶಗಳನ್ನು ನೋಡ್ತೀವಿ. ವಿದ್ಯೆಯಿಂದ ಸದ್ಗುಣಗಳು, ಅವಿದ್ಯೆಯಿಂದ ದುರ್ಗುಣಗಳು. ಅನೇಕ ದುರ್ಗುಣಗಳು ಬಂದು ನೋಡಿದ್ವಿ ನಾವೆಲ್ಲ. ಒಬ್ಬ ಧೀರ ವ್ಯಕ್ತಿಯಿಂದ ನಾವು ವಿದ್ಯೆಯನ್ನ ಪಡಿಬೇಕು ಅನ್ನೋದನ್ನ ಕೊನೆಯ ಅಂಶದಲ್ಲಿ ಹೇಳಿದ್ರು. ಸೊ ಈ ಶ್ಲೋಕದಲ್ಲಿ ಅವಿದ್ಯೆ ಅಂದ್ರೆ ಏನು? ಅವಿದ್ಯೆಯ ಸಮಸ್ತ ಜ್ಞಾನ, ಸಮಸ್ತ ಅಜ್ಞಾನ. ಅದರ ಫಲ ಏನಾಗಿರುತ್ತೆ? ಅದರ ಪರಿಣಾಮ ಏನಾಗಿರುತ್ತೆ? ಅವಿದ್ಯೆಯ ಪರಿಣಾಮ ಇಂದ್ರಿಯ ತೃಪ್ತಿ ಮಾತ್ರ ಇರುತ್ತೆ ಕೇವಲ. ಅಲ್ಲಲ್ಲ, ಅದರ ಫಲ ಅಥವಾ ಅದರ ಪರಿಣಾಮ ಅದರ ದುರ್ಗುಣಗಳು. ದುರ್ಗುಣಗಳು ದುರ್ವಿಚಾರ. ವಿದ್ಯೆಯ ಫಲ ಅಥವಾ ವಿದ್ಯೆಯ ಪರಿಣಾಮ ಏನಾಗುತ್ತೆ? ಸದ್ಗುಣಗಳ ವಿಕಾಸ. ಸದ್ಗುಣಗಳು. ಸೊ ವಿದ್ಯಾವಂತ ಅಂತ ಹೇಗ್ ಗೊತ್ತಾಗತ್ತೆ ನಮ್ಗೆ? ಆತನಲ್ಲಿ ಸದ್ಗುಣಗಳು ಬಂದಿದೆಯಾ? ಅದು ವಿದ್ಯೆ ಸದ್ಗುಣಗಳೇ ಇರ್ಬೇಕು. ಇರಬೇಕು ಅಂತ ಅರ್ಥ. ಸೊ ವಿದ್ಯೆ, ಈ ಶ್ಲೋಕದಲ್ಲಿ ವಿದ್ಯೆ ಅಂದ್ರೆ ಅರ್ಥ ಏನು? ಆಧ್ಯಾತ್ಮಿಕ ಸದ್ಗುಣಗಳು, ಜ್ಞಾನ. ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ. ಸೊ ಇದು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಲಾಯಿತು. ಈಗ ಬಹಳ ಇಂಟ್ರೆಸ್ಟಿಂಗ್ ಅಂಶ ಮುಂದಿನ ಮಂತ್ರ. ಜಸ್ಟ್ ಒಂದ್ ಸ್ವಲ್ಪ ನೋಡ್ಬಿಟ್ಟು ಅನುವಾದ ಅಷ್ಟೇ ನೋಡೋಣ. ಮುಂದಿನ ಮಂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಅವಿದ್ಯೆ ಮತ್ತು ದಿವ್ಯ ಜ್ಞಾನ, ಅಂದ್ರೆ ದಿವ್ಯ ಜ್ಞಾನ ಅಂದ್ರೆ ವಿದ್ಯೆ ಅಲ್ವಾ? ಈ ಶ್ಲೋಕದಲ್ಲಿ ನೋಡಿದ್ವಲ್ಲ, ಆಧ್ಯಾತ್ಮಿಕ ಜ್ಞಾನ ಅದು ವಿದ್ಯೆ ಅಲ್ವಾ? ಸೊ ಯಾರು ಅವಿದ್ಯೆ ಮತ್ತು ವಿದ್ಯೆಯನ್ನ ಒಟ್ಟಿಗೆ ಅರಿಯುತ್ತಾರೋ ಅವರು ಈ ಜನನ ಮರಣಗಳನ್ನ ಮೀರಿ ಪೂರ್ಣ ಅಮೃತತ್ವವನ್ನು ಪಡೀತಾರೆ. ಅಂದ್ರೆ ಏನು? ಎರಡೂ ಬೇಕಂತೆ. ಏನಪ್ಪಾ ಇದು? ಅವಿದ್ಯೆ ಯಾಕೆ ಬೇಕು? ಹರೇ ಕೃಷ್ಣ. ಅಂದ್ರೆ ಪ್ರಭು, ಅವಿದ್ಯೆ ಅಂದ್ರೆ ನಾವು ಏನನ್ನ ಅವಿದ್ಯೆ ಅಂತ ತಿಳ್ಕೊಂಡು ನಾವು ವಿದ್ಯೆಯನ್ನ ಮುಂದುವರಿಸಿದ್ರೆ ಅದೇ ನಾವು ಭಗವಂತನನ್ನ, ಅಂದ್ರೆ ಜನನ ಮರಣಗಳನ್ನ ಮೀರಿ ಭಗವಂತನಲ್ಲಿಗೆ ಹೋಗಬಹುದು ಅಂತ. ಅವಿದ್ಯೆ ಅಂತ ನಮ್ಗೆ ಏನ್ ಗೊತ್ತಿದ್ರೆ ತಾನೇ ನಾವು ವಿದ್ಯೆಯನ್ನು ಪಾಲಿಸಬಹುದು ಪ್ರಭು. ಪಾಲಿಸಿ ಅದನ್ನ ಮುಂದುವರೆದು ನಾವು ಭಗವಂತನ ಜನನ ಮರಣಗಳನ್ನ ತಪ್ಪಿಸ್ಕೊಂಡು ಭಗವಂತನಲ್ಲಿಗೆ ನಾವು ಹೋಗ್ಬೋದು, ಸಾಕ್ಷಾತ್ಕಾರ ಮಾಡಿಸ್ಕೊಬಹುದು. ಭಗವಂತನ ಸೇವೆ ಮನೋಭಾವ. ಅವಾಗ್ಲೇ ಓದಿದಿರ ಅನ್ಸುತ್ತೆ ಕೆಲವೊಂದು ಸಾಕಷ್ಟು ಅಂಶಗಳು. ಕರೆಕ್ಟ್, ನೀವು ಹೇಳಿದ್ದು ಎಕ್ಸಾಕ್ಟ್ ಆಗಿ ಪ್ರಭುಪಾದರು ಹೇಳ್ತಾರೆ. ಇನ್ನೊಂದೆರಡು ಅಂಶಗಳಿವೆ, ಅವನ್ನ ನೋಡೋಣ. ಅವಿದ್ಯೆಯನ್ನು ಕೂಡ ಅರಿಯಬೇಕಂದ್ರೆ ಅರ್ಥ ಏನು? ನಾಳೆ ಏನು ಹೋಗಿ ಎಲ್ಲ ಭೌತಿಕ ಕಾರ್ಯಗಳು, ಪಾಪ ಕಾರ್ಯಗಳು ಅವನ್ನೆಲ್ಲ ಮಾಡ್ಬೇಕಂತ ಅಲ್ಲ. ಸೊ ಈ ಸಂಸಾರದ ವಾಸ್ತವ್ಯವನ್ನ ತಿಳ್ಕೊಳ್ಬೇಕು. ಈ ಸಂಸಾರವನ್ನ ತಿಳಿಬೇಕು, ಆಧ್ಯಾತ್ಮಿಕತೆಯನ್ನ ತಿಳಿಬೇಕು. ಎರಡನ್ನೂ ತಿಳ್ಕೊಳ್ತಾ ಹೋಗಬೇಕು. ಏನಿದ್ರ ಅರ್ಥ, ಇದರ ಪಾಲನೆ ಹೇಗ್ ಮಾಡ್ಬೇಕು, ಇದೆಲ್ಲವನ್ನು ಕೂಡ ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಆಕ್ಚುಲಿ ಇವತ್ತು ಮಂತ್ರ ಇಲ್ಲಿ ಒಂದು ಸ್ಟಾರ್ಟ್ ಮಾಡ್ಬೋದು ಅನ್ಕೊಂಡೆ, ಬಟ್ ತುಂಬಾ ಸ್ಲೋ ಆಯ್ತು. 5:30 ಆಯ್ತು. ಇನ್ನೇನು ನೆಕ್ಸ್ಟ್ ನಾಳೆ ಚರ್ಚೆ, ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ ಬಿಡಿ. ಆಯ್ತು. ತಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಏನಾದರೂ ಕ್ವಶನ್ ಅಥವಾ ಕಮೆಂಟ್ಸ್ ಇದೆಯಾ? ಹರೇ ಕೃಷ್ಣ. ಸೊ ದಯವಿಟ್ಟು ತಾವೆಲ್ಲರೂ ತಮ್ಮ ಸಮಯದಲ್ಲಿ ಭಾವಾರ್ಥ ಓದಿ. ಸೊ ಕೆಲವೊಂದ್ಸಲ ಕೆಲವು ಅಂಶಗಳನ್ನ ಸಂಕ್ಷೇಪವಾಗಿ ಹೇಳಿರ್ತೀವಿ ಅಥವಾ ಅದ್ರ ಬಗ್ಗೆ ಸಾಕಷ್ಟು ಸಮಯ ನೀಡೋಕೆ ಆಗಿರೋದಿಲ್ಲ. ಸೊ ಎನಿವೆ, ಇದೆಲ್ಲ ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಬರುತ್ತೆ ಮುಂದೆ. ಸೊ ನೋ ವರೀಸ್ ಇನ್ ದಟ್ ಸೆನ್ಸ್. ಹರೇ ಕೃಷ್ಣ. ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ಫ್ರೈಡೆ 4 o'clock 4 ಗಂಟೆಗೆ ಕಂಟಿನ್ಯೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕೃಷ್ಣ ಪ್ರವೇಶ. ಧನ್ಯವಾದ ಪ್ರಭು.